ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸಕಲ ವಿಘ್ನ ನಿವಾರಕನಾದ ಆ ಗಣಪತಿಯನ್ನು ಭಕ್ತಿಪೂರ್ವಕ ನಮಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾನು ನಿಮಗೆ ಕೃಷ್ಣ ಸಾಧ್ಯತೆಯ ಬಗೆಯನ್ನು ಕೃಷ್ಣನೇ ಹೇಳಿದ್ದು ಅವನದೇ ಭಾಷೆಯಲ್ಲಿ. ಅವನು ಹೇಗೆಲ್ಲ ಇದ್ದಾನೆ, ಅವನನ್ನು ಭಾವಿಸಬೇಕಾದ ರೀತಿ ಹೇಗೆ, ಅವನು ಸೂರ್ಯಚಂದ್ರರಲ್ಲಿ ಹೇಗಿದ್ದಾನೆ, ಭೂಮಿಯಲ್ಲಿ ಹೇಗಿದ್ದಾನೆ ಅಂತೆಲ್ಲ ನಿಮ್ಮ ಮುಂದೆ ನಾನು ನಿವೇದಿಸಿಕೊಂಡೆ. ಆಗ ಒಂದು ಮಾತು ಅವನು ನಮಗೆ ಬಹಳ ಬಾರಿ ದೊಡ್ಡದನ್ನು ಹೇಳಿಕೊಳ್ಳಲಿಕ್ಕೆ ಬಹಳ ಖುಷಿ. ನಾನು ಅಂಥವ ಇಂಥವ ಅಂತ ಹೇಳುವಾಗ ದೊಡ್ಡ ಸಂಗತಿಗಳನ್ನು ಹೇಳಿಕೊಳ್ಳೋದಕ್ಕೆ ನಮಗೆ ಬಹಳ ಖುಷಿ. ಅದು ಇಲ್ಲದಿದ್ದರೂ ಸ್ವಲ್ಪ ಅದಕ್ಕೆ ಸಕ್ಕರೆ ಬೆಲ್ಲ ಸೇರಿಸಿಯೂ ಹೇಳಬಹುದು. ಆದರೆ ನಾವು ಒಂದು ಕೆಲಸದಲ್ಲಿ ತುಂಬ ಕಡಿಮೆ ಭಾಗ ಅಂತ ಭಾವಿಸುವುದನ್ನು, ಕಡಿಮೆ ಭಾಗ ಭಾವಿಸಬಾರ್ದು ಅನ್ನೋದು ಬೇರೆ ವಿಷಯ, ಭಾವಿಸುವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಾನು ಅಂತ ಬಹಳ ಬಹಳ ಹೆಮ್ಮೆಯಿಂದ ಹೇಳ್ತೇವೆ ನಾವು. ಆ ಕಾರ್ಯಕ್ರಮ ಆಯ್ತಲ್ಲ, ಅಲ್ಲೆಲ್ಲ ಕಸ ಗುಡಿಸಿ ಕುರ್ಚಿಗಳನ್ನಿಟ್ಟದ್ದು ನಾನು ಅಂತ ಹೇಳಲಿಕ್ಕೆ ಬರುವುದೂ ಇಲ್ಲ. ಅವರನ್ನು ನಾವು ಗುರುತಿಸೋದೂ ಇಲ್ಲ, ಅವರು ದೊಡ್ಡವರಾಗುವುದೂ ಇಲ್ಲ ನಮಗೆ. ಕೃಷ್ಣ ಅಂಥದ್ದನ್ನು ಕೂಡ ಗಮನಿಸಬೇಕು, ಅಂಥದ್ದು ಕೂಡ ಬಹಳ ದೊಡ್ಡದು ಅನ್ನುವ ಹಾಗೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಅಂತ, ನಾನು ಕೇವಲ ಸೂರ್ಯನನ್ನು ಬೆಳಗುವವನು, ಚಂದ್ರನನ್ನು ಬೆಳಗುವವನು, ಅಗ್ನಿಯ ತೇಜಸ್ಸು ನಾನು ಭೂಮಿಯನ್ನು ಧಾರಣೆ ಮಾಡಿದವನು, ನಾನು ಚಂದ್ರನ ತಂಪು ಅಂತ ಅಷ್ಟೇ ಹೇಳಲಿಲ್ಲ. ನಿಮ್ಮ ಹೊಟ್ಟೆಯ ಒಳಗೆ ಕೂತು ವೈಶ್ವಾನರ ಅಗ್ನಿಯಾಗಿ ನಾನೇ ಎಲ್ಲ ನೀವು ತಿನ್ನುವ ಆಹಾರವನ್ನು ಜೀರ್ಣಿಸ್ತಾ ಇರುವವನು. ಹಾಗಾಗಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ, ಈ ಸರ್ವ ಜೀವರಾಶಿಗಳಲ್ಲಿ ದೇಹದಲ್ಲಿ ಆಶ್ರಯ ಪಡೆದಿದ್ದೇನೆ ಅಂತಾನೆ ಭಗವಂತ. ಹಾಗೆ ಕೂತ್ಕೊಂಡು ಏನು ಮಾಡ್ತೇನೆ, ಪ್ರಾಣಾಪಾನ ಸಮಾಯುಕ್ತ. ನಮ್ಮಲ್ಲಿ ಅಪಾನ ಮತ್ತು ಪ್ರಾಣ ಇದರ ಸಮತೋಲ ಸ್ಥಿತಿ ಹೆಚ್ಚು ಕಮ್ಮಿ ಆದಾಗಲೇ ನಮಗೆ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಸು, ಅಜೀರ್ಣ, ಪಚನ ಆಗೋದಿಲ್ಲ, ಹೆಚ್ಚಾಯಿತು ಇತ್ಯಾದಿ ಇತ್ಯಾದಿ. ಅವನು ಹೇಳ್ತಾನೆ, ನಾನು ಸುಮ್ಮನೆ ಕೂತ್ಕೊಂಡು ಜೀರ್ಣ ಮಾಡೋದಿಲ್ಲಪ್ಪ, ಮತ್ತು ನಾನೇನು ಮಾಡ್ತೇನೆ ಅಂದರೆ ನಿಮ್ಮ ಪ್ರಾಣ ಮತ್ತು ಅಪಾನಗಳಲ್ಲಿ ಏನು ಅಸಮತೋಲನ ಇದೆ ಅದನ್ನು ಸಮಗೊಳಿಸ್ತೇನೆ, ಸಮಾಯುಕ್ತ. ಅಷ್ಟು ಮಾಡಿ ಪಚಾಮಿ ಅನ್ನಂ ಚತುರ್ವಿಧಂ, 4 ರೀತಿಯಿಂದ ನಾನು ಆಹಾರವನ್ನು ಸ್ವೀಕರಿಸ್ತೇನೆ ಮತ್ತು ಜೀರ್ಣಿಸ್ತೇನೆ. ತಿನ್ನುವುದು, ಚೀಪುವುದು, ಕುಡಿಯುವುದು, ನೆಕ್ಕುವುದು ಅಂತ 4 ವಿಧಗಳಲ್ಲಿ ಹೇಳ್ತಾರೆ. ಅದು ಏನು ಅಂತಲೂ ವಿವರಣೆಗಳೆಲ್ಲ ಇವೆ. ಆಗ ಅವನು ಹೇಳ್ತಾನೆ, ನಾನು ಪ್ರತಿಯೊಬ್ಬರ ಹೃದಯ ಸನ್ನಿವಿಷ್ಟ, ಪ್ರತಿಯೊಬ್ಬರ ಸರ್ವಭೂತಾನಿ ಹೃದಯ ಸನ್ನಿವಿಷ್ಟ, ಹೃದಯದಲ್ಲಿ ಇದ್ದುಕೊಂಡು ನಾನೇನು ಮಾಡ್ತೇನೆ ಅಂತಂದರೆ
ನಾನೇ ಕಾರಣನಾಗ್ತೇನೆ. ಯಾವುದಕ್ಕೆ? ಸ್ಮೃತಿ ಜ್ಞಾನಂ ಅಪೋಹನಂಚ. ಅಂದರೆ ನಮಗೆ ಯಾವ ಸ್ಮೃತಿ ಅಂತ ನಾವು ಭಾರೀ ನನಗೆ ನೆನಪು ಅಂತೇವಲ್ಲ, ಅದಕ್ಕೆ ನಾನೇ ಆ ಹೃದಯದಲ್ಲಿ ಇದ್ದು ನಾನು ಕಾರಣನು. ನಾವು ಬಹಳ ಜ್ಞಾನ ಅಂತ ಹೇಳ್ತೀವಿ, ಆ ಜ್ಞಾನಕ್ಕೆ ಹೃದಯದಲ್ಲಿದ್ದು ನಾನೇ ಕಾರಣನು. ಆಮೇಲೆ ನಮಗೆ ಮರೆವು ಅಂತ ಹೇಳ್ತೇವೆ, ಅದು ನಾನು ಹೃದಯದಲ್ಲಿದ್ದು ನಾನೇ ಕಾರಣನು. ಇದನ್ನು ಕೃಷ್ಣ ಹೇಳ್ತಾನೆ. ಇಂಥ ಕೃಷ್ಣ ಬೆಳಕಿನ ಬಗ್ಗೆ ಹೇಳುವಾಗ ಸೂರ್ಯ ಚಂದ್ರ ತಾರಕ ಎಲ್ಲ ಇದನ್ನು ಆ್ಯಕ್ಚುಲಿ ನ ಶಶಾಂಕೋ ನ ಪಾವಕಃ ಅಂತ ಇಲ್ಲಿ ನ ತದ್ಭಾಸಯತೆ ಸೂರ್ಯೋ ನ ಚಂದ್ರ ತಾರಕಃ ಅಂತ ಕಠೋಪನಿಷತ್ತಿನಲ್ಲಿ, ಸಾಮಾನ್ಯ ಉಪನಿಷತ್ತಿನ ಅನೇಕ ಶ್ಲೋಕಗಳು ಇಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗಿದ್ದಾವೇನೋ ಅನ್ನುವಷ್ಟು ಪುನರಾವರ್ತನೆಯ ಶ್ಲೋಕಗಳು ನಮಗೆ ಸಿಗ್ತವೆ. ಹಾಗೆ ಒಂದು ಮಾತು ಬಂತು, ಸೂರ್ಯ ಚಂದ್ರ ಅಗ್ನಿಯ ಬೆಳಕು ನಾನು ಅಂತ. ಬೆಳಕು ಅಂದರೆ ಏನು ಅಂತ ಯಾಜ್ಞವಲ್ಕ್ಯರಿಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರ ಜೊತೆಗೆ ಒಂದು ಜನಕರಾಜನ ಸಂಭಾಷಣೆ ಇದೆ. ಜನಕರಾಜ ಬೇಸಿಕಲಿ ಒಬ್ಬ ರಾಜ, ಪ್ರವೃತ್ತಿ ಮಾರ್ಗದವ. ಆದರೆ ಅವನು ನಿವೃತ್ತಿ ಮಾರ್ಗದ ತುದಿಯನ್ನು ತಲುಪಿದ ಮಹಾ ಒಬ್ಬ ವಿದ್ಯಾರ್ಥಿ. ಅವನು ಪಾಠ ಕೇಳಿದ್ದಲ್ಲ ಈ ಯಾಜ್ಞವಲ್ಕ್ಯ ಮೊದಲಾದ ಮಹಾ ಋಷಿಗಳ ಹತ್ರ. ಈ ಜನಕರಾಜ ಒಂದು ದಿವಸ ಆ ವರವನ್ನು ಪಡೀತಾನೆ ಯಾಜ್ಞವಲ್ಕ್ಯರಿಂದ, ನಿನಗೆ ಏನು ಬೇಕೋ ಅಂತಹ ಪ್ರಶ್ನೆಗಳನ್ನು ನೀನು ಕೇಳಬಹುದು ಅಂತ. ಎಲ್ಲರಿಗೂ ಪ್ರಶ್ನೆ ಕೇಳುವ ಹಕ್ಕುಗಳಿಲ್ಲ, ಸ್ವಲ್ಪ ಆದರೂ ಎಲಿಜಿಬಿಲಿಟಿ ಬೇಕಲ್ಲ. ಕಂಡಂಗೆ ಪ್ರಶ್ನೆ ಕೇಳಿದರೆ ನಿನಗೆ ವರ ಏನು ಅಂದರೆ ನೀನು ಯಾವಾಗ ಏನು ಬೇಕೋ ಆ ಪ್ರಶ್ನೆ ಕೇಳ್ಬೋದು. ಒಂದು ಬಹಳ ಒಳ್ಳೆಯ ಡಿಸ್ಕಷನ್ ಬರುತ್ತೆ. ಅವನು ನಾನು ನಿಮ್ಮ ಪ್ರಶ್ನೆ ಕೇಳಬಹುದು ಅನ್ನೋ ಅನುಗ್ರಹವನ್ನು ಉಪಯೋಗಿಸಿಕೊಳ್ಳುತ್ತೇನೆ, ನಾನು ಒಂದು ಪ್ರಶ್ನೆ ಕೇಳಬಹುದಾ ಅಂತಾನೆ. ಕೇಳಿ ಅಂತಾರೆ ಯಾಜ್ಞವಲ್ಕ್ಯರು. ಏನು ಪ್ರಶ್ನೆ ಕೇಳ್ತಾನೆ ಅಂದರೆ, ಜಗತ್ತು ಇಡೀ ಕತ್ತಲಲ್ಲಿರುವಾಗ ಬೆಳಕು ಯಾರು ಅಂತ ಕೇಳ್ತಾನೆ. ಆಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಸೂರ್ಯ ಬೆಳಕು. ಅವನು ಹೇಳ್ತಾನೆ, ಒಂದು ವೇಳೆ ಸೂರ್ಯ ಮುಳುಗಿದ್ದರೆ ಆ ಕತ್ತಲಿಗೆ ಯಾರು ಬೆಳಕು? ಯಾಜ್ಞವಲ್ಕ್ಯರು ಹೇಳ್ತಾರೆ, ಚಂದ್ರ ಬೆಳಕು. ಒಂದು ವೇಳೆ ಚಂದ್ರನೂ ಇಲ್ಲದಿದ್ದರೆ ಯಾರು ಬೆಳಕು? ಯಾಜ್ಞವಲ್ಕ್ಯರು ಹೇಳ್ತಾರೆ, ನಕ್ಷತ್ರ ಬೆಳಕು. ನಕ್ಷತ್ರಗಳು ಇಲ್ಲದಿದ್ದರೆ ಆಗ ಯಾರು ಬೆಳಕು? ಆಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ನಮಗೆ ಗೊತ್ತಿರುವ ಅಗ್ನಿ ಇದೆಯಲ್ಲ, ಅದನ್ನು ದೀಪ ರೂಪದಲ್ಲಿ ಬೆಳಗ್ತೇವಲ್ಲ, ಅದು ಬೆಳಕು. ಅಗ್ನಿಯೂ ಇಲ್ಲದೇ ಇದ್ದರೆ ಯಾರು ಬೆಳಕು? ಪ್ರಶ್ನೆ ಕೇಳೋರು ಎಷ್ಟು ಆಳಕ್ಕೆ ಹೋಗ್ತಾರೆ ಅಂತ. ಅಗ್ನಿಯೂ ಇಲ್ಲದೇ ಇದ್ದರೆ ಯಾರು ಬೆಳಕು? ನೋಡಿ, ಬಹಳ ಅದ್ಭುತವಾದ ಉತ್ತರ ಯಾಜ್ಞವಲ್ಕ್ಯರದ್ದು. ಆಗ ಶಬ್ದ ಬೆಳಕು, ಸೌಂಡ್ ಈಸ್ ಲೈಟ್ ಅಂತ. ಯಾಕೆ ಹೇಳಿ? ಇದೊಂದು ದಟ್ಟ ಕತ್ತಲಿನ ಕೋಣೆ ಇತ್ತು ಅಂತ ಇಟ್ಕೊಳ್ಳಿ. ನಾನು ಎಲ್ಲೋ ಈ ಆಚೆ ಮೂಲೆಯಲ್ಲಿ ಇದ್ದೇನೆ, ಇಲ್ಲಿ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ತಿಳಿಯುವುದು ಹೇಗೆ? ಅಲ್ಲಿ ಯಾರಿದ್ದೀರಿ? ಶಬ್ದ ಮುಖೇನ. ನನಗೆ ಮರಳಿ ಶಬ್ದ ಬಂದರೆ ಓ ಅಲ್ಲೊಬ್ಬರಿದ್ದಾರೆ ಅಂತ, ಅದೇ ಬೆಳಕು ನನಗೆ. ಸೌಂಡ್ ಈಸ್ ಲೈಟ್, ಶಬ್ದವೇ ಬೆಳಕು. ದಟ್ಟ ಕತ್ತಲಿನಲ್ಲಿ ಯಾವುದು ಬೆಳಕು? ಶಬ್ದವೇ ಬೆಳಕು ಅಂದರು. ಒಂದು ವೇಳೆ ಶಬ್ದ ಇಲ್ಲದೇ ಇದ್ದರೆ ಅಂತ ಕೇಳ್ತಾರೆ ಜನಕರಾಜರು. ಅಂದರೆ ಮಾತು ಬರದ ಮೂಕನಿದ್ದ, ಕಣ್ಣು ಕಾಣದ ಕುರುಡನಿದ್ದ ಅಂತ ಭಾವಿಸಿಕೊಳ್ಳಿ. ಕಿವಿ ಕೇಳದ ಕಿವುಡನಿದ್ದ, ಈ ಮೂರು ಅವಯವಗಳು ಕೆಲಸ ಮಾಡ್ತಿರಲಿಲ್ಲ. ಅವನಿಗೆ ಬಹಳ ಅದ್ಭುತವಾದ ಉತ್ತರ ಯಾಜ್ಞವಲ್ಕ್ಯರು ಕೊಡ್ತಾರೆ, ಆತ್ಮನೇ ಬೆಳಕು. ಅವನಿಗೆ ಅವನು ಹೋಗ್ತಾ ಇರುವ ಅವನ ನಡೆಯೇ ಬೆಳಕು. ಅವನಿಗೆ ಹೋಗುವಾಗ ಗೊತ್ತಾಗುತ್ತೆ, ಈಗ ನಾನು ಹೋಗ್ತಿದ್ದೇನೆ, ನನ್ನ ಅಕ್ಕಪಕ್ಕ ಯಾವುದಿದೆ ಯಾವುದಿಲ್ಲ. ಏನು ಅದ್ಭುತವಾದ ಸೈನ್ಸನ್ನು ಅವರ ಆತ್ಮದರ್ಶನದಲ್ಲಿ ಇಟ್ಟರು. ಕೃಷ್ಣ ಇಂಥದ್ದೊಂದು ಬೆಳಕನ್ನು ಆತ್ಮಸ್ವರೂಪದ ಕಡೆಗೆ ಅರ್ಜುನನನ್ನು ತಿರುಗಿಸ್ಲಿಕ್ಕಾಗಿ ಇದೆಲ್ಲ ಹೇಳ್ತಿದ್ದಾನೆ. ನಾನು ಅದು, ನಾನು ಇದು, ನಾನು ಇದು, ನಾನು ಅದು. ನೋಡಿ, ಎಲ್ಲ ಕಡೆ ಅಹಂ ಪ್ರಯೋಗ. ಕೃಷ್ಣ ಎಲ್ಲ ಕಡೆ ಅಹಂ ಅಂತಲೇ ಹೇಳೋದು. ನಾನು ಬೆಳಕು, ನಾನು ಭೂಮಿಯನ್ನು ಧಾರಣೆ ಮಾಡಿದವ, ನಾನು ಅಶ್ವತ್ಥ, ನಾನು ಮತ್ತೊಂದು ವಜ್ರಾಯುಧ, ನಾನು ಇಂದ್ರ, ನಾನು ಮನಸ್ಸು, ನಾನು ನದಿ ಗಂಗೆ, ನಾನು ಅಹಂ. ಈ ಅಹಂ ಪ್ರಯೋಗದಲ್ಲಿದ್ದಂತಹ ಕೃಷ್ಣ ಮುಂದೆ ಹೇಳ್ತಾನೆ, ನಾನು ನಿನಗೆ ಇನ್ನೂ ಕೆಲವು ಸಂಪತ್ತಿನ ಕುರಿತು ಹೇಳ್ತೇನೆ. ಅದನ್ನೇ ದೈವಿ ಆಸುರಿ ಸಂಪದ್ ವಿಭಾಗ ಯೋಗ ಅಂತ ಕರೀತಾರೆ ಕೆಲವರು. ಆಸುರಿ ಅನ್ನುವುದು ಸಂಪತ್ತು ಹೇಗಾಗುವುದು
ಅಂತ ಗಲಾಟೆ ಕೆಲವರದ್ದು. ಅದು ದೈವಿ ಆಸುರಿ ವಿಭಾಗ ಯೋಗ ಬೇಕಾದರೆ ಹೇಳಿ, ಸಂಪತ್ತು ಅಂತ ಹೇಳಬೇಡಿ ಅಂತ. ಆಸುರಿಗಳಿಗೆ ಅವರ ಹತ್ರ ಇರುವುದೇ ಸಂಪತ್ತಲ್ವಾ, ಅದು ಕೆಟ್ಟದು ಅಂತ ನಾವು ಹೇಳೋದಪ್ಪ, ಆದ್ದರಿಂದ ಅದು ಅವರ ಸಂಪತ್ತು. ಈಗ ಒಬ್ಬ ದುಷ್ಟನಿಗೆ ದುಷ್ಟತನದಿಂದ ಪಡೆದದ್ದೇ ಸಂಪತ್ತು, ಒಳ್ಳೆಯವನಿಗೆ ಒಳ್ಳೆಯತನದಿಂದ ಪಡೆದದ್ದು ಸಂಪತ್ತು. ಹಾಗಾಗಿ ಅದು ಭಿನ್ನ ಯಾಕೆ ಅಂತ ಕೆಲವರದ್ದು. ಏನೋ ಒಟ್ಟಿನಲ್ಲಿ ಎರಡು ಭಿನ್ನ ರೀತಿಯ ಗುಣಗಳಿವೆ, ಆ ಗುಣಗಳೇ ನಮ್ಮ ಸಂಪತ್ತು ಅನ್ನುವುದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಸ್ಪಷ್ಟಪಡಿಸ್ತಾನೆ. ದಯವಿಟ್ಟು ನಮ್ಮ ಅಕೌಂಟಿನಲ್ಲಿ ಎಷ್ಟು ದುಡ್ಡಿದೆ, ನಮಗೀಗ ಬರಲಿಕ್ಕಿರುವ ಹಣ ಎಷ್ಟು, ನಮ್ಮ ಹತ್ರ ಇರುವ ಆಸ್ತಿ ಯಾರೆಲ್ಲ ಅಪ್ಪ ಕೊಟ್ಟದ್ದೋ ಇನ್ಯಾವುದೋ ನಾವು ಖರೀದಿ ಮಾಡಿದ್ದೋ ಅದು ಎಷ್ಟಿದೆ, ನಮ್ಮ FD ಎಷ್ಟಿದೆ, ಇದರಿಂದ ನಮ್ಮ ಸಂಪತ್ತು ನಿರ್ಣಯ ಆಗುವುದಿಲ್ಲ. ನಮ್ಮ ದೈವಿ ಸಂಪತ್ತು ಅಂತ ನಮಗೆ ಹುಟ್ಟುತ್ತಾ ಕೆಲವು ಇವೆ, ಆ ಸಂಪತ್ತೇ ಸಂಪತ್ತು ಅನ್ನುವ ಅರ್ಥದಲ್ಲಿ ಕೃಷ್ಣ ಮಾತಾಡ್ತಾನೆ. ಕೃಷ್ಣ ಹೇಳ್ತಾನೆ, ದೈವಿ ಸಂಪತ್ತು ಕೆಲವರಿಗೆ ಇದೆ. ಅವು ಯಾವುವು ಅಂದರೆ ಅಭಯಂ, ಯೋಗ ಸಂಸಿದ್ಧಿ, ಜ್ಞಾನ ಮಾರ್ಗಸ್ಥಿತ, ಆಮೇಲೆ ತಪಂ, ದಾನಂ, ಯಜ್ಞಂ, ಶಮ, ದಮ, 26 ಇಂಥ ಗುಣಗಳಿವೆ. ಆರ್ಜವಂ, ಮಾರ್ದವಂ, ಹ್ರೀಹಿ, ಅಚಾಪಲಂ, ಮತ್ತು ಶಾಂತಿ, ತ್ಯಾಗ, ಅಪೈಷುಣಂ. ಅಪೈಷುಣಂ ಅಂದರೆ ಚಾಡಿ ಹೇಳದೇ ಇರುವುದು, ಮಕ್ಕಳಿಂದ ಶುರುವಾಗುತ್ತೆ ನೋಡಿ. ಅದು ಪಿಸುಣ ಅಂತ ಕನ್ನಡದಲ್ಲಿ ಪಿಸುಣ ಅಂತಲೇ ಶಬ್ದ ಅದಕ್ಕೆ, ಚಾಡಿ ಹೇಳುವುದಕ್ಕೆ. ಪಿಸುಣ ಬುದ್ಧಿ, ಯಾಕೆ ಪಿಸು 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 ಹೇಳ್ತದಲ್ಲ ಅದಕ್ಕೋ ಏನೋ ಯಾರಿಗೂ ಗೊತ್ತು. ಪಿಸುಣ, ಅಪೈಷುಣ, ಅದು ಅಪೈಷುಣ ಬುದ್ಧಿಯೇ ಇರಬೇಕು ದೈವಿ ಆಗಬೇಕಾದ್ರೆ, ಚಾಡಿ ಹೇಳಬಾರದು. ನೋಡಿ, ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಒಂದು 6 ಮಕ್ಕಳಿದ್ದಾವೆ ಕಲ್ಲಹಳ್ಳಿಯಲ್ಲಿ. ಅವು ಆಡ್ಲಿಕ್ಕೆ ಬಿಟ್ಟಿರ್ತೀವಿ ನಾವು ಅಂಗಳದಲ್ಲಿ, ಚೆನ್ನಾಗಿ ಆಡ್ತಿರ್ತವೆ. ಒಂದು ಓಡಿ ಬರ್ತದೆ, ಬಂದು ಮನೆಯಲ್ಲಿ ಯಾರು ಸ್ವಲ್ಪ ಬಾಸ್ ಇದ್ದಾರೆ ಅವರನ್ನು ಹುಡುಕಿ, ನನಗೆ ಅವನು ಹಾಗೆ ಮಾಡಿದ, ನನಗೆ ಇವಳು ಹೊಡೆದಳು ಅಲ್ವಾ. ಇದು ಸಾಮಾನ್ಯ, ಸರ್ವೇ ಸಾಮಾನ್ಯ, ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮನೆಯ ಬಹಳ ದೊಡ್ಡ ಅಂದರೆ ದುರಂತದ ಗುಣ ಅಥವಾ ಭಾಗ ಏನು ಅಂದರೆ ಮನೆಯವರದ್ದು. ತಕ್ಷಣ ನಾವು ಹೋಗಿಬಿಡೋದು, ನೀನು ಯಾಕೆ ಹಾಗೆ ಮಾಡಿದ್ದು ಅಂತ ಕೇಳೋಕ್ಕೆ ಅಲ್ವಾ. ನೀನು ಹಾಗೆ ಮಾಡಬಾರ್ದೇನು, ಮಕ್ಕಳಾಡುವಾಗ ಹಾಗೆ ಮಾಡ್ತಾರಾ ಅಂತ ಹೋಗಿ ದೊಡ್ಡವರು ಹೇಳೋದು. ನಮ್ಮ ಕಲ್ಲಹಳ್ಳಿಯಲ್ಲಿ ಖಾಯಂ ಒಂದು ಸ್ಟ್ರಿಕ್ಟ್ ರೂಲು, ಅವ ಹಾಗೆ ಬಂದರೆ ಆಟಕ್ಕೆ ಯಾಕೆ ಹೋಗಿದ್ದಿ, ಆಟ ಆಡು, ಏನಾದರೂ ಅಲ್ಲಿ ಚಾಡಿ ತಗೊಂಡು ಬಂದರೆ ಜಾಗ್ರತೆ. ನಮಗೇನಾರು ಹೇಳಿದರೆ ನಿನಗೆ ಹೊಡೆಯೋದು, ಚಾಡಿ ಹೇಳತಕ್ಕದ್ದಲ್ಲ. ಅವರು ನಿನ್ನ ಸ್ನೇಹಿತರು, ಸುಖವೋ ದುಃಖವೋ ಅವ್ರ ಜೊತೆಗೆ ಚೆನ್ನಾಗಿರ್ತೀಯೋ ಕೆಟ್ಟದಿರ್ತೀಯೋ ನಿನ್ನ ಹಣೆ ಬರಹ ನಿಭಾಯಿಸು. ನಮ್ಮ ಮನೇಲಿ ನಾವು ಇಂಟ್ರಫಿಯರ್ ಆಗೋದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಅಲ್ಲಿಂದ ಬೆಳೀತದೆ ಚಾಡಿ ಬುದ್ಧಿ, ಅಲ್ಲಿಯೇ ಅದನ್ನು ಚಿವುಟಿ ಹಾಕಿದರೆ ಬದಲಾಯಿಸಬಹುದು. ಅದಕ್ಕೆ ಅವನು ಕೃಷ್ಣ ಅಪೈಷುಣಂ ಹೇಳಿದ, ಅಕ್ರೋಧ ಹೇಳಿದ, ನಾತಿಮಾನಿತ ಹೇಳಿದ, ಭಾಳ ನಾನು ಅನ್ನುವ ಗರ್ವ ಇರಬಾರ್ದು ಅಂದ. ಇಂಥ 26 ಗುಣಗಳನ್ನು ಹೇಳುವಾಗ ಬಹುತೇಕ ಜ್ಞಾನಿಯ ಲಕ್ಷಣವನ್ನು ಹೇಳಿದ ನೋಡಿ. ಅಂಥದೇ ಗುಣಲಕ್ಷಣಗಳನ್ನು 26 ಇದ್ದರೆ ಅದು ದೈವೀ ಸಂಪತ್ತು. ಮುಂದೆ ಕೃಷ್ಣನೇ ಆ ದೈವೀ ಸಂಪತ್ತಿನ ನಂತರದ ಆಸುರಿ ಸಂಪತ್ತುಗಳನ್ನು ದರ್ಪ, ದಂಭ, ನಾವು ಜಂಭ ಅಂತ ಹೇಳ್ತೀವಲ್ಲ ಅದನ್ನೇ ಜಂಭ ಅಂದ್ಕೊಳ್ಳಿ. ದರ್ಪ, ಸೊಕ್ಕು, ಅಭಿಮಾನ, ಪಾರುಷ್ಯ, ಕ್ರೋಧ ಮತ್ತು ಅಜ್ಞಾನ ಅಂತ 6 ವಿವರಿಸ್ತಾನೆ. ಪಾರುಷ್ಯ ಅಂದರೆ ಕಠೋರವಾದ ಮಾತಿನಿಂದ ನಿಂದಿಸುವುದು, ಹಂಗಿಸುವುದು, ಮಾತಿನಲ್ಲಿ ಸಂಯಮವಿಲ್ಲ. ಅವರು ಆಡುವುದನ್ನು ಕೇಳಲಿಕ್ಕಾಗದೆ ನಾವು ಯಾರಪ್ಪ ಇವರ ಸಹವಾಸ ಯಾಕೆ ಬೇಕು, ಅವ್ರ ಬಾಯಿಗೆ ಯಾಕೆ ನಾವು ಕೋಲು ಹಾಕೋದು, ಅವ್ರು ಏನಾದರೂ ಮಾತಾಡಿಕೊಳ್ಳಿ ಅಂತ ಬರ್ತೇವೆ ನೋಡಿ. ಅದು ಅಂಥ ಬುದ್ಧಿ. ಕೆಲವರಿಗೇನು ಅಂದರೆ, ನನ್ನ ಮಾತು ಕೇಳಿದರೆ ಅವರು ಹೆದರಿಸಿ ಸಾಯ್ತಾರೆ ಅನ್ನೋದೇ ದೊಡ್ಡ ಹೆಗ್ಗಳಿಕೆ ಆಗ್ತದೆ. ಅಲ್ಲ, ಅದು ಅವರ ಮಾತು ಯಾಕೆ ಹೆದರಿಸುವ ಹಾಗಾಗಿದೆ, ಆ ಹೆದರಿಕೆಗೆ ಭಯಕ್ಕೆ ಧರ್ಮಶಾಸ್ತ್ರ ಕಾರಣವಾದರೆ ಓಕೆ. ಆ ಕೂಗು, ಆರ್ಭಟ, ಅದರಲ್ಲಿರುವ ಅಜ್ಞಾನ, ಅದರಲ್ಲಿರುವ ಅಭಿಮಾನ, ಅದರಲ್ಲಿರುವ ದರ್ಪ, ಅದರಲ್ಲಿರುವ ಜಂಭ, ಆ ಕ್ರೋಧ, ಎಲ್ಲಕ್ಕಿಂತ ಬಹಳ ಬಹಳ ಮುಖ್ಯವಾಗಿ ಹೇಳುವುದೇ ಆ ಕೋಪ. ಆ ಕೋಪದಿಂದ ಹುಟ್ಟುವ ಪಾರುಷ್ಯ, ಕಠೋರ ಮಾತು, ಇವುಗಳು ಉಳ್ಳದ್ದಾದರೆ ಅದು ಆಸುರಿ. ಪಕ್ಕ ನಾವು ಈ 26 ಗುಣಗಳು, ಈ 26 ಗುಣಗಳನ್ನು ನಾನು ಬಡ ಬಡ ಲಿಸ್ಟ್ ಮಾಡಿದೆ.
ಒಂದೊಂದಕ್ಕೆ ಎಷ್ಟೆಷ್ಟೋ ಗಂಟೆ ಎಕ್ಸ್ಪ್ಲನೇಷನ್ ಬೇಕು. ಶಾಂತಿ ಅಂದರೆ ಏನು, ತ್ಯಾಗ ಅಂದರೆ ಏನು, ದಮ ಶಮ ತಪಃ ಜ್ಞಾನಂ, ಆಮೇಲೆ ಅಕ್ರೋಧ, ಕ್ರೋಧ ಇಲ್ಲದೆ ಇರುವುದು ಅಂತ, ಕೋಪ ಇಲ್ಲದೆ ಇರುವುದು. ತಕ್ಷಣ ಕೋಪ ಇಲ್ಲದೆ ಇರುವುದು ಅಂದರೆ ನಮ್ಮಲ್ಲಿ ಹೇಗೆ ಅಂದರೆ ಅವರು ದೊಡ್ಡ ಸಾಧು ಸಂತರು ಹೇಳ್ತಾರೆ ಕಂಡಪಟ್ಟೆ ಕೋಪ ಉಂಟು ಅಂತ ನಾವು ಮಾತಾಡ್ಕೊಳ್ತೇವೆ. ಕ್ರೋಧ ಇಲ್ಲದೆ ಇರುವುದು ಅನ್ನೋದಕ್ಕೆ ಬಹಳ ಡಿಫರೆಂಟ್ ಆದ ಅನಾಲಿಸಿಸ್ ಇದೆ. ಕೋಪಕ್ಕೆ ಬಹಳ ಭಿನ್ನವಾದ ಅನಾಲಿಸಿಸ್ ಇದೆ. ಕೋಪ ಯಾವಾಗ ಒಬ್ಬ ಮನುಷ್ಯನಿಗೆ ಬರ್ತದೆ ಅನ್ನೋದರ ಮೇಲೆ ಅದು ಕೋಪವೋ ಕೋಪ ಅಲ್ಲದೆ ಇರುವುದು ಅಂತ. ಈಗ ಉದಾಹರಣೆಗೆ ನನ್ನ ಅಹಂಕಾರಕ್ಕೆ ಭಂಗ ಆಗುವ ಯಾವುದೋ ಒಂದು ಕಾರಣಕ್ಕೆ ನನಗೆ ಕೋಪ ಬಂತು. ನನ್ನನ್ನೇನೋ ಚೀತು ಮಾಡಿದರು, ನನಗೆ ಸಿಕ್ಕಾಪಟ್ಟೆ ಯಾರ ನೀನು ನನ್ನ ಬಗ್ಗೆ ಹಾಗಾಡಲಿಕ್ಕೆ, ಅದು ನನ್ನ ಅಹಂಕಾರದ ಕೋಪ. ಯಾವುದೋ ಒಬ್ಬ ನನ್ನ ಎದುರಿಗಿರುವ ವ್ಯಕ್ತಿ, ಅವನು ನನಗೆ ಬಹಳ ಪ್ರಿಯನು, ಅವನು ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ, ನಾನು ಅವನ ಮೇಲೆ ತುಂಬ ನಿರೀಕ್ಷೆ ಇಟ್ಟುಕೊಂಡು ಅವನನ್ನು ಒಳಿತಿನ ಕಡೆಗೆ ಹೋಗಬೇಕು ಇವನು ಅಂತ ಅಪೇಕ್ಷೆ ಪಡುವಾಗ ಅವನು ಸ್ವಲ್ಪ ದಾರಿ ತಪ್ಪಿದ್ದಾನೆ ಅನ್ನಿಸುವಾಗ ನನಗೆ ಬರುವ ಕೋಪ ಇದೆಯಲ್ಲ, ಅದು ಅವನ ಬೆಳವಣಿಗೆಗೆ, ನನ್ನ ಅಹಂಕಾರಕ್ಕಲ್ಲ. ಆ ಕ್ರೋಧ ಪ್ರತಿ ಸಾಧು ಸಂತರಲ್ಲೂ ಇರುತ್ತೆ, ಜ್ಞಾನಿಗಳಲ್ಲೂ ಇರುತ್ತೆ. ಹಾಗಾಗಿ ದೈವಿ ಸಂಪತ್ತಿನ 26 ಗುಣಗಳನ್ನು, ಶಾಂತಿ ಅಂತ ಒಂದು ಮಾತಿದೆ, ಮನಸ್ಸಮಾಧಾನ ಮಾತ್ರ ಅಲ್ಲ ಶಬ್ದಾರ್ಥ. ಶಾಂತಿ ಯಾರು ಅಂದರೆ ಯಾರು ಭಗವಂತನ ಜೊತೆಗೆ ಮನಸ್ಸು ಸ್ಥಿರವಾಗಿದ್ದಾನೋ ಅವನು ಶಾಂತನು. ಯಾರ ಮನಸ್ಸಿನಲ್ಲಿ ಅವನನ್ನು ಬಿಟ್ಟು ಇನ್ನೊಂದು ಭಾವವಿಲ್ಲದ ತಾದಾತ್ಮ್ಯ ಬರ್ತದಲ್ಲ, ಆಗ ಅವನಿಗೆ ಅಶಾಂತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಭಗವತ್ ತತ್ವದ ಜೊತೆಗೆ ಸಮಾಗಮ, ಅದು ಶಾಂತ ಸ್ಥಿತಿ. ಹಾಗಾಗಿ ಒಂದು ಶಬ್ದ ಒಂದು ವಿವರಣೆಯನ್ನು ಅಪೇಕ್ಷೆ ಪಡೋದಿಲ್ಲ. ಇಂಥ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಣೆಗಳನ್ನು ಅಪೇಕ್ಷಿಸುವ 26 ಗುಣಗಳನ್ನು ದೈವಿ ಸಂಪತ್ತು ಅಂತ ಗುರುತಿಸಿದ. ಈ ಲೋಕದಲ್ಲಿ ಈ 2 ವಿಭಾಗಗಳಿರ್ತವೆ ಅನ್ನೋದನ್ನು ದಯವಿಟ್ಟು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಗುಣಗಳು 26 ಗುಣಗಳು ಇರುವವರು ದೈವಿ ಸಂಪತ್ತು ಉಳ್ಳವರು. ಯಾರಿಗೆ ಇವಿಷ್ಟೂ ಇಲ್ಲ, ಕೇವಲ ಅಭಿಮಾನ, ಕ್ರೋಧ, ಪಾರುಷ್ಯ, ಜಂಭ, ದರ್ಪ ಇವುಗಳೇ ಮಹಾಪರಾಕಾಷ್ಠೆಯಲ್ಲಿದ್ದು ಉಳಿದವುಗಳ ಬಗ್ಗೆ ಅಲಕ್ಷ್ಯ ಹೀಗಿದ್ದಾರ ಅಂತ ಕೇಳಿದರೆ ಪೂರ್ವ ಇತಿಹಾಸದಲ್ಲಿ ದುರ್ಯೋಧನನೇ ಉದಾಹರಣೆ. ಇಷ್ಟು ಆಸುರಿ ಗುಣಗಳಿಗೆ ಅವನಿಗೆ ಅಜ್ಞಾನವೇ ಅವನ ಮಹತ್ತರವಾದ ಗುಣ. ನನಗೆ ಗೊತ್ತು ನೀವ್ಯಾರಯ್ಯ ನನಗೆ ಹೇಳೋಕ್ಕೆ ಅಂತ ಪರಶುರಾಮರು ಹೇಳಿದರು, ಲೋಮಶರು ಹೇಳಿದರು, ವೇದವ್ಯಾಸರು ಹೇಳಿದರು, ವಿದುರ ಹೇಳಿದ, ಭೀಷ್ಮಾಚಾರ್ಯರು ಹೇಳಿದರು, ಕೃಷ್ಣನೇ ಸಾಕ್ಷಾತ್ ಹೇಳಿದ. ನನಗೆ ಗೊತ್ತಿಲ್ಲದು ನಿಮಗೆ ಗೊತ್ತಾ ಅನ್ನುವ ಹಾಗೆ ಅವನ ಅಜ್ಞಾನವೇ ಅವನಿಗೆ ದೊಡ್ಡ ಬಂಡವಾಳ. ಆಮೇಲೆ ಅವನ ಅಭಿಮಾನವೇ ಅವನಿಗೆ ದೊಡ್ಡದು. ನೀವ್ಯಾರು? ಕೃಷ್ಣ ಎಂಥ ದೊಡ್ಡವ, ಭೀಷ್ಮ ಯಾವನವ ದೊಡ್ಡನವನು, ಅವನ್ಯಾವ ವಿದುರ, ನಮ್ಮ ಮನೆಯ ದಾಸಿಯ ಮಗ ಅಂದುಬಿಟ್ಟ ವಿದುರನಿಗೆ, ಎಂಥ ಮಹಾಪುರುಷನಿಗೆ. ಹೀಗೆ ಈ ಒಂದು ಭಾವದಿಂದ ನೋಡಿದರೆ ಅರ್ಜುನನಲ್ಲಿ ಆ ಜಂಭ, ಆ ಸೊಕ್ಕು, ಆ ಅಭಿಮಾನ, ಆ ಕಠೋರ ಮಾತು, ಪಾರುಷ್ಯ, ಅವನಷ್ಟು ದುಷ್ಟ ಮಾತುಗಳನ್ನು ನೀವು ಒಬ್ಬ ಭೀಷ್ಮಾಚಾರ್ಯರ ಜೊತೆಗೆ ಮಾತನಾಡುವಾಗ, ಒಬ್ಬ ದುರ್ಯೋಧನ ತನ್ನ ಸಾಕ್ಷಾತ್ ಎದುರು ನಿಂತಹ ದ್ರೋಣಾಚಾರ್ಯರಿಗೆ ಹೇಳುವ ಕೆಟ್ಟ ಕೆಟ್ಟ ಅವರ ಸೇನಾಪತ್ಯವನ್ನು ವಹಿಸುವಾಗ ಮಾತನಾಡುವ ಮಾತುಗಳನ್ನು, ಈವನ್ ಅವನು ರಾಜ ಅರಮನೆಯಲ್ಲಿದ್ದಾಗ ಮಾತನಾಡುವ ಮಾತುಗಳನ್ನು ಯಾವ ಕಿವಿಯಿಂದಲೂ ಯಾರೂ ದೊಡ್ಡವರು ಕೇಳಬಾರ್ದು. ಅಷ್ಟು ದುಷ್ಟ ಮಾತು. ಅದಕ್ಕೆ ದುಷ್ಟ ಪಾರುಷ್ಯ ಅಂದರೆ ಏನು ಅನ್ನೋದಕ್ಕೆಲ್ಲ ದುರ್ಯೋಧನನ ಮಾತುಗಳನ್ನು ಓದಬೇಕು. ಕೆಲವರು ತಂದೆ ತಾಯಿಗೆ ಅಷ್ಟೇ ಕಠೋರ ಕನಿಷ್ಠ ಮಾತುಗಳನ್ನೆಲ್ಲ ಆಡ್ತಾರೆ. ಪಾರುಷ್ಯದ ಮಾತು. ನಮಗೆ ತಂದೆ ತಾಯಿಯಲ್ಲಿ ಎಷ್ಟೋ ಭಿನ್ನಾಭಿಪ್ರಾಯಗಳಿರ್ಬೋದು. ಪಾರುಷ್ಯದಿಂದ ಅವರನ್ನು ಕೆಟ್ಟದಾಗಿ ಕಮ್ಮಿ ಮಾಡಿ ಮಾತನಾಡಬಾರ್ದು. ಅಮ್ಮ ನಂಗೆ ನಿನ್ನ ಮಾತು ಒಪ್ಪಿಗೆ ಆಗಲಿಲ್ಲ ಅನ್ನೋದು ಬೇರೆ ವಿಷಯ. ಆದರೆ ಅದನ್ನು ಕಠೋರವಾಗಿ ನಿಂದಿಸಿ ಹಂಗಿಸಿ ಹೇಳುವ ಹಕ್ಕು ಯಾರಿಗೂ ಇಲ್ಲ. ಈ ದೃಷ್ಟಿಯಲ್ಲಿ ಅವನ ಆ 6 ಗುಣಗಳನ್ನು ನಾವು ಪಕ್ಕಾ ಉದಾಹರಣೆ ಅಂತ ದುರ್ಯೋಧನನನ್ನೇ ಹೇಳ್ತೇವೆ. ದುರ್ಯೋಧನ ಆಗಿ ಹೋದ್ಮೇಲೆ ಅಂಥವನು ಬರಲೇ ಇಲ್ಲ ಅಂತ ಅರ್ಥ ಅಲ್ಲ. ನಿಮ್ಮ ಮನೆಗಳಲ್ಲೇ ನಮ್ಮಲ್ಲೇ ಅಂಥ ಗುಣಗಳಿರ್ಬೋದು, ಯಾರಿಗೆ ಗೊತ್ತು. ಇನ್ನೊಬ್ಬರು ಸರಿಯಾಗಿ ಹೇಳ್ಯಾರು. ಯಾವಾಗಲೂ ನಮ್ಮದು ಗುಣ ಹೇಗುಂಟಪ್ಪ ಅಂತ ಬೇರೆಯವರನ್ನು ಕೇಳಬೇಕು. ನಮಗೆ ಕಾನ್ವೆಂಟ್ನಲ್ಲಿರುವಾಗ ನಮ್ಮ ಸಿಸ್ಟರ್ಸ್ ಹೇಳ್ತಿದ್ರು, ನಮ್ಮ ಕಾನ್ವೆಂಟ್ ಸಿಸ್ಟರ್ಸ್ ಪಾಠದಲ್ಲೆಲ್ಲ, ನೀನು ಹೇಗಿದ್ದೆ ಅಂತ ನೀನೇ ತಿಳ್ಕೊಳ್ಬೇಡ, ನಿನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ತಾ ಇರು ಅಂತ.
ನಿನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳು, ನಾನು ಇರೋದು ಸರಿ ಇದೆ, ನನ್ನ ಬಿಹೇವಿಯರಲ್ಲಿ ನನಗೆ ದೋಷ ಕಾಣ್ತದೆ, ನಿಮಗೇನಾದರೂ ನನ್ನ ತಪ್ಪು ಕಂಡ್ರೆ ಹೇಳಿ ಅಂತ. ಯಾಕೆ ನಮಗೆ ನಮ್ಮ ಬಗ್ಗೆ ಗೊತ್ತಾಗೋದಿಲ್ಲ, ಇನ್ನೊಬ್ಬರಿಗೆ ಬೇಗ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಜೊತೆಗೆ ಇರುವ ಕನ್ನಡಿ ರೂಪದ ಇನ್ನೊಂದು ಆತ್ಮೀಯ ಸಂಗಾತಿಯನ್ನು, ನಮ್ಮ ಕನ್ನಡಿಯನ್ನು ನಿತ್ಯ ಕೇಳಿಕೊಂಡು ನಮ್ಮ ಆತ್ಮಾವಲೋಕನ ಮಾಡುವುದಕ್ಕೆ ಇವನು ಕೊಟ್ಟ ಪಟ್ಟಿ. ಆಮೇಲೆ ಅವನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ದೈವೀ ಸಂಪತ್ತು ವಿಮೋಕ್ಷ್ಯಾಯ. ಪದೇ ಪದೇ ಕೃಷ್ಣ ಎರಡೇ ಸಂಗತಿಗಳನ್ನು ಹೇಳುವುದು ಆರಂಭದಿಂದ. ನೀವು ಗಮನಿಸಿ, ಒಂದು ವಿಮೋಕ್ಷ್ಯ, ಇನ್ನೊಂದು ಬಂಧನ. ಆತ್ಮಬಂಧನಕ್ಕೆ ಕಾರಣವಾಗುವುದು ಆಸುರಿ ಸಂಪತ್ತು ಮತ್ತು ದೈವೀ ಸಂಪತ್ತು ನಿನ್ನ ಬಿಡುಗಡೆಗೆ ಕಾರಣವಾಗ್ತದೆ. ಸೊ ಇದೆರಡನ್ನು ನೀನು, ದೈವೀ ಸಂಪತ್ತು ಅಂದರೆ ಬಿಡುಗಡೆಗೆ ಕಾರಣವಾಗುವ ಸಂಪತ್ತು, ನನ್ನನ್ನು ಮತ್ತೆ ಮತ್ತೆ ಈ ಬಂಧನದ ಒಳಗೆ ಹಾಕುವ ಸಂಪತ್ತು ಅಂತ ಇದ್ದರೆ, ಗುಣ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹಗ್ಗ ಅಂತಲೂ ಒಂದು ಅರ್ಥ ಇದೆ. ಗುಣ ಅಂದರೆ ಕ್ವಾಲಿಟಿ ಅಂತ ಒಂದು ಅರ್ಥದಿಂದ ನಾವು ಈಗ ರೂಢಿಯಿಂದ ಬಳಸುವುದು. ಶಬ್ದಾರ್ಥದ ದೃಷ್ಟಿಯಿಂದ ಗುಣಕ್ಕೆ ಹಗ್ಗ ಅಂತ, ಅದಕ್ಕೆ ಗುಣಿಸು ಅಂತ ಬಂದಿರ್ಬೋದು. ಒಂದಕ್ಕೆ ಎರಡನ್ನು ಹೆಣೆಯುವುದು, ಗುಣಿಸುವುದು. ಹಗ್ಗ ಹೆಣೆದಾಗೆ ಹೆಣೀತಾ ಅದು ಗುಣಿಸು ಆಗಿರ್ಬೋದು. ಗುಣವೇ ಹಗ್ಗ. ನಮ್ಮ ಗುಣ ಅಂತ ನಾವು ಯಾವುದನ್ನು ಭಾವಿಸ್ತೇವಲ್ಲ, ಅದು ಮೋಕ್ಷಕ್ಕೂ ಹಗ್ಗ, ಬಿಡುಗಡೆಗೂ ಹಗ್ಗ. ಬಿಡುಗಡೆ ಆದಾಗ ಅದು ಬಂಧನ, ಮತ್ತು ಬಿಡುಗಡೆ ಆಗೋ ಹೊತ್ತಿಗೆ ಅದು ಬಂಧನ ಆಗಿರ್ತದೆ, ಬಿಡುಗಡೆ ಆಗುವಾಗ ಅದು ಬಿಡಿಸಿಕೊಡ್ತದೆ. ಎರಡಕ್ಕೂ ಹಗ್ಗವೇ ಕಾರಣ. ಅದರಿಂದ ಗುಣ ದೈವಿ ಆದಾಗ ಅದು ನಮ್ಮನ್ನು ಬಿಡುಗಡೆಗೆ ಒಯ್ತದೆ, ಆಸುರಿಯಾದಾಗ ಅದು ಬಂಧನಕ್ಕೆ ಕಟ್ಟಿ ಹಾಕ್ತದೆ ಅಂತ ಕೃಷ್ಣ ಹೇಳಿದ. ಬಹುಶಃ ಇಷ್ಟು ಹೇಳುವಾಗ ಅರ್ಜುನ ಸ್ವಲ್ಪ ಚಿಂತೆಗೆ ಒಳಗಾದನೋ ಏನೋ. ಕೃಷ್ಣ ಹೇಳ್ತಾನೆ, ನೀನು ಸಂಪತ್ ದೈವೀಂ ಅಭಿಜಾತೋಸಿ ಮಾ ಶುಚಃ ಪಾರ್ಥ. ನೀನು ದುಃಖಿಸಬೇಡ ಅರ್ಜುನ, ನಿನಗೆ ಚಿಂತೆ ಬೇಡ, ನೀನು ದೈವೀ ಸಂಪತ್ತುಗಳ ಸಹಿತನಾಗಿ ಬಂದಿದ್ದಿ. ಎಷ್ಟು ಬಾರಿ ಆಯಿತು ನೋಡಿ, ಕೃಷ್ಣ ಎಷ್ಟು ಬಾರಿ ಅರ್ಜುನನನ್ನು ಸರ್ಟಿಫೈ ಮಾಡ್ತಿದ್ದಾನೆ. ನೀನು ದುಃಖಿಸಬೇಡ ಅರ್ಜುನ, ನೀನು ಹುಟ್ಟುತ್ತಲೇ ಅಭಿಜಾತೋ ಅಸಿ, ನೀನು ಹುಟ್ಟುತ್ತಲೇ ನಿನ್ನಲ್ಲಿ ಅದು ಇದೆ, ದೈವೀ ಸಂಪತ್ತು, ನಿನಗೆ ಸ್ವಭಾವತಃ ಒಳ್ಳೆಯ ಗುಣಗಳಿವೆ, ನೀನು ಮಾ ಶುಚಃ, ದುಃಖಿಸಬೇಡ ಅಂತ ಹೇಳಿ ಮುಂದುವರಿತಾ ಕೃಷ್ಣ ಹೇಳ್ತಾನೆ, ಈ ದೈವಿ ಮತ್ತು ಆಸುರಿ ಸಂಪತ್ತುಗಳೇ ನಮ್ಮ ಎಲ್ಲ ಕ್ರಿಯೆಗಳನ್ನು ನಿರ್ಣಯ ಮಾಡ್ತವೆ. ಆದ್ದರಿಂದ ದೈವಿ ಸಂಪತ್ತು ಇರುವವರ ಬಗ್ಗೆ ನಾನೀಗ ವಿಸ್ತಾರವಾಗಿ ಹೇಳಿದ್ದೇನೆ ಅಂತಾನೆ. ಇಂಟ್ರೆಸ್ಟಿಂಗ್ಲಿ 26 ಹೆಸರುಗಳನ್ನು ಗುಣಲಕ್ಷಣದ ಆ ಪಟ್ಟಿ ಮಾಡ್ತಾನೆ ಹೊರತು ವಿವರಿಸೋದಿಲ್ಲ. ವಿಸ್ತರಶಃ ಪ್ರೋಕ್ತಮ್ ಅಂತ ಹೇಳ್ತಾನೆ. ನಾನು ವಿಸ್ತರಶಃ ನಿಮಗೆ ದೈವಿ ವಿಷಯವನ್ನು ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳ ಬಗ್ಗೆ ನಾನು ಹೇಳ್ತೇನೆ ಅಂತ ಇಂಟ್ರೆಸ್ಟಿಂಗ್ಲಿ ಇಡೀ ವಿಭಾಗ ಅಧ್ಯಾಯ ಸಂಪೂರ್ಣ ಇನ್ನು ಆಸುರಿ ವಿವರಣೆಯೇ ಕೊಡೋದು, ದೈವಿ ವಿವರಣೆಯೇ ಇಲ್ಲ. ಯಾಕೆ ಹೇಳಿ? ಕೆಟ್ಟದ್ದಕ್ಕೆ ಬಹಳ ವಿವರಣೆ, ಒಳಿತಿಗೆ ಒಂದೇ ವಿವರಣೆ. ಸತ್ಯ ಒಂದೇ ವಾಕ್ಯ, ಸುಳ್ಳು ಸಾವಿರಾರು ವಾಕ್ಯ. ಕೆಡುಕು ನೂರಾರು ಥರದಲ್ಲಿ ಹೇಳಿದಾಗಲೂ ಕೆಡುಕಿನ ವ್ಯಾಪ್ತಿ ಮುಗಿಯುವುದೇ ಇಲ್ಲ. ಒಳಿತು ಒಂದೇ, ಧರ್ಮ ಒಂದೇ, ಅಧರ್ಮ ಸಾವಿರಾರು. ಹಾಗಾಗಿ ಇಡೀ ಸಂಪದ್ ವಿಭಾಗ ಯೋಗದಲ್ಲಿ ಅವನು ದೈವಿಯನ್ನು ಪ್ರಥಮ ಒಂದು ಪ್ಯಾರಾಗ್ರಾಫಿನ ಒಂದು ಮಂತ್ರ ಮುಗಿದೋಯ್ತು. ಮತ್ತು ಉಳಿದದ್ದೆಲ್ಲವೂ ಕೂಡ ಆಸುರಿ ಗುಣಲಕ್ಷಣಗಳ ವಿವರಣೆ. ಅವನು ಹೇಳ್ತಾನೆ, ಈ ಆಸುರಿ ಗುಣಗಳಿದ್ದಾರಲ್ಲ ಅವರು ಸಾಮಾನ್ಯರಲ್ಲ. ಅವರು ಹೇಗೆ ಅಂದರೆ ಜಗತ್ತಿನ ಯಾವ ದೊಡ್ಡದನ್ನೂ ಒಪ್ಪುವುದಿಲ್ಲ. ಈ ಜಗತ್ತೆಲ್ಲವೂ ಕೂಡ ಯಾವುದೋ ಒಂದು ದೊಡ್ಡ ಶಕ್ತಿಯಿಂದ ನಡೆದಿದೆ ಅನ್ನುವುದನ್ನೂ ಕೂಡ ಅವರು ಹೋಗ ಅದೇನು ದೊಡ್ಡದು ಅಂತ ಅಲ್ಲಗಳೆಯುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಷ್ಟು ಮಾಡಿದರೆ ತೊಂದರೆ ಇಲ್ಲ, ಅವರು ಅದಕ್ಕೆ ನಾನೇ ಕಾರಣ, ನನ್ನಿಂದಲೇ, ನಾನಿಲ್ಲದಿದ್ದರೆ ಇದು ಯಾವುದು ನಡೆಯುವುದಿಲ್ಲ, ಇಲ್ಲಿರುವುದೆಲ್ಲ ನಾವು ಅಂದರೆ ಈ ಚಾರ್ವಾಕ ಪರಂಪರೆಯವರು ಇದ್ದಾರಲ್ಲ ಈಗಲೂ ಕೂಡ, ಅದೆಂಥದ್ರಿ ನಂಬಿಕೆ, ಅದರ ಮೇಲೆ ಯಾಕೆ ಹೋಗ್ತೀರಿ, ನಾವೇ ಎಲ್ಲಕ್ಕೂ ಕಾರಣ, ನಮ್ಮ ಬೆಳವಣಿಗೆ ನಮ್ಮಿಂದ, ಬಿದ್ದರೆ ನಾವು ಎದ್ದರೆ ನಾವು, ನಮ್ಮನ್ನು ಬಿಟ್ಟು ಇನ್ನೇನಿದೆ ಅನ್ನುವ ಭಾವವನ್ನು ಪದೇ ಪದೇ ಹೇಳ್ತಾ ಕೃಷ್ಣ ಎಷ್ಟು ಕ್ರೂರವಾಗಿ ಅವರ ಬಗ್ಗೆ ಹೇಳ್ತಾನೆ ಅಂದರೆ, ಇಂಥ ಆಸುರಿ ಗುಣದ ನಾನೇ ಎಲ್ಲದಕ್ಕೂ ಕಾರಣ ಹೇಳುವ ಜನ ಈ ಲೋಕ ಕೂಡ ಒಂದು ಭಗವಂತನ ಸೃಷ್ಟಿ ಅನ್ನುವುದನ್ನು ಒಪ್ಪುವುದಿಲ್ಲ.
ಇದಕ್ಕೆ ಅವನೊಬ್ಬ ಕಾರಣಕರ್ತನಾಗಿ ಇದ್ದಾನೆ, ಇದಕ್ಕೊಂದು ಕಾರ್ಯಕಾರಣ ಸಂಬಂಧವಿದೆ ಅನ್ನುವ ತರ್ಕವನ್ನೇ ಅಲ್ಲಗಳೆಯುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದು ಯಾರು ಹೇಳಿದ್ದು? ಭಗವಂತ ಸೃಷ್ಟಿಸಿದ್ದು ಅಂತ ಎಲ್ಲ ನಮ್ಮ ಕಾಮಹೇತು, ನಮ್ಮ ಅಪೇಕ್ಷೆಗೆ ಇದೆಲ್ಲ ಉಂಟಾಯಿತು, ಅವನ್ಯಾವನು ಅಂತ ಧಿಕ್ಕರಿಸುವುದರ ಜೊತೆಗೆ ಇವರು ತಮ್ಮ ಪರಾಕಾಷ್ಠೆಯನ್ನೇ ಉದ್ಘೋಷ ಮಾಡಿ ತಾವೇ ದೊಡ್ಡವರು ಅನ್ನುವುದನ್ನು ಹೇಳ್ತಾ ಹೇಳ್ತಾ ಕೃಷ್ಣ ಹೇಳ್ತಾನೆ, ಇವರು ಕೇವಲ ಆತ್ಮನಾಶಕ್ಕೆ ಕಾರಣರಲ್ಲ, ಹೀಗೆ ಮಾಡಿ ಮಾಡಿ ಜನಾಂಗನಾಶಕ್ಕೆ ಕಾರಣರಾಗ್ತಾರೆ. ಈಗೊಂದು ಬಹಳ ಮಾತು ಹೇಳ್ತೇವಲ್ಲ, ಹಿಂದೂ ಧರ್ಮ ಎಲ್ಲವಾಗ್ತದೆ ಇಂಥವರಿಂದ. ಆದರೆ ಯಾಕೆ ಅವರೊಂದು ಜನಾಂಗನಾಶಕ್ಕೆ ಕಾರಣವಾಗ್ತಾರೆ, ಕೃಷ್ಣನದ್ದೇ ಮಾತು. ಅಷ್ಟು ಅವರು ಪ್ರಬಲವಾಗಿ ಅದನ್ನೇ ಹೇಳುವುದರಿಂದ ಅವರಿಗೆ ಅದೇ ಹಠ. ಭರತ ಪಟ್ಟಾಭಿಷಿಕ್ತನಾಗಬೇಕು ಅಂದಾಗ ಭರತನಿಗೆ ಪಟ್ಟಾಭಿಷೇಕದ ಅಪೇಕ್ಷೆಯೇ ಇಲ್ಲ ಅಂತ ಹೇಳಿ ಅವನು ಕಾಡಿಗೆ ರಾಮನನ್ನು ಕರೀಲಿಕ್ಕೆ ಬರ್ತಾನೆ. ರಾಮನಿಗೆ ಗೊತ್ತಿಲ್ಲ ಇವನಿಗೆ ಪಟ್ಟಾಭಿಷೇಕ ಆಗಿಲ್ಲ ಅಂತ. ರಾಮ ಅವನನ್ನು ನೋಡಿದ ಕೂಡಲೇ ಹೇಗಿದ್ದೀಯ, ಅಮ್ಮ ಹೇಗಿದ್ದಾರೆ, ಮನೆಯಲ್ಲಿ ಹೇಗಿದ್ದಾರೆ, ಅಪ್ಪ ಹೇಗಿದ್ದಾರೆ, ಸಾವಿರಾರು ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ, ಪಟ್ಟಾಭಿಷಿಕ್ತನಾದಿಯಾ, ಮಂತ್ರಿಮಂಡಲ ರಚಿಸಿದೆಯಾ, ಮಂತ್ರಿಗಳೆಲ್ಲ ಚೆನ್ನಾಗಿದ್ದಾರಾ, ನಿನ್ನ ಕಾನೂನು ಸಲಹೆಗಾರರು ಹೇಗಿದ್ದಾರೆ, ನಿನ್ನ ಸೇನೆಗೆ ಸಂಬಂಧಪಟ್ಟ ಮಂತ್ರಿಗಳು ಸರಿಯಾಗಿ ಸೇನಾ ನಿರ್ವಹಣೆ ಮಾಡ್ತಾರಾ, ಸೇನೆಗೆ ಬೇಕಾದ ಯೋಜನೆಗಳನ್ನು ಹಾಕಿಕೊಂಡಿದ್ದೀಯಾ, ಹೀಗೆ ನಿರರ್ಗಳವಾಗಿ ಪ್ರಶ್ನೆ ಕೇಳ್ತಾ. ಕೆಲವರಿದ್ದಾರೆ ಅವರ ಅಧರ್ಮಿಗಳು, ಧರ್ಮವನ್ನು ಒಳಿತನ್ನು ಒಪ್ಪುವುದಿಲ್ಲ. ಅವರು ನಿರಂತರವಾಗಿ ನಿನ್ನ ಹತ್ರ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಧರ್ಮವನ್ನು ನಡೆಯದ ಹಾಗೆ, ಧರ್ಮಿಷ್ಠರು ಚೆನ್ನಾಗಿ ಇರದ ಹಾಗೆ ಪ್ರಯತ್ನ ಮಾಡಲಿಕ್ಕೆ ಮಂತ್ರಿಮಂಡಲದಲ್ಲಿ ಮೂಗು ಹಾಕಿಕೊಂಡು ನನ್ನದು ಅಭಿಪ್ರಾಯ ಕೇಳು ಅಂತ ಬರ್ತಾರೆ. ಅವರನ್ನು ಆದಷ್ಟು ದೂರ ಇಡು ಅಂತ ರಾಮ ಹೇಳ್ತಾನೆ. ಇವತ್ತು ಮಂತ್ರಿಮಂಡಲಕ್ಕೆ ಯಾರು ಹತ್ತಿರ ಇರುವವರು ಏನು ಮಾಡ್ತಿದ್ದಾರೆ ಎಲ್ಲ ನೋಡಿದರೆ ರಾಮ ಯಾಕೆ ಹೇಳಿದ್ದ ಅರ್ಥ ಆಗತ್ತೆ ನೋಡಿ. ಈ ರೆಲೆವೆನ್ಸ್ ನಾನು ಹೇಳೋದು ಯಾವ ಕಾಲದ ಮಾತು. ಅದನ್ನೇ ಕೃಷ್ಣ ಹೇಳಿದ, ಇವರು ಇವತ್ತು ಆತ್ಮನಾಶಕ್ಕೆ ಮಾತ್ರ ಕಾರಣರಲ್ಲ, ಇವರು ಇಡೀ ಜನಾಂಗನಾಶಕ್ಕೆ ಕಾರಣರಾಗ್ತಾರೆ. ಪದೇ ಪದೇ ತಮ್ಮ ತಪ್ಪುಗಳನ್ನೇ ಜಗತ್ತಿಗೆ ಒಳಿತು ಅಂತ ಭಾವಿಸ್ತಾ ಅದೇ ತಪ್ಪುಗಳನ್ನು ಮಾಡಿ ಅವರು ತಾವು ಮಾಡುವುದು ತಪ್ಪು ಅಂತಲೇ ಗೊತ್ತಿಲ್ಲದ ಹಾಗೆ ಜಗತ್ತನ್ನು ನಾಶಕ್ಕೆ, ವಿನಾಶಕ್ಕೆ, ಕೆಡುಕಿಗೆ ದೂಡುವುದನ್ನೇ ಆನಂದದಿಂದ ಇದು ನಾನು ಮಾಡಿದೆ ಮತ್ತು ಹೀಗೆ ಮಾಡುವವರು ಕೆಲವರು ಯಜ್ಞದಾನಗಳನ್ನು ಕೂಡ ಮಾಡ್ತಾರೆ, ಇಲ್ಲ ಅಂತಲ್ಲ. ಈ ಯಜ್ಞದಾನಗಳನ್ನೆಲ್ಲ ಮಾಡುವಾಗ ನಾನು ಮಾಡುವವ, ನನ್ನ ಖುಷಿ ನನ್ನದು ಅನ್ನುವ ಕಾರಣದಿಂದಲೇ ಮಾಡ್ತಾರೆ. ನಿಮಗೆ ಗೊತ್ತು, ವೇನ ಅನ್ನುವ ಒಬ್ಬ ಧ್ರುವ ವಂಶದಲ್ಲೇ ಬಂದ. ಆ ವೇನ ಹೀಗೆ ಯಾವ ಯಜ್ಞ ಹೋಮ ಹವನಗಳನ್ನು ಮಾಡಿದರೂ ನನಗೆ ಅರ್ಪಿಸಬೇಕು, ದೇವತೆಗಳಿಗಲ್ಲ, ನಾನು ಮಾಡಿಸುವವ, ನೀವ್ಯಾರು ಎಲ್ಲ. ಅವ ಪುರೋಹಿತರಿಗೆ ಹೇಳ್ತಾನೆ, ಈ ಗಂಡ ಇರುವಾಗ ಮೆಂಡನಿಗೆ ಯಾಕೆ ನೀವು ನಿಮ್ಮ ಆಹುತಿ ಕೊಡ್ತೀರಿ ಅನ್ನುವ ಮಾತುಗಳನ್ನೆಲ್ಲ ಆಡ್ತಾನವ. ಅಲ್ಲಿಯವರೆಗೆ ನನಗೆ ಕೊಡಿ ಅಂತ. ಈ ಥರದ ಭಾವದಿಂದ ಅವರು ಲೋಕವನ್ನು ಕಂಟಕಕ್ಕೆ ದೂಡುವುದು, ಕಂಟಕದ ಕೆಲಸಗಳಿಗೆ ಪ್ರಚೋದಿಸುವುದು, ಇದನ್ನು ಮಾಡಿ ಮಾಡಿ ಕೃಷ್ಣ ಹೇಳ್ತಾನೆ, ಇವರು ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಅವರು ಯಾವತ್ತೂ ಕೂಡ ಒಳಿತಿನ ಕಡೆಗೆ ಬರೋದಿಲ್ಲ. ಹಾಗಾಗಿ ಅವರು ಏನಾಗ್ತಾ ಹೋಗ್ತಾರೆ ದಿನದಿಂದ ದಿನಕ್ಕೆ ಅಂತಂದರೆ, ಅವರು ಮತ್ತೆ 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 ಮೂಢಯೋನಿಷು ಜನ್ಮನಿ ಅವರು ಬರ್ತಾ ಪ್ರತಿ ಜನ್ಮದಿಂದ ಜನ್ಮಕ್ಕೆ ಅಧಯೋನಿಯಲ್ಲಿ, ಕೆಟ್ಟ ಯೋನಿಯಲ್ಲಿ, ಇರುವ ಸ್ಥಿತಿಗಿಂತ ಕೆಟ್ಟ ಯೋನಿಯಲ್ಲಿ ಬೀಳ್ತಾರೆ. ನರಕಾಂಪತಿತೆ ಅಥವಾ ನರಕಂಪತಂತಿತೆ, ಅವರು ನರಕದಲ್ಲಿಯೇ ಬೀಳ್ತಾರೆ, ಅವರು ಎಂದೂ ಉದ್ಧಾರ ಆಗುವುದಿಲ್ಲ. ಆ ಮಾತುಗಳನ್ನು ಮಾತ್ರ ಹೇಳೋದಿಲ್ಲ ಕೃಷ್ಣ, ನಾನೇ ದೂಡ್ತೇನೆ ಅವರನ್ನು ಅಂತ ಹೇಳ್ತಾನೆ. ಕ್ಷಿಪ್ಯಾಮಿ, ನಾನೇ ಅವರನ್ನು ದೂಡ್ತೇನೆ, ಅಧೋ ಯೋನಿಯಲ್ಲಿ ಬೀಳಿ ಅಂತ. ಯಾಕೆ? ಅನುಭವ ಆಗಬೇಕು. ಪಾಪ ಯೋನಿಯಲ್ಲಿ ಬಿದ್ದು ಬಿದ್ದು ಪಾಪಿ ಆಗಿ 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 ಒಂದು ದಿನ ಗೊತ್ತಾಗಬೇಕು ನಾನು ಪಾಪದಲ್ಲಿದ್ದೇನೆ. ಹಾಗೆ ಅವರನ್ನು ನಾನೇ ದೂಡಿ ಅವರು ಮತ್ತೆ ಮತ್ತೆ ಕೆಟ್ಟ ಕೆಟ್ಟ ಅಧೋ ಯೋನಿಯಲ್ಲಿ ಹುಟ್ಟು ಹಾಗೆ ಮಾಡ್ತೀನಿ. ಆ ಬಳಿಕ ಅವರು ಉದ್ಧಾರ ಆಗುವುದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಯಾಕೆ ಹೀಗಾಗತ್ತೆ? ಹಿಂದೊಂದು ಪ್ರಶ್ನೆ ಕೇಳಿದ್ದ ಅರ್ಜುನ, ಅನಿಚ್ಛಿನ್ನಂ ಅಪಿ ಬಲಾದ್ ಇವ ನಿಯೋಜಯತಿ. ಕೇಶವ, ಕೆಲವೊಮ್ಮೆ ನಮ್ಗೆ ಇಷ್ಟ ಇರೋದಿಲ್ಲ, ಆಗಲೂ ನಾವು ಕೆಟ್ಟ ಕೆಲಸಕ್ಕೆ ಹೋಗ್ತೇವಲ್ಲ, ಯಾಕೆ ಅಂತ ಕೇಳಿದ್ದ ಹಿಂದೆ ಒಂದು ಅಧ್ಯಾಯದಲ್ಲಿ. ಆಗ ಕೃಷ್ಣ ಉತ್ತರ ಕೊಟ್ಟಿದ್ದ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ.
ಅದು ಕಾಮ ಕ್ರೋಧ ಅನ್ನುವ ರಜೋಗುಣಗಳ ಪರಿಣಾಮವಾಗಿ ಕಾರಣವಾಗಿ ಹಾಗಾಗತ್ತಪ್ಪ ಅಂತ ಇವತ್ತು ಪುನಃ ಹೇಳ್ತಾನೆ ಈ ಅಧ್ಯಾಯದಲ್ಲಿ ಕೃಷ್ಣ. ಹೀಗೆ ಯಾಕಾಗ್ತದೆ ಅಂತಂದರೆ ಕಾಮ ಕ್ರೋಧ ತಥಾ ಲೋಭ ತ್ರಿವಿಧಂ ನರಕಸ್ಯ ದ್ವಾರಂ. ಈ ನರಕದಲ್ಲಿ ಯಾಕೆ ಬೀಳ್ತಾರೆ, ನರಕ ಯೋನಿಯಲ್ಲಿ ಯಾಕೆ ಅವರಿಗೆ ಮತ್ಮತ್ತೆ ಪತಂತಿತೆ, ಯಾಕೆಂದರೆ ಈ ನರಕಕ್ಕೆ 3 ದಾರಿ. ಕಾಮ ಕ್ರೋಧ ತಥಾ ಲೋಭ. ಕಾಮ ಕ್ರೋಧ ಲೋಭ ಅನ್ನುವ 3 ದಾರಿ ಉಂಟಲ್ಲ, ಅದು ನಮ್ಮನ್ನು ನರಕದ ದಾರಿಗೆ ದೂಡ್ತದೆ. ನಾನು ಬಹಳ ಬಾರಿ ಹೇಳೋದುಂಟು, 3 ಯಾಕೆ ಹೇಳಿದ ಕೃಷ್ಣ, ಆರಿತ್ತಲ್ಲ. 3 ಹೇಳಿದ ನರಕಕ್ಕೆ 3 ದಾರಿ. ಆಮೇಲೆ ಮುಂದೆ ಅದನ್ನು ಹೇಳ್ತಾನೆ, ಏತತ್ ತ್ರಯಂ ತ್ಯಜೇತ್ ತಸ್ಮಾತ್. ಆದ್ದರಿಂದ ಈ 3 ತ್ಯಜಿಸು. ಈ 3 ಅಂದರೆ ಕಾಮಕ್ರೋಧ ಲೋಭಗಳನ್ನು ತ್ಯಜಿಸು ಅಂದ. ಯಾಕೆ 3 ಮತ್ತೆ ಉಳಿದದ್ದನ್ನು ಮೋಹ ಮದ ಮತ್ಸರ ಯಾಕೆ ಹೇಳಲಿಲ್ಲ? ನಾನು ಅದಕ್ಕೆ ಅದನ್ನು ತಮಾಷೆಯಾಗಿ ಭಾವಿಸುವುದು, ನನಗೆ ಗೊತ್ತಿಲ್ಲ ವ್ಯಾಖ್ಯಾನಕಾರರ ಜಿಜ್ಞಾಸೆ ಏನು ಅಂತ ನಾನು ಕೂಡ ಗಮನಿಸಿಲ್ಲ. ನನಗೆ ಅನ್ನಿಸಿದ್ದು ಕಾಮಕ್ಕೆ ಮೋಹ ಒಂದಕ್ಕೆ ಒಂದು ಫ್ರೀ. ಕ್ರೋಧ ಯಾವಾಗ ಬರ್ತದೆ, ಕಾಮ ಯಾವಾಗ ಉಂಟಾಗ್ತದೆ, ಮೋಹದಿಂದ. ಮದ ಇದ್ದಾಗ ಕ್ರೋಧ, ಮತ್ಸರ ಇದ್ದಾಗ ಲೋಭ. ನನ್ನ ಒಳಗೆ ಲೋಭ ಇದ್ದರೆ ಮತ್ಸರ ತಾನಾಗಿ ಅದರ ಬೆನ್ನ ಹಿಂದೆ. ನನಗೆ ಲೋಭಾಕಾಂಕ್ಷೆ ಬರುವುದು ಯಾವಾಗ, ಜಿಪುಣತ್ವ, ಅವ್ರ ಹತ್ರ ಬಹಳ ಇದೆ ನನ್ನ ಹತ್ರ ಇಲ್ಲ ಅನ್ನುವ ಮತ್ಸರ ಇದ್ದಾಗ. ಹಾಗಾಗಿ ಬಹುಶಃ ಅವನು ಕೃಷ್ಣ ಬಹಳ ಬ್ರೀಫಾಗಿ ಹೇಳೋದು ಹೆಚ್ಚು. 3 ಹೇಳಿದರೆ ನಿಮಗೆ ತಿಳಿಬೇಕು, 6 ತ್ಯಜಿಸಿ ಅಂತ. ಹಾಗಾಗಿ ಹೇಳಿರ್ಬೋದು, ನಾವು ಖುಷಿ ಪಡ್ಬೋದಲ್ವ. ಒಂದು ಚಾನ್ಸ್ ಇದೆ, ಕೃಷ್ಣ ಹಾಗೂ ಒಂದು ಚಾನ್ಸ್ ಕೊಟ್ಟಿದ್ದಾನೆ. 3 ಬಿಟ್ಟರೆ ಸಾಕು ಹೇಳಿದ್ದಾನೆ. ಮಾನ ಮರ್ಯಾದೆ 3 ಅದಲ್ಲ, ಕಾಮಕ್ರೋಧ ಲೋಭ 3 ಬಿಟ್ಟರೆ ಸಾಕು ಅಂದಿದ್ದಾನೆ. ಆ 3 ತ್ಯಜಿಸಿದರೆ ಪರವಾಗಿಲ್ಲ, ಮದ ಲೋಭ ಅಲ್ಲ, ಮದ ಮೋಹ ಮತ್ಸರ ಇಟ್ಕೊಳ್ಬೋದು ಅಂದಿದ್ದಾನೆ ಅಂತೇನಾದರೂ ನಮಗೊಂಥರ ಸೇಫ್ ಝೋನ್ ಹುಡುಕ್ತೀವಲ್ಲ, ಪೂರ ಬಿಡಲಿಕ್ಕೆ ಹೇಳಲಿಲ್ಲ ಪುಣ್ಯಾತ್ಮ. ಹಾಗಲ್ಲ ಅಂತ ನಾನು ಭಾವಿಸೋದು. ಅವನು 6 ಬಿಡಲಿಕ್ಕೆ ಹೇಳಿದ್ದಾನೆ, ಬಟ್ ನಮಗೆ ಸೂಕ್ಷ್ಮವಾಗಿ ಹಿಂಟು ಕೊಡೋದು. ಭಗವಂತ ಸಂಪೂರ್ಣ ತೆರೆದಿಡದೆ ಇದ್ದರೆ ಏನು ಮಾಡ್ತೀರಿ ನೋಡೋಣ ಅಂತಲೂ ಕೆಲವೊಮ್ಮೆ ಸ್ವಲ್ಪ ತೋರಿಸಿ ನೋಡ್ತಾನೆ. ಬುದ್ಧಿ ಬರುತ್ತಾ ಇಲ್ವಾ ನೋಡೋಣ ಅಂತ. ಆ ಅರ್ಥದಲ್ಲಿ ಹಾಗೇನಾದರೂ ಮಾಡಿರ್ಬೋದೋ ಏನೋ. ಕೃಷ್ಣ ಸ್ವಲ್ಪ ಕುಚೇಷ್ಟೆಯ ಮನುಷ್ಯ ಕೂಡ. ಅವನು ನಮ್ಮನ್ನು ಸರಿದಾರಿಗೆ ತರಲಿಕ್ಕೆ ಕೆಲವೊಮ್ಮೆ ಈ ಥರದ ಸಣ್ಣ ಪುಟ್ಟ ಚೇಷ್ಟೆಗಳನ್ನು ಮಾಡ್ತಾನೆ. ನನಗಂತೂ ಅದು ಹಾಗೆ ಅರ್ಥವಾಯಿತು. ನಾನು 3 ಬಿಡೋದು ಅಂದರೆ 6 ಬಿಟ್ಟಾಗಲೇ, ಇಲ್ಲದಿದ್ದರೆ ಸಾಧ್ಯ ಇಲ್ಲ ಅಂತ ಭಾವಿಸಿದ್ದೇನೆ. ಈ 3 ಬಿಡಬೇಕು. ಈ 3 ಬಿಡುವುದಕ್ಕೆ ಅಷ್ಟು ಇಷ್ಟು ಪ್ರಯತ್ನಗಳು ಸಾಲುವುದಿಲ್ಲ. ಎಲ್ಲ ರೀತಿಯಿಂದ ಪ್ರಯತ್ನಗಳನ್ನು ಮಾಡಿದವನು ನಿಧಾನಕ್ಕೆ, ಕೃಷ್ಣ ಹೇಳ್ತಾನೆ ನೋಡಿ, ಒಂದು ಮಾತು ನಾವು ಗಮನಿಸಬೇಕು. ಕೆಟ್ಟವನು ಕಾಯಂ ಕೆಟ್ಟವನೇ ಅಂತ ಒಂದು ಕಡೆ ಹೇಳಿದ. ಅವನಿಗೆ ಅಧೋ ಯೋನಿಯಲ್ಲೇ ಹಾಕ್ತೇನೆ, ಮತ್ತೆ ಮತ್ತೆ ಹಾಕ್ತೇನೆ ಅಂತಂದ. ನಮಗೇನು ತೀರ್ಮಾನ ಆಗುತ್ತೆ, ಕೆಟ್ಟವನ ಹಾಗಾದ್ರೆ ಉದ್ಧಾರವೇ ಆಗೋದಿಲ್ಲ. ನಾವೊಂದು ತೀರ್ಮಾನ ಮಾಡಿ ಬಿಡ್ತೇವೆ. ಕೃಷ್ಣನೇ ಹೇಳಿದ್ದಾನಲ್ಲ ಕೆಟ್ಟವನು ಒಳ್ಳೆಯವನಾಗೋದಿಲ್ಲ ಅಂತ. ಹಂಗಲ್ಲ, ಕೃಷ್ಣ ಹೇಳಿದ ಈ 3 ಬಿಡುವ ಮತ್ತು ಬಿಡುವುದರ ಜೊತೆಗೆ ಸತತವಾಗಿ ಬದಲಾವಣೆಗೆ ಪ್ರಯತ್ನಿಸಿ ಒಳಿತಿನ ಕಡೆಗೆ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಿಕ್ಕೆ ನಿರಂತರವಾಗಿ ಭಕ್ತಿ ಇಟ್ಟು ನೀನು ಯಾರೇ ಪ್ರಯತ್ನ ಪಟ್ಟರೂ ಅವನು ನಿಧಾನಕ್ಕೆ ಉದ್ಧಾರ ಆಗ್ತಾನೆ. ಇದೂ ಕೃಷ್ಣನದ್ದೇ ಮಾತು. ಹಾಗಾಗಿ ಎಲ್ಲ ನಮ್ಮ ಹತ್ರ ಕೆಟ್ಟದ್ದೇ ಆಗ್ತದೆ ಮತ್ತು ಎಲ್ಲ ಬರೆದಿಟ್ಟಿದೆ ಅಂತ ಇಂಥ ಪ್ರಶ್ನೆಗಳನ್ನೆಲ್ಲ ಬಹಳ ಜನ ಕೇಳ್ತಾರೆ. ಎಲ್ಲ ಮೊದಲೇ ಬರೆದಿಟ್ಟಿದೆ ಅಂತ ಹೇಳ್ತಾರಲ್ರಿ, ನಾವು ಹೀಗೆ ಹುಟ್ಟುವುದು ಅಂತ ಮೊದಲೇ ನಿರ್ಣಯ ಆಗಿದೆ ಅಂತಲ್ಲ, ನಾವು ಕೆಲಸ ಮಾಡಬೇಕಾಗಿಲ್ಲ, ಹಾಗಾದರೆ ನಾವು ಏನು ಮಾಡಿದರೂ ಅದೇ ರಿಸಲ್ಟ್ ಅಲ್ವ ಅಂತ ಮಾತನಾಡೋರು ತುಂಬ ಜನ ಇದ್ದಾರೆ. ಒಂದು ನೆನಪಿಟ್ಕೊಳ್ಬೇಕು, ಕೃಷ್ಣ ಒಂದು ವೇಳೆ ನಮ್ಮ ಪ್ರಾರಬ್ಧ ಕರ್ಮದಿಂದ, ಪ್ರಾಕೃತ ಲಬ್ಧ ಇತಿ ಪ್ರಾರಬ್ಧ, ಹಿಂದೆ ಮಾಡಿದ ಪಾಪಕರ್ಮದ ಪರಿಣಾಮವಾಗಿ ನಮಗೇನೋ ನಮ್ಮ ಬದುಕು ಈಗ ಕೆಟ್ಟದಾದರೆ, ಮುಂದೆ ಆಗಾಮಿ ಕರ್ಮ ಸಂಚಿತ ಕರ್ಮಗಳು, ಸಂಚಿತ ಕರ್ಮ ನಾನು ಈಗ ನಾಳೆಗಾಗಿ ಒಳಿತನ್ನು ಮಾಡುವುದಕ್ಕೆ ಕೂಡಿಡುವಂಥದ್ದು. ನನಗೆ ಒಳಿತಾಗಲಿ ಅಂತ ಮಾಡುವ ಕರ್ಮಗಳು ಅದು ಸಂಚಿತ ಕರ್ಮಗಳು. ನನಗೆ ಮುಂದೆ ಒಳಿತಾಗಲಿ ಅಂತ ಸಂಗ್ರಹಿಸುವ ಕರ್ಮಗಳು. ಆಮೇಲೆ ಆಗಾಮಿ ನನ್ನ ಮುಂದಿನ ಒಳಿತಿಗೆ ಬರಲಿಕ್ಕಿರುವ ಕರ್ಮಗಳು. ಈ ಕರ್ಮ, ಆಮೇಲೆ ಕರ್ಮ ಅಕರ್ಮ ವಿಕರ್ಮಗಳನ್ನೆಲ್ಲ ಆರಂಭದಲ್ಲಿ ಕೃಷ್ಣ ಹೇಳಿದ್ದಾನೆ. ಕರ್ಮ ಅಂದರೆ ಮಾಡಲೇಬೇಕಾದ ನಿತ್ಯ ನೈಮಿತ್ತಿಕ ಮತ್ತು
ಕಾಮ್ಯ ಕರ್ಮಗಳಿದ್ದಾವೆ. ನಿತ್ಯ ಕರ್ಮಗಳು ನಿಮಗೆ ಗೊತ್ತು, ಮಲಮೂತ್ರ ವಿಸರ್ಜನೆ, ಊಟ ಎಲ್ಲ ನಾವು ಮಾಡಲೇಬೇಕಾದದ್ದು, ಬಿಡಲಿಕ್ಕೆ ಬರೋದೇ ಇಲ್ಲ, ಬದುಕೋದೇ ಇಲ್ಲ. ನೈಮಿತ್ತಿಕ ಕರ್ಮಗಳು ಅಂದರೆ ನೇಮ. ಇವತ್ತು ಸಂಕಷ್ಟಿ, ಚಂದ್ರನನ್ನು ನೋಡದೆ ಊಟ ಮಾಡಲ್ಲ, ಇವತ್ತು ರಾಯರ ದಿನ ಗುರುವಾರ ನಂದು ಉಪವಾಸ, ನೇಮ. ನೈಮಿತ್ತಿಕ, ನಿಮಿತ್ತಕ್ಕೆ ಕಾರಣವಾಗಿ ಆಗುವಂಥವು. ಕಾಮ್ಯ ಕರ್ಮ ಅಂದರೆ ನನಗೊಂದು ಅಪೇಕ್ಷೆ ಇಟ್ಕೊಂಡು ಮಾಡುವುದು. ಈಗ ಉದಾಹರಣೆಗೆ ಮಕ್ಕಳಾಗಲಿ ಅಂತ ದಶರಥ ಪುತ್ರ ಕಾಮೇಷ್ಟಿ ಮಾಡಿದ, ಅದು ಕಾಮ್ಯದಿಂದ ಮಾಡುವುದು. ಹೀಗೆ 3 ಕರ್ಮಗಳು. ಕರ್ಮ ಅನ್ನೋದು ವಿಹಿತ ಕರ್ಮ, ನಾವೆಲ್ಲ ಮಾಡಲೇಬೇಕಾದದ್ದು. ನಾನು ನಿಮಗೆ ಹೇಳಿದೆ, ಕೆಲವು ಇದ್ದಾವೆ ಅದನ್ನು ಬಿಟ್ಟರೆ ಬದುಕಲ್ಲ ಅಂತ. ಉಸಿರಾಡುವುದಿರ್ಬೋದು, ಕಣ್ಣು ಮುಚ್ಚುವುದಿರ್ಬೋದು, ಎಲ್ಲ ವಿಹಿತ. ಊಟ, ಮತ್ತೊಂದು ಮಗದೊಂದು. ಇದರ ಜೊತೆಗೆ ಅಕರ್ಮ. ಡಾಕ್ಟ್ರ್ ಇದ್ದಾರೆ, ಅದೇ ಉದಾಹರಣೆ ಕೊಡೋದು ಒಳ್ಳೆಯದನ್ಸುತ್ತೆ. ಅಕರ್ಮ ಅಂತ ಒಂದು ಹೇಳ್ತಾನೆ ಕೃಷ್ಣ. ಅಕರ್ಮ ಯಾವುದು ಅಂದರೆ ಮಾಡಬೇಕಾದ ಹೊತ್ತಿನಲ್ಲಿ ಮಾಡಬಾರದ ಕೆಲಸವನ್ನು ಮಾಡುವುದು. ಈಗ ಒಬ್ಬನು ಬಂದಿದ್ದಾನೆ, ಹೊಟ್ಟೆ ನೋವು ಅಂತ ಡಾಕ್ಟ್ರ್ ಹತ್ರ. ಡಾಕ್ಟ್ರಿಗೆ ಗೊತ್ತಾಗತ್ತೆ ಇದು ಕೇವಲ ಆ್ಯಸಿಡಿಟಿ ಅಂತ. ಅವನು ಆ್ಯಸಿಡಿಟಿ ಮಾತ್ರೆ ಕೊಟ್ಟು ಕಳುಹಿಸುವ ಬದಲು, ನಿಮ್ಮ ಹೊಟ್ಟೆಯಲ್ಲಿ ಭಾರಿ ತೊಂದರೆ ಉಂಟು, ಒಂದು ಸ್ಕ್ಯಾನ್ ಮಾಡಬೇಕಾಗ್ತದೆ, ಒಂದು ತಕ್ಷಣ ಎಕ್ಸ್ರೇ ಸ್ಕ್ಯಾನ್ ಮಾಡಿ ಅದರ ರಿಪೋರ್ಟ್ ನೋಡಿ ನಾವು ಡಿಸೈಡ್ ಮಾಡ್ತೇವೆ ಅಂತ ಹೇಳಿ, ಇವರು ಮಾಡೋದಲ್ಲ ಪಾಪ, ಹಂಗೆ ಅವರನ್ನು ಭಾವಿಸಬೇಡಿ. ಹಾಗೆ ರಿಪೋರ್ಟ್ ಮಾಡಿ, ಆ ರಿಪೋರ್ಟ್ನಲ್ಲಿ ಯಾರದ್ದೋ ರಿಪೋರ್ಟನ್ನು ತೋರಿಸಿ, ಇದು ಇವತ್ತು ನಡೀತಾ ಇರುವಂಥದ್ದು, ಗೆಡ್ಡೆ ಇದ್ದ ಹಾಗೆ ತೋರಿಸಿ ಅವನ ಹೊಟ್ಟೆಯನ್ನು ಆಪರೇಷನ್ ಮಾಡುವ ಪ್ರೋಸೆಸ್ ಮಾಡಿ ಅವನಿಂದ ಹಣ ಪಡೆಯುವುದು ಅಕರ್ಮ, ಮಾಡಬಾರದ ಕರ್ಮ. ಒಬ್ಬನಿಗೆ ನಿಜವಾಗಿ ಹೊಟ್ಟೆಯಲ್ಲಿ ಗೆಡ್ಡೆ ಉಂಟು, ಅವನು ಒದ್ದಾಡ್ತಿದ್ದಾನೆ, ದುಡ್ಡಿಲ್ಲ ಅವನ ಹತ್ರ, ದುಡ್ಡು ಬರುವುದಿಲ್ಲ ಇವನಿಗೆ. ಆಪರೇಷನ್ ಮಾಡಿದರೆ ಉಪಯೋಗ ಇಲ್ಲ, ಏನಿಲ್ಲ ನಿಂಗೆ ಆರಾಮಾಗ್ತದೆ ಅಂತ 3 ಮಾತ್ರೆ ಕೊಟ್ಟು ಕಳಿಸಿಬಿಡೋದು, ವಿಕರ್ಮ. ಇಂಥ ಉದಾಹರಣೆಗಳನ್ನು ಕರ್ಮ, ಅಕರ್ಮ, ವಿಕರ್ಮಕ್ಕೆ ಹೇಳ್ತಾನೆ. ಪಾಪಕರ್ಮ, ಪುಣ್ಯಕರ್ಮ, ಮಿಶ್ರಕರ್ಮ ಅಂತ ಇದೆ, ನಮಗೆ ಗೊತ್ತು. ಪಾಪಕರ್ಮ, ಪುಣ್ಯಕರ್ಮ, ಮಿಶ್ರಕರ್ಮಕ್ಕೆ ನಾವೇ ಡಿಫೈನ್ ಮಾಡ್ಕೋಬೇಕು, ನಮಗೆ ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಮಿಶ್ರ ಫಲವನ್ನು ಕೊಡುವಂಥ ಇದಲ್ಲ. ಹೀಗೆ ಕರ್ಮದ ಬಹಳ ವಿಸ್ತಾರ ವಿವರಣೆಗಳೆಲ್ಲ ಇವೆ. ಈ ಕರ್ಮಗಳ ಮೂಲಕ ನೀನು ನಿನ್ನನ್ನು ಉದ್ಧರಿಸಲಿಕ್ಕೆ ಬರ್ತದೆ ಅಂತಾನೆ ಕೃಷ್ಣ. ಅಕರ್ಮ ಮಾಡಬೇಡ, ವಿಕರ್ಮ ಮಾಡಬೇಡ, ಕರ್ಮ ಬಿಡಬೇಡ, ಫಲ ಅಪೇಕ್ಷೆ ಪಡಬೇಡ ಎಲ್ಲ ಹೇಳಿದಾನೆ ಹಿಂದೆ. ಆ ಮೂಲಕ ನೀನು ನಿನ್ನನ್ನು ಆತ್ಮವನ್ನು ಉದ್ಧರಿಸುವ ಕೆಲಸವನ್ನು ಮಾಡ್ತಾ ಬಂದರೆ ನೀನು ಒಂದು ಹಂತಕ್ಕೆ ಬರ್ತಿ. ಹೇಗೆ ಬರ್ತಿ ಅಂದರೆ ಉದ್ಧಾರ ಆಗ್ತಾ 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 ನನ್ನ ಸಮೀಪಕ್ಕೆ ಬರುವವರೆಗೂ ಚಾನ್ಸ್ ಇದೆ ಅಂತಾನೆ ಕೃಷ್ಣ. ಇದು ಅನೇಕರಿಗೆ ನಿತ್ಯನಾರಕಿ ಕಾನ್ಸೆಪ್ಟ್ ಅಂತ ಒಂದಿದೆ. ಇದನ್ನು ನಾನು ಹೆಸರು ಹೇಳೋದಿಲ್ಲ, ಒಂದು ಸಿದ್ಧಾಂತದವರು ನಂಬ್ತಾರೆ ನಿತ್ಯನಾರಕಿಗಳು ಅಂತ. ಅವನು ಯಾವತ್ತೂ ನರಕದಲ್ಲೇ ಇರೋದು, ಅವನು ಉದ್ಧಾರ ಆಗೋದಿಲ್ಲ ಅಂತ. ಇದನ್ನು ಸಾಕ್ಷಾತ್ ರಮಣರು, ನಾನು ಹಿಂದಿನವರು ಹೇಳಿದರೆ ಬಹಳ ಹಿಂದಿನದಾಗುತ್ತೆ, ಸಾಕ್ಷಾತ್ ರಮಣರು ಹೇಳ್ತಾರೆ, ಕರ್ಮ ಒಂದು ನಿನ್ನ ಹಣೆಯಲ್ಲಿ ಬರೆದದ್ದು ಇದ್ದರೆ ನೀನು ಸತತ ಪ್ರಯತ್ನದಿಂದ ನಿನ್ನ ಕರ್ಮವನ್ನೇ ಬದಲಾಯಿಸಬಹುದು ಅಂತ. ಪ್ರಯತ್ನ ಯಾವುದರಿಂದ? ಭಗವಂತನ ಅನುಗ್ರಹ ಮತ್ತು ನಿನ್ನ ಸಾಕ್ಷಾತ್ ನಿಷ್ಠೆ ಭಕ್ತಿ ಸಾಧ್ಯ ಅನ್ನೋದನ್ನು ಶ್ರೀರಮಣರು ಹೇಳ್ತಾರೆ. ಇದು ಒಂದು ಭಾಗ. ನಮಗೆ ಸೈನ್ಸ್ ಹೇಳುತ್ತೆ, ನಮ್ಮಲ್ಲೊಂದು ಆರ್ಗ್ಯುಮೆಂಟ್ ಇದೆ, ಹುಳಿ ಅಂದರೆ ಹುಳಿಯೇ, ಅದು ಎಂದೂ ಸಿಹಿ ಆಗಲ್ಲ. ಈಗ ಒಂದು ಥೈಲ್ಯಾಂಡ್ನ ಹುಣಸೆ ಹಣ್ಣು ಬರುತ್ತೆ, ಯಾರಾದರೂ ತಗೊಂಡು ನೋಡಿದರೆ ನೋಡಿ, ಖರ್ಜೂರ ಇದ್ದಂಗಿರುತ್ತೆ, ಹುಣಸೆ ಹಣ್ಣೆ. ಹುಳಿಯ ಅದರ ಸ್ವಭಾವವನ್ನು ಬದಲಾಯಿಸಬಹುದು ಅಂತ ಸೈನ್ಸ್ ಹೇಳ್ತಿದೆ. ಒಂದು ಮುಳ್ಳಿನ ಕಂಠಿಗೆ, ಮುಳ್ಳಿನ ಗಿಡ ಗುಡ್ಡದಲ್ಲಿ ಬಹಳ ಸ್ಟ್ರಾಂಗ್ ಬೆಳೀತದೆ, ಅದಕ್ಕೆ ನೀರು ಬೇಡ, ಗಟ್ಟಿ ಗಿಡ. ಆ ಮುಳ್ಳಿನ ಗಿಡವನ್ನು ಚಿಕ್ಕು ಗಿಡಕ್ಕೆ ಗ್ರಾಫ್ಟ್ ಮಾಡಿ ನಮ್ಮ ಮನೆಯಲ್ಲಿ ಹಚ್ಚಿದ್ದು ನಾನು ನೋಡಿದ್ದೇನೆ. ಮುಳ್ಳು ಕಂಠಿಯ ಗಿಡ ಅದು ಗ್ರಾಫ್ಟ್ ಆದಮೇಲೆ ಚಿಕ್ಕು ಗಿಡವಾಗಿ ಬೆಳೆಯುತ್ತದೆ. ಅಂದರೆ ಒಂದು ದೊಡ್ಡದಕ್ಕೆ ಕೆಟ್ಟದ್ದು ತನ್ನನ್ನು ಅರ್ಪಿಸಿಕೊಂಡ್ರೆ ಅದೇ ಆಗಿಬಿಡ್ತದೆ. ಕೆಟ್ಟದ್ದೊಂದು ಮುಳ್ಳಿನ ಗಿಡ ಒಳ್ಳೆಯ ಸುಂದರ ಫಲ ಕೊಡುವ ಚಿಕ್ಕು ಹಣ್ಣಿನ ಮರವಾಗಿ ಬಿಟ್ಟದ್ದನ್ನು ಇವತ್ತು ಸೈನ್ಸಿನ ಗ್ರಾಫ್ಟ್ ಕೃಷಿ ಹೇಳ್ತಿದೆ. ಹಾಗಾಗಿ ನಾವು ದೊಡ್ಡದ್ದಕ್ಕೆ ನಾವು ಎಷ್ಟೇ ಕೆಟ್ಟವರಿದ್ದರೂ ಅರ್ಪಿಸಿಕೊಂಡ್ರೆ ಮುಳ್ಳು ಕಂಠಿಯ ಕೆಟ್ಟ ಗುಣ ಹೋಗಿ ನಾವು ಚಿಕ್ಕು ಹಣ್ಣು ಆಗಬಹುದು. ಇದನ್ನು ಕೃಷ್ಣ ಹೇಳಿದ್ದು, ನೀನು ಹಾಗೆ ಮಾಡಲಿಕ್ಕೆ ಬರ್ತದೆ. ಆಗ ಒಂದು ಮಾತು ಹೇಳ್ತಾನೆ ಕೃಷ್ಣ, ಹೇಗೆ ಮಾಡಬೇಕು ಅಂದರೆ ಶಾಸ್ತ್ರ
ಶಾಸ್ತ್ರ ಪ್ರಮಾಣಬದ್ಧವಾಗಿ ಮಾಡಬೇಕು. ಅಂದರೆ ಲೋಕರೂಢಿಯಲ್ಲಿ ಈಗಾಗಲೇ ಕೆಲವು ಶಾಸ್ತ್ರ ಅಂತ ಮಾಡಿದ್ದಾರೆ. ಆ ಶಾಸ್ತ್ರಕ್ಕೆ ಪ್ರಮಾಣಬದ್ಧವಾಗಿ ನಿನ್ನ ಕರೆಕ್ಷನ್ಸನ್ನು ಮಾಡಬೇಕೇ ಹೊರತು ನಾನು ಕರೆಕ್ಷನ್ ಮಾಡ್ತಲೇ ಇದ್ದೇನೆ, ರಿಸಲ್ಟ್ ಇಲ್ಲ. ಯಾಕಿಲ್ಲ ಅಂದರೆ ನಿನ್ನ ಕರೆಕ್ಷನ್ಸ್ ಈಗಾಗಲೇ ಹಿರಿಯರು ಮಾಡಿಟ್ಟ ಒಂದು ಪರಂಪರೆಗೆ ಒಪ್ಪುತ್ತದ ಇಲ್ವಾ ತಾಳೆ ಹಾಕಿ ನೋಡು, ಅದು ಶಾಸ್ತ್ರ. ಇನ್ನು ಅನುಭವ ಪ್ರಮಾಣ ಕೂಡ ಒಂದುಂಟು, ಬೇರೆ ಬೇರೆ ಹಿರಿಯರ ಅನುಭವಗಳಿವೆ, ಅದನ್ನೂ ಪ್ರಮಾಣ ಮಾಡಿಕೋ. ಕೆಲವೊಮ್ಮೆ ಅನುಭವ ಪ್ರಮಾಣ ಅಂದಾಗ ಸಾಕ್ಷಾತ್ ನನ್ನ ಅನುಭವವೇ ಪ್ರಮಾಣ ಆಗ್ಬೋದು. ಇಷ್ಟರವರೆಗೆ ಶ್ರೀರಮಣರ ಹಾಗೆ ಯಾರಿಗೂ ಆಗಿಲ್ಲಪ್ಪ, ರಮಣರ ಅನುಭವ ಸುಳ್ಳ, ಅದು ಅವರ ಅನುಭವವೇ ಪ್ರಮಾಣ. ಹಾಗೆಲ್ಲ ನೋಡಲಿಕ್ಕುಂಟು ಅನ್ನುವುದನ್ನು ಶಾಸ್ತ್ರ ಪ್ರಮಾಣ ಮಾಡಿಕೋ. ನೀನು ಶಾಸ್ತ್ರವನ್ನು ಪ್ರಮಾಣ ಮಾಡಿಕೊಳ್ಳದೆ ನಡೆದರೆ ನೀನು ಅದನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ ಅಂತ ಮುಕ್ತಾಯ ಮಾಡ್ತಾನೆ. ಈ ಅಧ್ಯಾಯ ಓದಿದ ಕೂಡಲೇ ನನಗೆ ಒಂದು ದೊಡ್ಡ ಪ್ರಶ್ನೆ ಬಂತು. ಶಾಸ್ತ್ರೀಯವಾಗಿ ನಡೆಯದೇ ಇರುವ ಎಷ್ಟೋ ಜನ ಇಲ್ವಾ? ಅವರು ಎಷ್ಟು ಒಳ್ಳೆಯವರು ಇರ್ತಾರೆ. ಈಗ ನಿನ್ನೆ ನಾವು ಹೇಳಿದ ಅವಧೂತರು ಯಾವ ಶಾಸ್ತ್ರ ಪಾಲನೆ ಇಲ್ಲ, ಆದರೆ ಅವರಷ್ಟು ತೇಜಸ್ವಿ, ಅವರಷ್ಟು ಭಗವಂತನ ಸಮೀಪದವರು ಅನ್ನುವ ಭಾವ, ಅವರಲ್ಲಿರುವ ಪ್ರೇಮ, ಅವರಲ್ಲಿರುವ ಎಲ್ಲರನ್ನೂ ಒಂದೇ ಥರ ನೋಡುವ ಗುಣ, ಅರೆ ಅವರು ಅಷ್ಟು ಚೆನ್ನಾಗಿದ್ದಾರಲ್ಲ, ಯಾಕೆ ಶಾಸ್ತ್ರ ಅಂತ ಹೇಳ್ತಾನೆ ಕೃಷ್ಣ ಅಂತ ನನಗೆ ಅಧ್ಯಾಯ ಮುಗಿಯುವಾಗ ಪ್ರಶ್ನೆ ಬಂತು. ಇಂಥದ್ದು ಬೇಕಾದಷ್ಟು ಆಗಿದೆ ವೇದವ್ಯಾಸರನ್ನು ಓದುವಾಗ. ಯಾವ ಪ್ರಶ್ನೆ ಬಂತ ಅದರ ಮರು ಪ್ರಶ್ನೆಗೆ ಉತ್ತರ ಮುಂದಿನ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಕೃಷ್ಣ ಅರ್ಜುನನ ಪ್ರಶ್ನೆಯೇ ಅದು. ಕೆಲವರು ತುಂಬ ಶ್ರದ್ಧೆಯಿಂದ ಇರ್ತಾರೆ, ಆದರೆ ಅವರಿಗೆ ನೀನು ಹೇಳುವ ಶಾಸ್ತ್ರನಿಷ್ಠೆ ಇರುವುದಿಲ್ಲ, ಅವರು ಶಾಸ್ತ್ರೀಯವಾಗಿ ಏನನ್ನು ಪಾಲಿಸುವುದಿಲ್ಲ. ಅವರು ಯಾವ ರೀತಿಯವರು ಅಂತ ಪ್ರಶ್ನೆ ಕೇಳ್ತಾನೆ. ಅವರ ನಿಷ್ಠೆ ಯಾವುದು? ತೇಷಾಂ ನಿಷ್ಠಾಂ ಕಾ ಕೃಷ್ಣ, ಅವರ ನಿಷ್ಠೆ ಯಾವುದು ಕೃಷ್ಣ? ಅದು ಶ್ರದ್ಧೆ ಇದೆ, ಶಾಸ್ತ್ರೀಯವಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಇಂಥ ಹೊತ್ತಿಗೆ ಪೂಜೆ ಆಗಬೇಕು, ಇಂಥ ಹೊತ್ತಿಗೆ ತೀರ್ಥ ತಗೋಬೇಕು, ಇಂಥ ಹೊತ್ತಿಗೆ ಊಟ ಮಾಡಬೇಕು ಅಲ್ಲ. ಅಥವಾ ಬೆಳಿಗ್ಗೆ ಎದ್ದ ಕೂಡಲೇ ನಿಜವಾಗಿ ನಮ್ಮ ಹಿಂದಿನ ಪರಂಪರೆಯವರು ಏನೇನು ಮಾಡಿದ್ದಾರೆ ಅದು ಯಾವುದೂ ಮಾಡಲ್ಲ. ಹಾಗಂತ ಸಾಕ್ಷಾತ್ ನಮಗೆ ಭಗವಂತನ ಒಂದು ಅನುಭವ ಕೊಡ್ತಾರೆ ಅವರೆಲ್ಲ ಇದ್ದಾರಲ್ಲ ಅನ್ನುವ ಹಾಗೆ ಈ ಪ್ರಶ್ನೆ ಕೇಳ್ತಾನೆ. ಶ್ರದ್ಧೆ ಇದೆ ಅವರಲ್ಲಿ, ಆದರೆ ಅವರು ಹೇಗೆ? ಹಾಗಿದ್ದರೆ ಅವರ ನಿಷ್ಠೆಯನ್ನು ಏನು ಅಂತ ಕೇಳ್ತಾನೆ ಅರ್ಜುನ. ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ, ಶ್ರದ್ಧಾಮಯಂ ಅಯಂ ಪುರುಷಃ. ಈ ಮನುಷ್ಯ ಅನ್ನುವವ ಇಲ್ಲಿ ಇದ್ದಾನೆ ಅಂದರೆ ಅವನು ಶ್ರದ್ಧೆ ಇಲ್ಲದೆ ಇಲ್ಲ. ಯಾರೇ ಇರಲಿ ಅವನು ಶ್ರದ್ಧೆ ಇಲ್ಲದೆ ಇಲ್ಲ, ಹೌದಲ್ವಾ? ಕೆಲವನಿಗೆ ದೇವರಿಲ್ಲ ಅಂತಾನೆ, ಅದು ಒಂದು ಶ್ರದ್ಧೆ ಅಲ್ವ ಅವನದ್ದು. ಕೃಷ್ಣ ಹೇಳುವ ಅರ್ಥ ಹಾಗೆ, ಅವನಿಗೊಂದು ನಂಬಿಕೆ ಇದೆಯಪ್ಪ ದೇವರಿಲ್ಲ, ಅದು ಒಂದು ಶ್ರದ್ಧೆ ಅಲ್ವಾ? ಹಿರಣ್ಯಕಶಿಪುಗಿತ್ತು ದೊಡ್ಡವರಿಲ್ಲ ನಾನೇ, ಅದು ಶ್ರದ್ಧೆಯೇ. ಅಯಂ ಪುರುಷಃ ಶ್ರದ್ಧಾಮಯಂ, ಇಲ್ಲೊಬ್ಬ ಮನುಷ್ಯ ಇದ್ದಾನೆ ಅಂದರೆ ಅವನು ಶ್ರದ್ಧೆ ಇದ್ದೇ ಇರ್ತಾನೆ, ಶ್ರದ್ಧೆ ಇಲ್ಲದವನು ಇಲ್ಲ. ಮತ್ತು ಶ್ರದ್ಧೆಯನ್ನು ನೋಡುವಾಗ ಶ್ರದ್ಧೆಯಲ್ಲಿ ಯಾವ ರೀತಿ ಇದೆ ಅನ್ನುವುದರ ಮೇಲೆ ಅವರು ಹೇಗೆ ಅಂತ. ನೀನು ಯಾರು ಹೇಗೆ ಅಂತ ಕೇಳಿದ್ದೆಲ್ಲ. ಶ್ರದ್ಧೆಯಲ್ಲಿ 3 ವಿಭಾಗ, ಅದು ಸಾತ್ವಿಕ, ಅದು ರಾಜಸ, ಅದು ತಾಮಸ ಅಂತ 3 ವಿಭಾಗ ಇದೆ ಶ್ರದ್ಧೆಗಳಲ್ಲಿ. ಯಾವುದೆಲ್ಲ? ಕೃಷ್ಣ ಹೇಳ್ತಾನೆ, ಸಾತ್ವಿಕ ಶ್ರದ್ಧೆಯನ್ನು ಮತ್ತು ರಾಜಸ ಶ್ರದ್ಧೆಯನ್ನು, ತಾಮಸ ಶ್ರದ್ಧೆಯನ್ನು ಹೇಳುವಾಗ ಕರ್ಮ ಬಿಟ್ಟು ಯಾವುದೂ ಇಲ್ಲ. ಆ ಕರ್ಮದಲ್ಲಿ ಗುಣ ಮತ್ತು ಬೇರೆ ಬೇರೆ ಗುಣಗಳನ್ನು ನೋಡಿಕೊಂಡು ನಾನೀಗ ಮಾತನಾಡ್ತಿದ್ದೇನೆ. ಶ್ರದ್ಧೆ ಅಂದರೆ ಯಾವುದು ಗೊತ್ತಾ? ಕೃಷ್ಣ ಹೇಳ್ತಾನೆ, ಈಗ ಮೊದಲಿಗೆ ಅವನು ಶ್ರದ್ಧೆಯನ್ನು ಆಹಾರಕ್ಕೆ ತರ್ತಾನೆ. ಸಾತ್ವಿಕ ಆಹಾರ ಅದು ಯಾವುದು? ಆಯುಹು, ಸತ್ವ, ಬಲ, ಆರೋಗ್ಯ, ಸುಖಿ, ಪ್ರೀತಿ, ವಿವರ್ಧನ, ಜೊತೆಗೆ ರಸ್ಯ, ಸ್ನಿಗ್ಧ, ಸ್ಥಿರ, ಹೃದಿ. ಇದು ಸಾತ್ವಿಕ ಆಹಾರ. ಆಹಾರಗಳಲ್ಲಿ 3 ವಿಧ ಅಪ್ಪ, ಒಂದು ಸಾತ್ವಿಕ, ಒಂದು ರಾಜಸ, ಒಂದು ತಾಮಸ. ಇದರ ಮೇಲಿಂದ ಅವರ ಶ್ರದ್ಧೆ ನಿರ್ಣಯ ಆಗ್ತದೆ.
ಅವರು ಯಾವ ಶ್ರದ್ಧೆಯವರಿದ್ದಾರೋ ಅದು ಅವರ ಭಾವವಾಗ್ತದೆ. ಈಗ ಸಾತ್ವಿಕ ಆಹಾರ ಅಂದರೆ ಒಳ್ಳೆಯ ಆಯುಷ್ಯವನ್ನು ಕೊಡುವಂಥದ್ದು, ಆಯುಹು, ಸತ್ವ ಕೊಡುವಂಥದ್ದು, ಬಲ ಕೊಡುವಂಥದ್ದು, ಸುಖ ಕೊಡುವಂಥದ್ದು, ಆರೋಗ್ಯ ಕೊಡುವಂಥದ್ದು, ನಮ್ಮಲ್ಲಿಯ ಪ್ರೀತಿಯನ್ನು ವರ್ಧಿಸುವಂಥದ್ದು. ಮತ್ತು ಸ್ನಿಗ್ಧ, ಒಳ್ಳೆಯ ಅದರಲ್ಲಿ ತೈಲಾಂಶ ಇರಬೇಕು ಅಂತ, ಸ್ನಿಗ್ಧ, ಜಿಡ್ಡಿನಾಂಶ. ತುಪ್ಪ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಬಂದದ್ದು ಅದಕ್ಕೆ ಕಾಣ್ತದೆ. ಸ್ವಲ್ಪ ತೈಲಾಂಶ ಅಥವಾ ಜಿಡ್ಡಿನಾಂಶ ಇರಬೇಕು. ಮತ್ತು ಅಷ್ಟು ಮಾತ್ರ ಹೇಳಲಿಲ್ಲ ಅವನು, ರಸ್ಯ, ಒಣ ಊಟ ಮಾಡಬಾರ್ದು, ನೀರು, ರಸ್ಯ, ಸ್ನಿಗ್ಧ, ರಸ್ಯ. ಆಮೇಲೆ ಬಹಳ ಹೃದಯಂಗಮ ಆಗಿರಬೇಕು ಆಹಾರ. ಸ್ಥಿರ, ನಮಗೆ ಬಹಳ ಹೊತ್ತು ಹಸಿವು ಹುಟ್ಟಿಸಬಾರ್ದು. ಬಹಳ ಚೆನ್ನಾಗಿ ಊಟ ಮಾಡಿದ್ದೇನೆ ಅಂತ ಕಂಟೆಂಟ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಈಗ ಊಟ ಮಾಡಿರ್ತೀವಿ, 15 ನಿಮಿಷಕ್ಕೆ ಏನಾದ್ರು ತಿನ್ಬೇಕು ಅನಿಸುತ್ತೆ, ಅದಲ್ಲ. ಅದು ಸುಖೀ ಭಾವವನ್ನು ನಮಗೆ ಕೊಡಬೇಕು. ಊಟ ಮಾಡಿಸಿದವರ ಬಗ್ಗೆಯೂ ನಮಗೊಂದು ಸುಖೀ ಭಾವ ಇರಬೇಕು. ನಮಗೆ ಅವರು ಊಟ ಮಾಡಿಸಿದ್ದವರ ಬಗ್ಗೆ ಪ್ರೀತಿವರ್ಧನ, ನಮ್ಮ ಪ್ರೀತಿ ಹೆಚ್ಚಿಸುವ ಹಾಗೆ ಆ ಊಟ ಇರಬೇಕು. ಏನು ಊಟ ಮಾಡಿಸಿದ್ರು ಮಾರ್ರೆ, ಇನ್ನೊಮ್ಮೆ ಹೋಗಬಾರ್ದು ಅಂದರೆ ಅಲ್ವಾ? ಪ್ರೀತಿವರ್ಧನ ಅಲ್ಲ, ಪ್ರೀತಿ ವರ್ಧಿಸಬೇಕು. ಅವರು ಮತ್ತೆ ಯಾವಾಗ ಊಟಕ್ಕೆ ಕರೀತಾರೆ, ಎಷ್ಟು ಚೆನ್ನಾಗಿ ಊಟ ಮಾಡಿದರು, ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೇನು ಅಡಿಗೆ. ನನ್ನ ಗುರುಗಳು ಹೇಳ್ತಿದ್ರು, ಮಗಳೇ, ಊಟ ಮೆಚ್ಚಬೇಡ, ಮಾಡಿದವರ ಮನಸ್ಸು ನೋಡು. ಊಟ ಮಾಡುವಾಗ ಊಟ ಮೆಚ್ಚಿ ಬರುವವರೇ ಹೆಚ್ಚು. ನಾವು ಮಾಡಿದ ತಾಯಿಯ ಮನಸ್ಸು ನೋಡು. ಪ್ರತಿ ಅಡುಗೆ ತುಂಬ ಚೆನ್ನಾಗಿ ಆಗಿದ್ದರೆ ತಾಯಿಯ ಮನಸ್ಸು ಚೆನ್ನಾಗಿ ಅಲ್ಲಿ ಕೆಲಸ ಮಾಡಿದೆ ಅಂತ. ಯಾಕೆ ಒಂದು ಕಾಲಕ್ಕೆ ಹೋಟೆಲಿಗೆ ನಾವು ಯಾರೂ ಹೋಗ್ತಿರಲಿಲ್ಲ. ಈಗ ಹೋಟೆಲೇ ಹುಡುಕೋದು ಬೆಳಗಾದ ಕೂಡಲೇ. ಇವತ್ತು ಶನಿವಾರ ಭಾನುವಾರ ಮನೆಯಲ್ಲಿ ಇದ್ದೇವೆ, ರೆಸ್ಟ್. ನಮ್ಮ ಹೆಂಡ್ತಿನೂ ದಿನ ಕೆಲಸಕ್ಕೆ ಹೋಗಿ ಬಂದಾಳೆ, ಗಂಡ ಹೆಂಡ್ತಿ ಇಬ್ಬರು ಕೆಲಸ ಮಾಡಿ ಸೋತಿದ್ದೇವೆ. ಬೆಳಿಗ್ಗೆ ಎದ್ದು ಹೋಟೆಲ್ಗೆ ಹೋಗೋಣ ಅಂತ. ಏನು ತೊಂದರೆ, ಹೋಟೆಲ್ಗೆ ಹೋಗಬಾರ್ದು ಯಾಕೆ? ಮುಖ್ಯ ಏನು ಗೊತ್ತಾ, ಹೋಟೆಲ್ ಅಂದರೆ ತಾಯಿ ಮಾಡುವ ಅಡುಗೆ ಅಲ್ಲ. ತಾಯಿ ಮಾಡುವಾಗ ಯಾವತ್ತೂ ಕೂಡ ಒಳ್ಳೆಯ ವ್ಯಾಪಾರ ಆಗಲಿ, ನಾಳೆಯೂ ಬರಲಿ ಇವತ್ತಿಂದವ ಯೋಚಿಸೋದಿಲ್ಲ. ತಾಯಿಗೆ ಏನು ಗೊತ್ತಿರುತ್ತೆ, ನನ್ನ ಮಗು ಬೆಳಿಬೇಕು, ನನ್ನ ಮಗು ಸುಖವಾಗಿರಬೇಕು, ನನ್ನ ಮಗು ಎಲ್ಲೋ ದುಡಿದು ಬಂದಿದೆ, ಅದಕ್ಕೆ ಶಾಂತ ಆಗಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಅವಳ ಮನಸ್ಸು. ನಾವೀಗ ದಿನದಿಂದ ದಿನಕ್ಕೆ ಹೋಟೆಲ್ ಆಹಾರ ಊಟ ಮಾಡಿ, ಊಟದ ಹಿಂದೆ ಇರೋದು ಮನಸ್ಸೇನು ಹೇಳಿ, ಚೆನ್ನಾಗಿ ವ್ಯಾಪಾರ ಆಗಬೇಕು, ನಾಳೆನೂ ಬರಬೇಕಿವ, ನಮ್ಮ ಅಂಗಡಿಗೆ ಜನ ಜಾಸ್ತಿ ಆಗಬೇಕು. ನಮ್ಮ ಭಾವ ಕೂಡ ಅದೇ ವ್ಯಾಪಾರಿ. ನ್ಯಾಚುರಲ್ಲಿ ಯಾವ ಆಹಾರ ಊಟ ಮಾಡ್ತೇವ ಆ ಗುಣ ಬರ್ತದೆ. ಆದ್ದರಿಂದ ಸಾತ್ವಿಕ ಆಹಾರದ ಲಿಸ್ಟ್ ಕೊಟ್ಟ ಕೃಷ್ಣ. ನಾನು ಹೀಗೆ ಭಾವಿಸ್ತೇನೆ, ಇದನ್ನು ಊಟ ಮಾಡಿದವ ಸಾತ್ವಿಕರು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಸಾತ್ವಿಕರಾಗಬೇಕಾದರೆ ಇಂಥ ಊಟ ಮಾಡಿ ಅಂತ. ಎರಡು ಪಾಸಿಬಿಲಿಟಿಯನ್ನು ಕೃಷ್ಣ ಹೇಳ್ತಿದ್ದಾನೆ. ಹೀಗೆ ಊಟ ಮಾಡುವವರು ಸಾತ್ವಿಕ, ಅವರ ಆಹಾರ. ಒಂದು ವೇಳೆ ನಿಮಗೆ ಸಾತ್ವಿಕರಾಗುವ ಅಪೇಕ್ಷೆ ಇದ್ದರೆ ಈ ನಾನು ಹೇಳಿದ ಲಿಸ್ಟಿನ ಊಟ ಮಾಡಿ. ಹೌದು, ಸುಖ ಕೊಡೋದು ಯಾವುದು? ಯಾವುದು ಆಯುಸ್ಸು ಕೊಡ್ತದೆ, ಯಾವುದು ಬಲ ಕೊಡ್ತದೆ, ಯಾವುದು ಸತ್ವ ಕೊಡ್ತದೆ, ಯಾವುದು ಸ್ನಿಗ್ಧ, ಯಾವುದು ರಸ್ಯ, ಯಾವುದು ಸ್ಥಿರ, ಯಾರು ಯಾವುದು ಪ್ರೀತಿವರ್ಧನ, ಯಾರು ಡಿಸೈಡ್ ಮಾಡುವವರು? ನಾವೇ ಅಲ್ವಾ? ನಮಗೆ ಒಳ್ಳೆ ಭಯಂಕರ ಖಾರ ತಿಂದರೆ ಖುಷಿ ಆಗ್ತಿದ್ರೆ ಅಲ್ವಾ? ಸೊ ಗೊತ್ತಿಲ್ಲ, ನೀವು ಸೆಲ್ಫ್ ಅನಾಲಿಸಿಸ್. ಕೃಷ್ಣ ಇಷ್ಟೇ ಹೇಳಿದ್ದಾನೆ, ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಪ್ರೀತಿವರ್ಧನ ಇರಬೇಕು, ಹೃದಯಂಗಮವಾಗಿರಬೇಕು, ರಸ್ಯ ಇರಬೇಕು, ಸ್ನಿಗ್ಧ ಇರಬೇಕು, ಸುಖ, ಬಲ, ಸತ್ವ, ಆಯುಸ್ಸು ಇಷ್ಟನ್ನು ಕೊಡಬೇಕು. ಇದು ಕೊಡ್ತದಾ? ಬಹಳ ಇದನ್ನೇ ತಿನ್ನಬೇಡಿ, ಫ್ಯಾಟ್ ಹೆಚ್ಚಾಗ್ತದೆ, ಬಹಳ ಇದನ್ನೇ ತಿನ್ನಬೇಡಿ, ಆಯುಸ್ಸು ಕಮ್ಮಿ ಆಗ್ತದೆ ಹೇಳ್ತಾರಲ್ಲ, ಅದನ್ನೆಲ್ಲ ಬಿಡಿ ಅಷ್ಟೇ. ಕೃಷ್ಣನದ್ದು ಸಾತ್ವಿಕ ಆಹಾರದ ಗುಣಲಕ್ಷಣಗಳಲ್ಲಿ ಅದರ ರುಚಿಯ ಉಲ್ಲೇಖ ಕಡಿಮೆ, ಅದರ ಪರಿಣಾಮದ ಉಲ್ಲೇಖ ಇದೆ. ನೆಕ್ಸ್ಟ್ ಅವನು ರಾಜಸ ಆಹಾರ ಹೇಳುವಾಗ ಕಟು, ಅಮ್ಲ, ಲವಣ, ತೀಕ್ಷ್ಣ, ರೂಕ್ಷ, ವಿದಾಹಿನಃ. ಮತ್ತು ರಾಜಸಿ ಇಷ್ಟ ಆಹಾರ ಪರಿಣಾಮ ಕೂಡ ಹೇಳ್ತಾನೆ, ದುಃಖ
ದುಃಖ ಶೋಕ ಆಮಯಪ್ರದ. ಕೆಲವು ಆಹಾರ ಇದೆ ಕಟು, ಖಾರ ಅಂತ ಕೆಲವರು ಬರೀತಾರೆ. ಅದು ಮುಂದೆ ತೀಕ್ಷ್ಣಕ್ಕೆ ಅದನ್ನು ಬಳಸಿದರೆ ಅತಿ ಉಷ್ಣ, ತೀಕ್ಷ್ಣ, ರೂಕ್ಷ, ವಿದಾಹಿನಃ ಅಂತ ಬಂದಾಗ ಬಿಸಿ ಅಲ್ಲಿ ಇದೆ, ಖಾರ ಅಲ್ಲಿದೆ ಅಂತ ನಾನು ಭಾವಿಸಿ ಕಟು ಅಂದರೆ ಕಹಿ ಅಂತ ಭಾವಿಸ್ತೇನೆ. ಕಹಿ ಪದಾರ್ಥ ಇಷ್ಟ ಆಗೋದು, ಹುಳಿ ಹುಳಿ ಪದಾರ್ಥ ಇಷ್ಟ ಆಗೋದು. ಸೆಲ್ಫ್ ಅನಾಲಿಸಿಸ್ ಮಾಡಿ, ಇನ್ನೊಬ್ಬರನ್ನು ಯೋಚನೆ ಮಾಡಬೇಡಿ. ಕಹಿ ಪದಾರ್ಥ ಇಷ್ಟ ಆಗೋದು, ಹುಳಿ ಹುಳಿ ಆಮ್ಲ, ಉಪ್ಪು ಬೇಕು, ಉಪ್ಪು ಅಡಿಗೆ ಆಗಬೇಕು, ಉಪ್ಪು ಹಾಕಲೇ ಇಲ್ವಾ ನೀನು ಅಂತ ಜಗಳ, ಅದಕ್ಕಾಗಿಯೇ ಜಗಳ ಭಾಳ ಆಗುತ್ತೆ. ಲವಣ, ಅತೀ ಉಷ್ಣ, ಬಿಸಿ 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 ಇರಬೇಕು. ಯಾವಾಗ ಮಾಡಿದ್ದಿದು? ಬಿಸಿ ಮಾಡ್ಲಿಕ್ಕೆ ಬರಲ್ವಾ? ಅತೀ ಉಷ್ಣ. ರೂಕ್ಷ, ರೂಕ್ಷ ಅಂದರೆ ಒಣ, ತೀಕ್ಷ್ಣ, ಖಾರ ಖಾರ. ಹೃದಯ ಒಡೆದು ಹೋಗಬೇಕು, ಹಾಗೆ ವಿದಾಹಿನ, ಭಯಂಕರ ಬಾಯಾರಿಕೆ ಆಗೋದು ಊಟ ಆದಮೇಲೆ, ಮತ್ತೆ ನೀರು ಕುಡಿಬೇಕು ಅನಿಸೋದು. ವಿದಾಹಿನಃ, ಇದು ರಾಜಸಿಗಳಿಗೆ ಇಷ್ಟ. ಆಹಾರ ರಾಜಸ್ಯೇಷ್ಟ, ರಾಜಸಿಗಳಿಗೆ ಇಷ್ಟ. ಇದು ಎಂಥದನ್ನು ಉಂಟು ಮಾಡ್ತದೆ? ದುಃಖ ಶೋಕ ಆಮಯಪ್ರದ. ಏನನ್ನು ಕೊಡ್ತದೆ ನಿಮಗೆ ಈ ಊಟ ಅಂದರೆ? ನಿಮಗೆ ದುಃಖವನ್ನು ಕೊಡ್ತದೆ. ಊಟ ಮಾಡೋಗ್ಲೇ ಕಣ್ಣೀರು ಹಾಕಿದರೆ ಅಲ್ಲೇ ದುಃಖ ಅಲ್ಲ, ಬಿಸಿ ಬಿಸಿ ಖಾರ ಖಾರ ಮೂಗು ಅದು ಇದು ಒರೆಸ್ಕೊಂಡು ದುಃಖ. ಹಾಗೊಂದು ದುಃಖ, ಫಿಸಿಕಲ್ ದುಃಖ. ಮೆಂಟಲ್ ದುಃಖ ಕೊಡ್ತದೆ ಅಂತಾನೆ ಹೆಚ್ಚು ದುಃಖಿತರಾಗ್ತೀರಿ ಇಂಥ ಆಹಾರ ತಿನ್ನುವುದರಿಂದ. ಶೋಕ, ಪದೇ ಪದೇ ದುಃಖವನ್ನೇ ನೆನೆಯುವ ಭಾವ ಬೆಳೆದರೆ ಅದೇ ಶೋಕ ಭಾವ. ಆಮಯ, ರೋಗ ಹೆಚ್ಚುತ್ತದೆ. ನಿರಾಮಯ ಅನ್ನೋದು ಶಬ್ದ ಅದಕ್ಕೆ ಬಂತು ಭಗವಂತನಿಗೆ, ರೋಗವಿಲ್ಲದವನು ಅಂತ. ಆಮಯಪ್ರದ, ಈ ರೋಗಗಳನ್ನು ಕೊಡ್ತದೆ ಅಂದ ಕೃಷ್ಣ. ಕಹಿ, ಹುಳಿ, ಯಾರು ತಗೋತಾರೆ ನೀವೇ ಯೋಚನೆ ಮಾಡಿ, ನಾನೇನು ಹೇಳಕ್ಕೆ ಹೋಗಲ್ಲ. ಅವ್ರು ಯಾಕೆ ರಾಜಸಿಗಳಾಗ್ತಾರೆ ಅಂತ ಸಹ ಅಂದಾಜು ಮಾಡಬಹುದು. ಒಂದು ವೈದ್ಯಕೀಯ ಪರಿಭಾಷೆಯಲ್ಲಿ ನನಗೆ ಗೊತ್ತಾದದ್ದು, ವಯಸ್ಸಾಗ್ತಾ ರುಚಿ ಟಂಗ್ನಲ್ಲಿರುವ ಟೇಸ್ಟ್ ಬಡ್ಸ್ ತಮ್ಮ ಕೆಲಸವನ್ನು ಕಡಿಮೆ ಮಾಡ್ತವೆ. ಹೀಗಾಗಿ ಉಪ್ಪು ಗೊತ್ತಾಗಲ್ಲ. ಹಾಗಾಗಿ ಅತ್ತೆ ಸೊಸೆಗೆ ಬಹಳ ಜಗಳ ಆಗೋದು ಅಂತ ಒಬ್ಬರು ತಾಯಿ ಹೇಳಿದ್ದು ನಾನು ಕೇಳಿದ್ದೇನೆ. ವೈದ್ಯಕೀಯದ ಪ್ರಾಕ್ಟೀಸ್ ಮಾಡುವ ಒಬ್ಬ ವೈದ್ಯೆ. ಅದನ್ನು ಸೊಸೆ ತಿಳ್ಕೊಂಡ್ರೆ ಅಥವಾ ಅತ್ತೆ ತಿಳ್ಕೊಂಡ್ರೆ ಅತ್ತೆಗೆ ಬೇರೆ ಉಪ್ಪು ಹಾಕಿ ಬೇರೆ ಅಡುಗೆ ಇಟ್ಟುಬಿಟ್ರೆ ಜಗಳವೇ ಇಲ್ಲ ಅಂತ. ಜಗಳ ಆಗುದೆ, ನಾನು ಹೇಳಿದ್ರು ನೀನು ಉಪ್ಪು ಹಾಕಲ್ಲ ಅಂತ ಅತ್ತೆ, ಹಾಕಿದ್ದೀನಿ ಅತ್ತೆ, ಎಷ್ಟು ಹಾಕೋದು ಅಂತ ಇವಳು. ಇದೇ ಮಧ್ಯಾಹ್ನ ಜಗಳಕ್ಕೆ ಕಾರಣ ಆಗ್ತದೆ ಎಷ್ಟೋ ಮನೆಗಳಲ್ಲಿ. ತಿಳ್ಕೊಂಡ್ಬಿಡಿ ಅಂತಾರೆ ಆ ವೈದ್ಯೆ. ನನ್ನ ಹತ್ರ ಮಾತಾಡುವಾಗ ಹೇಳಿದ್ದವರು, ತಿಳ್ಕೊಂಡ್ಬಿಡಿ, ವಯಸ್ಸಾದ ಮೇಲೆ ಉಪ್ಪನ್ನು ಹೇಳುವ ಟೇಸ್ಟ್ ಬಡ್ ಕಮ್ಮಿ ಆಗ್ತದೆ. ಆದ್ದರಿಂದ ಅವರಿಗೆ ನೀವು ಹಾಕುವ ಉಪ್ಪು ನಿಮ್ಮ ಯೌವನದ ಕಾಲದಲ್ಲಿ ಬಂದಷ್ಟು ಸ್ಪಂದನ ಅವರಿಗೆ ಇಲ್ಲದೇ ಇರೋದು ಅವ್ರಿಗೆ ಕಡಿಮೆ ಅನ್ನಿಸ್ತದೆ. ಅವರಿಗೆ ಬೇರೆ ಪದಾರ್ಥದ ಒಂದು ಭಾಗ ಎತ್ತಿಟ್ಟು ಹೆಚ್ಚು ಉಪ್ಪು ಹಾಕಿ. ಜಗಳಕ್ಕೆ ಕಾರಣಗಳಿಲ್ಲ. ಮತ್ತು ಆ ಜಗಳ ಉದ್ದೇಶಪೂರ್ವಕ ಅಲ್ಲ, ಇದೊಂದು ಫಿಸಿಕಲ್ ಒಂದು ಥರದ ಅನರ್ಹತೆ, ಅವರಲ್ಲಿ ಆಗಂತಹ ದೋಷ. ಸೊ ಫಿಸಿಕಲ್ ದೋಷವನ್ನು ಜಗಳಕ್ಕೆ ಕಾರಣ ಮಾಡಬೇಡಿ ಅಂತ ಕೃಷ್ಣನ ಈ ಮಾತನ್ನು ಹೇಳುವಾಗ ನನಗೆ ಅದು ನೆನಪಾಯಿತು. ಲವಣಕ್ಕೆ ಜಗಳ, ಆದರೆ ಸ್ವಭಾವತಃ ಉಪ್ಪನ್ನು ಹೆಚ್ಚು ತಿನ್ನುವವರಿದ್ದಾರೆ. ಇನ್ನು ತೀಕ್ಷ್ಣ, ಖಾರ ಖಾರ ಬೇಕು. ನಾನು ಬಹಳ ಬಾರಿ ತಮಾಷೆ ಮಾಡೋದಿದೆ, ಅದನ್ನು ನಿಮ್ಮ ಜೊತೆಗೂ ಮಾಡ್ಬೋದು. ನಮ್ಮ ಬಯಾಲಜಿ ಟೀಚರ್ ನಮಗೆ ಬಹಳ ಚಿಕ್ಕವರಿರುವಾಗ ಮಾಡಿದ ಪಾಠ ಏನು ಅಂದರೆ, ನಾಲಿಗೆಯಲ್ಲಿ 4 ರುಚಿಗಳು ಗೊತ್ತಾಗ್ತವೆ: ಉಪ್ಪು, ಹುಳಿ, ಸಿಹಿ, ಕಹಿ. ಖಾರ ಹೇಳೇ ಇಲ್ಲ ನಮ್ಮ ಟೀಚರ್. ನಿಮಗೆ ಹೇಳಿದರೆ ನಂಗೆ ಗೊತ್ತಿಲ್ಲ. ನಮ್ಮ ಟೀಚರ್ ಅಂತೂ ನನಗೆ ಹೇಳಿ 4 ರುಚಿ, ನಾಲಿಗೆಗೆ 4 ರುಚಿ. ನಾನು ಯಾವಾಗಲೂ ಹೇಳೋದು, ನಾಲಿಗೆಗೆ ನನ್ನ ಬಯಾಲಜಿ ಟೀಚರ್ ಹೇಳಿದ್ದು 4 ರುಚಿ ಮಾತ್ರ ಅಲ್ಲ, ನಿಮಗೂ ಗೊತ್ತಾಗುತ್ತೆ ಖಾರ ರುಚಿ ಅಲ್ಲ. ಯಾಕೆಂದರೆ ಅದನ್ನು ನಾಲಿಗೆಗೆ ಹಾಕಬೇಕಾಗಿಲ್ಲ, ಎಲ್ಲಿ ಹಾಕಿರೂ ಗೊತ್ತಾಗ್ತದೆ. ಆ ಅರ್ಥದಲ್ಲಿ ಖಾರ ರುಚಿ ಅಲ್ಲ. ಆದರೆ ಕೆಲವರಿಗೆ ಖಾರವಿಲ್ಲದೆ ಊಟವೇ ಹೋಗಲ್ಲ. ಬೆಳಿಗ್ಗೆ ಎದ್ದು ಅವರು ದೇವರನ್ನು ನೆನೆಯುವುದಲ್ಲ, ಮೆಣಸಿನಕಾಯಿ ಪ್ರಾತಸ್ಮರಣೀಯರು. ಕೂತಾಗ ಗೊತ್ತಾಗುತ್ತೆ ಅಲ್ಲಿ ಖಾರ ತಿಂದದ್ರ ಪರಿಣಾಮ. ಅದಕ್ಕೆ ಅವ ಆಮಯ ಅಂದದ್ದು. ರೂಕ್ಷ, ಒಣ ತಿನ್ನೋದು, ಡ್ರೈ ಊಟ. ಆಮೇಲೆ ಅದು ಎಷ್ಟು ರೂಕ್ಷ, ತೀಕ್ಷ್ಣ, ಅತಿ ಉಷ್ಣದಿಂದ ದುಃಖ ಶೋಕ ಆಮಯಪ್ರದ, ನಿಮಗೆ ದುಃಖವನ್ನು ಶೋಕವನ್ನು ರೋಗವನ್ನು ಕೊಡ್ತದೆ ಅಂತ ಸ್ಪಷ್ಟವಾಗಿ ಕೃಷ್ಣ ರಾಜಸಿ ಗುಣಗಳನ್ನು ಹೇಳ್ತಾನೆ. ಒಂದು ವೇಳೆ
ಒಬ್ಬ ಯೋಧ ಆಗಬೇಕು ಅಂತ ನಿಮಗಿದ್ರೆ ಇಂಥ ಫುಡ್ಡೇ ಕೊಡಬೇಕು. ಸಹಜ. ನೀವು ಏನಾಗಬೇಕಾ ಆ ಆಹಾರ ತಿನ್ನಿ, ಏನಾಗಬಾರ್ದ ಆ ಆಹಾರ ಬಿಡಿ. ಸಿಂಪಲ್. ಅವನು ಎಷ್ಟು ಲಾಜಿಕಲ್ಲಿ ಇದ್ದಾನೆ ಕೃಷ್ಣ ಅಂದರೆ, ನೀವು ರಾಜಸಿ ಆಹಾರ ಅಂದ್ಕೂಡಲೇ ಓಹೋ ಇದು ರಾಜಸಿಗಳು ತಿನ್ನೋದು, ಅದಕ್ಕೆ ಬ್ರ್ಯಾಂಡ್ ಮಾಡಿ ಬಿಡಬೇಡಿ. ನೀನು ರಾಜಸಿ ಆಗಬೇಕಾ, ಟೇಕ್ ದ್ಯಾಟ್, ತಗೋ. ಅದಕ್ಕೆ ಅಲ್ವಾ ರಾಜಸಿ ಆಹಾರವನ್ನು ಕೊಟ್ಟೇ ಅವರನ್ನು ಟ್ರೈನ್ ಮಾಡಲಾಗ್ತದೆ. ಯಾಕೆ? ಅವರಿಗೆ ಆವೇಶ ಬೇಕು, ಅವರಿಗೆ ಕ್ರೋಧ ಬರಬೇಕು, ಅವರಿಗೆ ನಾನು ಅಂತ ಕೆಲಸ ಮಾಡುವ ಪ್ರವೃತ್ತಿ ಬರಬೇಕು, ಇನ್ನೊಬ್ಬನ ಬಗ್ಗೆ ಮಾಡಿದ್ದು ಸಾಲದು ನಾನೇ ಮಾಡಬೇಕು ಅನ್ನುವ ಮಾಡುವ ಹಠ ಹೆಚ್ಚಬೇಕು. ಅವರು ರಾಜಸಿ ಫುಡ್ ತಗೊಂಡ್ರೆ ಅವರು ಅದಕ್ಕೆ ಸಿದ್ಧರಾಗ್ತಾರೆ. ಹಾಗಾಗಿ ನೀನು ಸಾತ್ವಿಕ ಆಗ್ತೀಯಾ, ಸಾತ್ವಿಕ ಆಹಾರದ ಕಡೆಗೆ ಹೋಗು. ರಾಜಸಿ ಆಗ್ತೀಯಾ, ರಾಜಸಿ ಆಹಾರ ಯಾವ ಶ್ರದ್ಧೆ ಉಂಟ ಆ ಶ್ರದ್ಧೆಯಂತೆ ನೀನಾಗ್ತಿ. ಕೃಷ್ಣನಿಗೆ ಭೇದ ಇಲ್ಲ. ಕೃಷ್ಣ ಹೀಗುಂಟ ನಿನ್ನ ಶ್ರದ್ಧೆ, ಅದಾಗು. ತಾಮಸಿ ಯಾಮಯಾಂತಂ, ಯಾಮಯಾತ ಪುರೀಶ ಪೂತಿ, ಈ ಎಲ್ಲ ಗುಣಗಳನ್ನು, ಆಮೇಲೆ ಗತರುಚಿ ಉಚ್ಚಿಷ್ಟ ಅಮೇಧ್ಯ ಲೆಕ್ಕ ಹಾಕ್ತಾನೆ. ಮಾಡಿ ಒಂದು ಜಾವ ಕಳೆದದ್ದು, ಒಂದು ಜಾವ ಬಹುತೇಕ 8 ಗಂಟೆ ಅಂತ ಇಟ್ಕೊಳ್ಳಿ. ಅಂದರೆ 8 ಗಂಟೆ ಮೇಲೆ ಅಡಿಗೆಯನ್ನು ಊಟ ಮಾಡಬಾರ್ದು ಅಂತ ಕೃಷ್ಣ ಹೇಳೋದು. ಅದು ಮಾಡಿದರೆ ತಾಮಸ ಅಂತ. ಯಾಮಯಾತ್ ಒಂದು ಜಾವ ಕಳೆದಿದೆ, ಆಮೇಲೆ ಗತರಸ ಅದರ ರಸ ಎಲ್ಲ ಹೋಗಿದೆ, ಆಮೇಲೆ ಅದು ಭಯಂಕರ ತಣ್ಣಗಾಗಿದೆ ತಂಗಳನ್ನ, ಅದು ಪೂತ ವಾಸನೆ ಬರುತ್ತೆ, ಹಳಸಿದೆ ವಾಸನೆ ಬರುತ್ತೆ, ಜೊತೆಗೆ ಇನ್ನೆರಡು ಹೇಳಿದ ಉಚ್ಚಿಷ್ಟ ಯಾರದ್ದೋ ಎಂಜಲು, ಮತ್ತು ಅಮೇಧ್ಯ ತಿನ್ನಬಾರದ್ದು, ನೋಡಿದರೆ ಅದನ್ನು ತಿನ್ನಬಾರ್ದು ಆ್ಯಕ್ಚುಲಿ, ಆದರೂ ಹೋಗಿ ತಿಂತಾರೆ ಅಂಥದ್ದು ತಾಮಸ. ತುಂಬ ಕಾಂಪ್ಲಿಕೇಟೆಡ್ ರಿವರ್ಸೋದು. 8 ಗಂಟೆ ಆದದ್ದು ಊಟ ಮಾಡಬೇಡಿ ಅಂದರೆ ಅಮ್ಮ ಎಷ್ಟು ಸರಿ ಅಡುಗೆ ಮಾಡೋದು? ಒಂದು ಭಾಗ. ಅಡುಗೆ ಮಾಡ್ತಾಳೋ ಬಿಡ್ತಾಳೋ, ನಾವು ಆ 8 ಗಂಟೆದನ್ನು ಇಮಿಡಿಯೇಟ್ 4 ಗಂಟೆಗೆ ಇನ್ನೊಮ್ಮೆ ಬಿಸಿ ಮಾಡಿಟ್ಟು ಅದು ಹಳೆಯದಾಗದ ಹಾಗೆ ನೋಡಿಕೊಂಡು ಊಟ ಮಾಡ್ಬೋದೇನೋ, ಅದಾದರೂ ಬಿಡೋಣ. ಗತರುಚಿ ಅದರ ರುಚಿ ಕಳ್ಕೊಂಡಿದೆ ಅನ್ನೋದನ್ನು ಬಿಡೋಣ. ತಂಗಳಾದದ್ದು ಅಂತಾರೆ. ಅಂದರೆ ಈಗ ನಿನ್ನೆ ಅನ್ನಕ್ಕೆ ನಾವು ಸಾಮಾನ್ಯವಾಗಿ ಇವತ್ತು ಊಟ ಮಾಡಿದ್ರೆ ತಂಗಳನ್ನ ಅಂತ ಹೇಳೋದು. ನಿನ್ನೆ ಅನ್ನವನ್ನು ಇವತ್ತು ಬಿಸಾಡೋದಾ ಅಂತ ಪ್ರಶ್ನೆ ಬಂದಿದೆ ಇವತ್ತಿನ ಕಾಲಘಟ್ಟದಲ್ಲಿ. ಆದರೆ ಅವನು ಹೇಳ್ತಾನೆ ಅದನ್ನು ತಿನ್ನೋದ್ರಿಂದ ನಿಮಗೆ ತಾಮಸ ಬುದ್ಧಿ ಹೆಚ್ಚುತ್ತೆ, ಅಥವಾ ಹಾಗೆ ತಿನ್ನುವವರು ತಾಮಸಿಗಳು. ಎರಡೂ ಅರ್ಥ ನಾನು ಹೇಳಿದಲ್ಲ, ಎರಡೂ ಅರ್ಥ. ಹಾಗೆ ತಿನ್ನುವವರು ತಾಮಸಿಗಳು, ಅಥವಾ ಹಾಗೆ ತಿನ್ನುವುದರಿಂದ ತಾಮಸ ಬುದ್ಧಿ ಹೆಚ್ಚುತ್ತೆ. ವಾಸನೆ ಬರುವಂಥದ್ದು, ಹಳಸಿದ್ದು, ಉಚ್ಚಿಷ್ಟ ಎಂಜಲು. ಸ್ವಲ್ಪ ಇದನ್ನು ಡ್ರಿಂಕ್ಸಿಗೆ ಅಪ್ಲೈ ಮಾಡಿ ನೋಡಿ, ಎಲ್ಲ ಲಿಸ್ಟು ಹೊಂದಿಬಿಡುತ್ತೆ. ಊಟಕ್ಕಲ್ಲ, ಯಾತಯಾಮ ಮಾಡಿ ಎಷ್ಟೋ ಕಾಲ ಆಗಬೇಕು. ಓಲ್ಡ್ ಇಸ್ ಗೋಲ್ಡ್ ಅಲ್ವಾ? ಯಾತಯಾಮ ಪೂತಿ ವಾಸನೆ ಬರಬೇಕು. ಬಿಯರ್ ವಾಸನೆಯೋ ಮತ್ತೊಂದು ಭಾರಿ ಚೆನ್ನಾಗಿದೆ ಅಂತ ಕುಡಿಯೋರಿಗೆ ಗೊತ್ತು, ವಾಸನೆ ಅಂತ ನೋಡುವವರಿಗೆ ಗೊತ್ತಿಲ್ಲದವರಿಗೆ ಅದು ವಾಸನೆ, ಗೊತ್ತಿರೋರಿಗೆ ಭಾರಿ ಪರಿಮಳ ಅದು. ಸೊ ಪೂತಿ, ಆಮೇಲೆ ತಂಗಳು, ಅದು ಎಷ್ಟೋ ದಿವಸದ್ದು ತಣ್ಣಗೆ ಫ್ರಿಜ್ಜಲ್ಲಿಟ್ಟಷ್ಟು ಅದಕ್ಕೆ ಫ್ರಿಜ್ಜಿನಿಂದ ಸೋಡಾ ತಣ್ಣಗಿದ್ದು ಹಾಕ್ಕೊಂಡಷ್ಟು ರುಚಿ. ಉಚ್ಚಿಷ್ಟ ಯಾರದ್ದೋ ಎಂಜಲು ಅದು ಅಲ್ವಾ? ಯಾರದ್ದೋ ಎಂಜಲು. ಹೇಗೆ? ಅದೊಂದು ಹಣ್ಣನ್ನು ಕೊಳೆಯಿಸಿ ಎಲ್ಲ ಮಾಡುವಾಗ ಅದು ಹಳಸಿದ್ದು. ದ್ರಾಕ್ಷಿ ಮೊದಲಾದದ್ದನ್ನು ನೇರ ತೋಟದಲ್ಲಿ ಹಣ್ಣಾಗಿ ತಿಂದರೆ ಅದು ಪ್ರಕೃತಿ. ನಾವು ತಂದು ಹಣ್ಣು ಮಾಡಿ ತಿಂದರೆ ಅದು ಸಂಸ್ಕೃತಿ. ಅದನ್ನು ಕೊಳೆಯಿಸಿ ಬಿಯರ್ ಮಾಡಿ ಕುಡಿದ್ರೆ ಅದು ವಿಕೃತಿ. ಸಿಂಪಲ್. ಅದನ್ನು ಹೇಳ್ತಿದ್ದಾನೆ ಉಚ್ಚಿಷ್ಟ ಅಮೇಧ್ಯ, ತಿನ್ನಬಾರದ್ದನ್ನು ತಿನ್ನುವುದು. ಆ್ಯಕ್ಚುಲಿ ಅದೆಲ್ಲವೂ ಕೂಡ ತಿನ್ನಬಾರದ್ದಲ್ವ, ಕೊಳೆತ ಹಣ್ಣು ನಾವು ತಿಂತೇವಾ? ಸೊ ಇದನ್ನೆಲ್ಲ ಅಪ್ಲೈ ಮಾಡಿದರೆ ತುಂಬ ಚೆನ್ನಾಗಿ ತಾಮಸದ್ದು ಆಹಾರ ಯಾವುದು ಅಂತ ಗೊತ್ತಾಗುತ್ತೆ. ಓಹೋ, ಇದನ್ನು ಮುಟ್ಟದಿದ್ದರೆ ಒಳ್ಳೆಯದಪ್ಪ, ನಾವು ತಾಮಸಿಗಳಾಗಲ್ಲ ಅಂತ. ಇನ್ನೂ ಒಂದು ಭಾಗ ಇದೆ. ತುಂಬ ದುಡ್ಡಿರುವವರು, ಶ್ರೀಮಂತರು ತಮ್ಮ ಮನೆಯ ಕೆಲಸದವರಿಗೆ ನಿನ್ನೆ ಅನ್ನ ಹಾಕ್ತಾರೆ, ಹಳಸಿದ್ದನ್ನು ಕೊಡ್ತಾರೆ, ರುಚಿ ಕಳ್ಕೊಂಡದ್ದನ್ನು ಕೊಡ್ತಾರೆ. ಚಾಯ್ಸ್ ಇಲ್ಲ, ತಿಂತಾರೆ ಪಾಪ. ಯಾರು ತಾಮಸಿಗಳು? ಉಂಡವರ, ಹಾಕಿದವರ?
ಈ ಎಚ್ಚರ ಬೇಕು. ಆಮೇಲೆ ಉಚ್ಚಿಷ್ಟ ಮತ್ತು ಅಮೇಧ್ಯ. ನೋಡಿ, ನಾವು ಬಾಲ್ಯದಲ್ಲಿರುವಾಗ ನಾನು ಕಣ್ಣಾರೆ ನೋಡಿದ್ದೇನೆ, ಒಂದು ನಿರ್ದಿಷ್ಟ ಜನಾಂಗ ನಾವು ಎಲೆ ಬಿಸಾಡುವುದನ್ನೇ ಕಾಯ್ತಿರ್ತಿತ್ತು. ನಮ್ಮಲ್ಲಿ ವಿಶೇಷದ ಊಟ ಆದರೆ ಒಂದು 20, 30, 100 ಅವರವರ ಶ್ರೀಮಂತಿಕೆಗೆ ಅನುಗುಣವಾಗಿ ಊಟ. ಆ 50, 100 ಎಲೆಗಳನ್ನು ಅಲ್ಲಿ ಹಾಕುವಾಗ ನಾಯಿಗಳಿಗೆಲ್ಲ ಹೊಡೆದು ಆ ಊಟವನ್ನು ತಮ್ಮ ಪಾತ್ರೆಗೆ ಹಾಕಿ ಉಂಡು ಹೋಗುವ ಮಂದಿಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅಷ್ಟರ ಮಟ್ಟಿಗೆ ನಮ್ಮ ಬಡತನ ಈಗ ಇಂಪ್ರೂವ್ ಆಗಿದೆ. ಪುಣ್ಯವಶಾತ್ ಈಗ ಆ ಸ್ಥಿತಿ ಇಲ್ಲ. ಹಾಗಾಗಿ ಎಂಜಲು ತಿನ್ನುವಂತಹ ಒಂದು ಸ್ಥಿತಿಯ ತಾಮಸಿ ಗುಣವನ್ನು ಪ್ರಚೋದಿಸುವ ಬಡತನ ಇದ್ದರೆ ಏನು ಮಾಡುವುದು? ಬರಬೇಡಿ ಅಂದರೆ ಅವ್ರು ಬರ್ತಿದ್ರು. ನಮ್ಮಲ್ಲಿ ದನಗಳಿವೆ, ನಮ್ಮಲ್ಲಿ ನಾಯಿಗಳಿವೆ, ಬರಬೇಡಿ ಅಂದರೆ ಮತ್ತು ನಾವು ಹ್ಯಾಂಗ್ರಿ ಊಟ ಮಾಡೋದು ಅಂತಿದ್ರು. ಆದರೆ ನಮಗೆ ಆ ಕಾಲಕ್ಕೆ ನಮಗೆ ಗೊತ್ತಿಲ್ಲ. ನಾವೇ ಅವ್ರಿಗೊಂದು ಊಟ ಎಲೆ ಬಡಿಸ್ತೀವಿ ಅಂದರೆ ಅವ್ರು ಊಟ ಮಾಡ್ತಿರಲಿಲ್ಲ. ನೀವು ಇದನ್ನು ನಂಬ್ತಿರೋ ಇಲ್ಲ, ಅವ್ರು ನಮ್ಮ ಮನೆಗಳಲ್ಲಿ ಕೂತು ಊಟ ಮಾಡುವ ಅರ್ಹತೆ ನಮಗಿಲ್ಲ ಅಂತ ಅಂತಿದ್ರು. ಹೊರಗೆ ಹಾಕ್ತೀವಿ ಅಂದರೂ ಇಲ್ಲ, ಬರಲ್ಲ. ಆಮೇಲೆ ಕೆಲವರು ಹೊರಗೆ ಅವ್ರಿಗೆ ಬಡಿಸ್ತಿರಲಿಲ್ಲ, ಬಡಿಸೋದು ತಪ್ಪು ನಾವು ಅಂತ. ಇಂಥದ್ದೆಲ್ಲ ದೋಷಗಳು ಇವತ್ತು ತುಂಬ ಸುಧಾರಿಸಿದೆ. ಅಷ್ಟರ ಮಟ್ಟಿಗೆ ಕೃಷ್ಣ ತಾಮಸಿ ಗುಣದ ಸಾಧ್ಯತೆಯ ಮನುಷ್ಯರನ್ನು ಉದ್ಧರಿಸ್ತಾ ಇದ್ದಾನೋ ಏನೋ. ಹಾಗಾಗಿ ನನ್ನ ಗುರುಗಳು ತನ್ನ ಮನೆಯಲ್ಲಿ ನಾನು ನೋಡಿದ ಹಾಗೆ 4 ವರ್ಷ ನಾನು ಅವರ ಜೊತೆಗೆ ಅವರ ಮನೆಗಳಲ್ಲಿದ್ದದ್ದು. ಕೆಲವು ದಿನಗಳಲ್ಲಿ ನನ್ನ ಗುರುಗಳ ಮನೆಯ ಸಿಸ್ಟಮ್ ಹೇಗೆ ಅಂದರೆ, ನಮ್ಮ ಮನೆಗಳಲ್ಲಿ ಒಂದು 10-12 ಜನ ಊಟಕ್ಕೆ ಖಾಯಂ ಇರ್ತಿದ್ರು. ರಾತ್ರಿ ಖಾಯಂ 4 ಜನ ಊಟ ಮಾಡ್ತಿದ್ರು, ಮಧ್ಯಾಹ್ನ 12 ಜನ. ನಮ್ಮ ಮನೇಲಿ ಕುಕ್ಕರ್ ಇಳಿಸಿದರೆ ಫಸ್ಟ್ ಆ 12 ತಟ್ಟೆಗೆ ಬಡಿಸಿ ಅವ್ರಿಗೆ ಕೊಟ್ಟ ಮೇಲೆ ನಮ್ಮ ಮನೇಲಿ ಒಳಗಡೆಗೆ ಊಟ. ಸಂಜೆನೂ 4 ಜನರಿಗೆ ಅವ್ರಿಗೆ ಬಡಿಸಿ ಊಟ ಕೊಟ್ಟ ಮೇಲೆ ನಮ್ಮ ಒಳಗೆ ಊಟ. ಯಾವಾಗ ಕೊಡ್ತಾರೆ ಅಂತ ಕಾಯುವ ಸ್ಥಿತಿಯವರನ್ನು ಕಾಯಿಸಬಾರದು ಅಂತ ಅವರದ್ದು. ಅವರಿಗೆ ಕೇಳಲಿಕ್ಕಾಗಲ್ವಲ್ಲ, ಹಸಿವಾಗಿದೆ ಕೊಡು ಅಂತ, ಅದನ್ನು ಫಸ್ಟ್ ಅವರಿಗೆ ಕೊಡಬೇಕು. ಹಾಗಾಗಿ ನಾವು ತಾಮಸಿಗಳಾಗದ ಹಾಗೆ ನೋಡಿಕೊಳ್ಳುವುದನ್ನು ಈ ಒಂದು ಶ್ಲೋಕ ಸೂಚಿಸ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಸುಮ್ಮನೆ ನಾವು ಯಾರ್ಯಾವ ಆಹಾರ ತಿಂತಾರೆ ಅಂತ ನೋಡುವುದಕ್ಕಿಂತ ಯಾವ ಆಹಾರ ತಿನ್ನುವುದರಿಂದ ನಾವೇನಾಗ್ತೇವೆ ಮತ್ತು ನಾವು ಯಾವ ಆಹಾರವನ್ನು ನಮಗೆ ಏನಾಗಬೇಕು ಅಂತ ಡಿಸೈಡ್ ಮಾಡಿ ಆ ಆಹಾರ ಸಿಲೆಕ್ಟ್ ಮಾಡಬೇಕು ಅಂತ ನಾನು ಯಾವಾಗಲೂ ಆ ಶ್ಲೋಕಗಳನ್ನು ಓದುವಾಗ ಭಾವಿಸುವುದು. ಇನ್ನು ಅವನು ಹೇಳಿದ ಯಾವ ದಾನ, ತಪಸ್ಸು, ಯಜ್ಞ ಅಂತ ಇದೆ, ಅವು 3ರಲ್ಲೂ ಕೂಡ 3 ರೀತಿ ಇದೆ. ಎಲ್ಲ ಜ್ಞಾನ ಶ್ರದ್ಧೆಗಳಲ್ಲಿ ದಾನ, ತಪಸ್ಸು ಮತ್ತು ಯಜ್ಞ 3 ಇದೆಯಪ್ಪ. ಯಜ್ಞದಲ್ಲಿ 3 ವಿಧ ಅಂದ. ಯಜ್ಞದಲ್ಲಿ 3 ವಿಧ ಅಂದಾಗ ತಿಳಿದು ಮಾಡುವ ಯಜ್ಞ, ಸಾತ್ವಿಕ ಯಜ್ಞ. ತಿಳಿದು ಮಾಡುವಾಗ ಫಲಾಪೇಕ್ಷೆ ಇಲ್ಲದೆ ಭಗವಂತನಿಗಾಗಿಯೇ ತನ್ನನ್ನು ಅರ್ಪಿಸಿ ಭಗವಂತನೇ ಇದನ್ನು ಸ್ವೀಕರಿಸಲಿ ಅಂತ ಯಾವ ರಿಟರ್ನೂ ನನಗೆ ಬೇಡ ಅಂತ ಅವನಿಗೆ ಅರ್ಪಿಸುವ ಗುಣವಿದ್ದರೆ ಅದು ಸಾತ್ವಿಕ ಯಜ್ಞ. ನಾನು ಮಾಡ್ತೇನೆ, ನನ್ನ ಯಾವುದೋ ಪ್ರತಿಫಲದ ಅಪೇಕ್ಷೆ ಇದೆ, ನನಗೆ ಇಂಥದ್ದಾಗಬೇಕು, ಭಗವಂತ ಇದನ್ನು ನಡೆಸಿಕೊಡಬೇಕು ಅನ್ನುವ ಆವೇಶದಿಂದ ಮಾಡಿದ್ದು ಅದು ರಾಜಸ ಯಜ್ಞ. ಮಾಡೋದು ಯಾಕೆ ಗೊತ್ತಿಲ್ಲ, ಎಲ್ಲರೂ ಮಾಡ್ತಾರೆ ಅಂತ ಮಾಡೋದ್ರ ಬಗ್ಗೆ ಗೌರವ ಇಲ್ಲ, ನಂಬಿಕೆ ಇಲ್ಲ. ಮಾಡುವುದನ್ನು ಚೀತು ಮಾಡ್ತಾ ದಕ್ಷಿಣೆ, ಅನ್ನದಾನ ಇವುಗಳನ್ನೆಲ್ಲ ಕನಿಷ್ಠ ಅಂತ ಭಾವಿಸಿ ತಾನು ಯಜ್ಞ ಮಾಡಬಲ್ಲೆ ಅಂತ ತೋರಿಸುವುದು ತಾಮಸ ಯಜ್ಞ. ಇದನ್ನೆಲ್ಲ ಯಾರ್ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅವಲೋಕನ ಮಾಡಿಕೊಳ್ಳೋಣ. ಇದರ ನಂತರ ಹೇಳ್ತಾನೆ ಕೃಷ್ಣ, ದಾನದಲ್ಲಿ 3 ವಿಧ. ಅದು ಯಾವುದು? ದಾನಗಳಲ್ಲಿ ಅಪಾತ್ರೆ ಅಥವಾ ಪಾತ್ರೆ ಅಂತ 2 ಥರ ಇರ್ತದೆ. ಸೊ ಸಾತ್ವಿಕ ದಾನ ಯಾವುದು? ಪಾತ್ರರಿಗೆ ಕೊಡುವುದು, ಅಪಾತ್ರರಿಗಲ್ಲ. ಮತ್ತು ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲ. ಇವನಿಗೆ ಕೊಟ್ಟಿದ್ದೇನೆ, ಇವನಿಗೆ ಕೊಟ್ಟದಕ್ಕೆ ನಂಗೆ ಇಷ್ಟು ಬರುತ್ತೆ, ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲ. ದೇಶ ಮತ್ತು ಕಾಲ ಯೋಗ್ಯವಾಗಿದೆ ಅಂತ ನೋಡುವುದು. ದೇಶಕಾಲ ಯೋಗ್ಯ ಅಂದರೆ ನಾನು ಎಲ್ಲಿ ಕೊಡಬೇಕೋ ಅಲ್ಲೇ ಕೊಡಬೇಕು. ಬಾರ್ನಲ್ಲಿ ದಾನ ಮಾಡುವುದಲ್ಲ. ಬಾರ್ನಲ್ಲಿ ದಾನ ಮಾಡುವಾಗ ಮನಸ್ಸಿನ ಪ್ರಜ್ಞೆಗೆ ಸಮತೋಲನ ಇರುವುದಿಲ್ಲ. ಆದ್ದರಿಂದ ಸಾತ್ವಿಕ ದಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀವು ಎಲ್ಲಿ ಕೊಡಬೇಕು ಅಲ್ಲೇ ಕೊಡಬೇಕು. ದೇಶ ಕಾಲ, ಎಲ್ಲೋ ಮಧ್ಯರಾತ್ರಿ ನಿದ್ರೆಯಲ್ಲಿದ್ದಾಗ ಒಬ್ಬ ದುಡ್ಡು ಕೇಳಿದೆ, ಎದ್ದು ಕೂಡ ಅವನಿಗೆ ಕೊಟ್ಬಿಡೋದು, ನಿದ್ದೆ ಬಂದಿದೆ ಅಲ್ಲ. ಕಾಲ ಕೂಡ ನೋಡಿ, ಎಚ್ಚರ, ಚೆನ್ನಾಗಿರುವ ಕಾಲ ಎಲ್ಲ, ನನ್ನದು ಬದುಕು ಸರಿ ಇದೆಯಾ ಎಲ್ಲ ನೋಡಿ. ಹಾಗೆ ದೇಶ ಕಾಲಗಳನ್ನು ಸರಿಯಾಗಿ ಗಮನಿಸಿ, ತೆಗೆದುಕೊಳ್ಳುವವನ ಪಾತ್ರಾಪಾತ್ರತೆಯನ್ನು ಗಮನಿಸಿ
ಅವನಿಗೆ ಕೊಡುವಾಗ ನನಗಿದು ವಾಪಸ್ ಬರಬೇಕು ಅನ್ನುವ ಭಾವವೇ ಇಲ್ಲದೆ ಕೊಟ್ಟರೆ ಅದು ಸಾತ್ವಿಕ ದಾನ. ಬಹಳ ಅಪರೂಪ ಇಂಥವರು, ಲೆಕ್ಕ ಇಟ್ಟವರೇ ಹೆಚ್ಚು. ರಾಜಸ ದಾನ, ಅವನು ಪ್ರತ್ಯುಪಕಾರಾರ್ಥಂ, ನನಗೆ ಇಷ್ಟು ಬರಬೇಕು ಅಂತಲೇ ಕೊಡೋದು ಅವನು. ಪ್ರತಿಫಲಾರ್ಥಂ, ನನಗೆ ಇದು ಪ್ರತಿಫಲದ ಅಪೇಕ್ಷೆ ಇದೆ ಮತ್ತು ಕೊಡಬೇಕಲ್ಲ ಇವರಿಗೆ ಅಂತ ಪರಿಕ್ಲಿಷ್ಟಂ, ತುಂಬ ಕಷ್ಟಪಟ್ಟು ಕೊಡ್ತಾನಲ್ಲ, ಅದು ರಾಜಸ ದಾನ. ಬಹಳ ದೂರದ ಉದಾಹರಣೆ ಬೇಡ, ನಿಮಗೆ ಚುನಾವಣೆಯಲ್ಲೆಲ್ಲ ನೋಟ್ ಕೊಡ್ತಾರಲ್ಲ, ಆ ರಾಜಕಾರಣಿಯ ಮನಸ್ಸನ್ನು ನೆನಪು ಮಾಡಿಕೊಳ್ಳಿ. ವಾಪಸ್ ಓಟ್ ಬರಬೇಕು, ಪ್ರತ್ಯುಪಕಾರ, ನಾಳೆ ನಾನು MLA ಏನೋ ಆಗಬೇಕು, ಪ್ರತಿಫಲ, ಮತ್ತು ಹಾಳಾಗಿ ಹೋಗ್ಲಿಕ್ಕೆ ಇವು ಓಟ್ ಕೊಡಲ್ವಲ್ಲ, ಕೊಡಲಿಲ್ಲ ಅಂದರೆ ನಾನು ದುಡ್ಡು ಕೊಡಲಿಲ್ಲ ಓಟೇ ಕೊಡಲ್ಲ, ಅದಕ್ಕಾಗಿ ಕೊಡೋದು ಕಷ್ಟಪಟ್ಟು. ಪರಿಕ್ಲಿಷ್ಟಂ, ಇದನ್ನೆಲ್ಲ ಯೋಚಿಸಿ, ಅದರಿಂದಲೇ ಅವರ ದಾನ ತೆಕ್ಕೊಂಡವರಿಗೂ ಒಳ್ಳೆಯದಲ್ಲ. ರಾಜಸ ದಾನಕ್ಕೆ ಇಷ್ಟೆಲ್ಲ ದುಷ್ಟ ಯೋಚನೆ ಇರುವಾಗ ತೆಗೊಂಡವರಿಗೆ ಹೇಗೆ ಒಳ್ಳೆಯದಾದೀತು? ತಾಮಸ ದಾನ ಇದೆ, ಅದಕ್ಕೆ ಕಾಲದೇಶ ಗೊತ್ತಿಲ್ಲ, ಪಾತ್ರ ಅಪಾತ್ರತ್ವ ಗೊತ್ತಿಲ್ಲ, ಕೊಡುವವರನ್ನು ಗೌರವಿಸಿ ಗೊತ್ತಿಲ್ಲ, ಆಮೇಲೆ ಕೊಡುವವರನ್ನು ನಿಂದಿಸಿ ಕೊಟ್ಟರೆ, ಕೊಡುವವರ ಬಗ್ಗೆ ಗೌರವವಿಲ್ಲದೆ ನಿಂದಿಸಿ, ಯಾವ ದೇಶ ಯಾವ ಕಾಲ ನೋಡದೆ ಎಲ್ಲೆಲ್ಲೋ ಕೊಟ್ಟು, ಆಮೇಲೆ ಆ ಹಣದ ಬಗ್ಗೆ ಅವನಿಗೆ ಕೊಟ್ಟವನ ಬಗ್ಗೆ ಅಗೌರವ ಮಾಡಿ ಅದು ಕೊಟ್ಟರೆ, ಆ ವ್ಯಕ್ತಿಯು ಅರ್ಹನಿಲ್ಲದೇ ಇದ್ದರೆ ಅದು ತಾಮಸ ದಾನ. ಯೋಚನೆ ಮಾಡಿ ದಾನ ಕೊಡಬೇಕು ಅನ್ನೋದಕ್ಕೆ ಈ 3 ಹೇಳಿದ. ಯಜ್ಞ 3 ಹೇಳಿದ, ತಪಸ್ಸು 3 ಅಂದ. ತಪಸ್ಸಿನಲ್ಲಿ 3 ಹೇಳುವಾಗ ಅವನು ಪೂರ್ವದಲ್ಲಿ ಹೇಳ್ತಾನೆ, ತಪಸ್ಸಿನಲ್ಲಿ 3 ವಿಧ ಹೌದು, ಆದರೆ ತಪಸ್ಸಿನಲ್ಲಿ 3 ವಿಧ ಯಾವುದು ಗೊತ್ತಾ? ಮೊದಲು ಕಾಯ ವಾಚ ಮನಸ ತಪಸ್ಸು ಒಂದು ಇದೆ, ಆಮೇಲೆ ಅದು ಸಾತ್ವಿಕ, ರಾಜಸ ಮತ್ತು ತಾಮಸ ಆಗ್ತದೆ. ಕಾಯ ವಾಚ ಮನಸ ತಪಸ್ಸು ಯಾವುದು? ಶಾರೀರಿಕ ಶುದ್ಧಿ ಅಂದ್ಕೂಡಲೇ ನಾವು ಪಕ್ಕ ಹೊರಗೆ ಯೋಚನೆ ಮಾಡ್ತೇವೆ. ಅವ್ರು ಹೇಳೋದೆಲ್ಲ ಆಂತರಂಗಿಕ ಶುದ್ಧಿ. ಸಂತ ಜ್ಞಾನೇಶ್ವರರು ಭಗವದ್ಗೀತೆಗೆ ವ್ಯಾಖ್ಯಾನ ಬರೆದಿದ್ದಾರೆ. ಯಾವತ್ತಾದರೂ ಸಾಧ್ಯ ಆದರೆ ನೋಡಿ, ಸಣ್ಣ ವಯಸ್ಸಿನಲ್ಲಿ ತೀರಿ ಹೋದ ಮಹಾನುಭಾವರು ಜ್ಞಾನೇಶ್ವರರು ಅವ್ರದ್ದೇ ಒಂದು ಭಗವದ್ಗೀತೆಗೆ ಅರ್ಥ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಉದಾಹರಣೆಗಳನ್ನು ಕೊಡ್ತಾರೆ. ಸಂತ ಜ್ಞಾನೇಶ್ವರರದೊಂದು ಉದಾಹರಣೆ ಕೊಡ್ತಾರೆ. ಹೆಂಡದ ಗಡಿಗೆ ಇಟ್ಟು ಹೊರಗೆ ತೀರ್ಥ ಹಾಕಿದರೆ ಶುದ್ಧ ಆಗುತ್ತಾ ಅಂತ. ಶುದ್ಧಿ ಒಳಗಾಗಬೇಕಪ್ಪ. ಅದರಿಂದ ಎಲ್ಲಿ ಎಲ್ಲ ಕೃಷ್ಣ ಶುಚಿ ಅಂತ ಹೇಳ್ತಾನೆ, ಶುದ್ಧಿ ಅಂತ ಹೇಳ್ತಾನೆ, ಅದು ಅಂತರಂಗ ಶುದ್ಧಿ ಅಂತ ಭಾವಿಸಿ ಅಂತ ಭಾಳ ಒಳ್ಳೆಯ ಉದಾಹರಣೆ. ನಾವು ಹೊರಗೆ ಏನು ಮಾಡಿದ್ರು, ಹೊರಗಿದ್ದಲ್ಲ ಒಳಗೆ ಶುದ್ಧಿ. ಹಾಗಾಗಿ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಕಳಬೇಡ ಕೊಲಬೇಡದ ಮುಕ್ತಾಯ ಬಸವಣ್ಣನಲ್ಲಿ. ಸೊ ಅಂತರಂಗ ಶುದ್ಧಿ ಅದನ್ನು ಹೇಳಿ ಕೃಷ್ಣನ ಮುಂದಿನ ಮಾತು, ನಾವು ಶಾರೀರಿಕ ಶುದ್ಧಿ ಮಾಡಿಕೊಂಡು ಆಚಾರ್ಯರು, ದೊಡ್ಡವರು, ಗುರುಗಳು, ದ್ವಿಜರು ಮುಂತಾದವರನ್ನು ಸೇವನೆ ಮಾಡಿ ಅಥವಾ ಸೇವೆ ಮಾಡಿ ಅವರನ್ನು ಗೌರವಿಸಿ ಪೂಜಿಸಿ ವಂದಿಸಿ, ಇದರ ಜೊತೆಗೆ ಭಕ್ತಿ, ನೇಮ, ನಿಷ್ಠೆ, ವ್ರತ, ಸ್ವಾಧ್ಯಾಯ, ಅಧ್ಯಯನ, ಅಧ್ಯಾಪನ ಇವುಗಳನ್ನೆಲ್ಲ ಮಾಡ್ಕೋತಾ ಇದ್ದರೆ ಆಗ ಅದು ಶಾರೀರಿಕ ತಪಸ್ಸು. ಸಪೋಸ್ ಅದು ವಾಚಿಕ ಆಗಬೇಕಾದ್ರೆ ಮಾತಿನಲ್ಲಿ ಮೃದುತ್ವ, ನಿರಂತರವಾಗಿ ಒಳ್ಳೆಯ ಮಾತುಗಳನ್ನೇ ಓದುವುದು, ಕೇಳುವುದು, ನಿರಂತರವಾಗಿ ಹೇಳುವ ಮಾತುಗಳು ಕೂಡ ಆದಷ್ಟು ಒಳಿತನ್ನು ಮಾಡುವುದರ ಕಡೆಗೆ ಇರಲಿ ಅಂತ ಅಪೇಕ್ಷಿಸಿ ಮಾತಿನಲ್ಲೆಲ್ಲ ಶುದ್ಧತೆಯನ್ನು ಮಾಡಿಕೊಂಡು ಓಂಕಾರ ಮೊದಲಾದ ವಾಂಗ್ಮಯ ತತ್ವಗಳನ್ನು ಅನುಸಂಧಾನ ಮಾಡ್ತಾ ಈ ಶಾಸ್ತ್ರದ ಓದುಗಳನ್ನು ಹೆಚ್ಚು ಹೆಚ್ಚು ಮಾಡುವ ಮೂಲಕ ನಾಲಿಗೆಯಲ್ಲಿ ಅಂಥದೇ ಮಾತುಗಳು ಹೆಚ್ಚು ಹೆಚ್ಚು ಬೆಳೆದರೆ ಅದು ವಾಚಿಕ ತಪಸ್ಸು. ಮುಂದೆ 3ನೇದ್ದು ಹೇಳ್ತಾನೆ, ಕಾಯ ವಾಚ ಮನಸ. ಮನಸ್ಸಿನಲ್ಲಿ ನಿರಂತರವಾಗಿ ಒಳಿತನ್ನೇ ಮನನ ಮಾಡುವುದು, ಧ್ಯಾನ ಮಾಡುವುದು, ಮಂತ್ರವನ್ನು ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಮಂತ್ರಕ್ಕೆ ವಿಶ್ಲೇಷಣವೇ ಹಾಗೆ. ಮನಸ್ಸಿನಲ್ಲಿ ನಿರಂತರವಾಗಿ ಧ್ಯಾನಿಸುವುದರಿಂದ ಯಾವುದು ನಮ್ಮನ್ನು ಕಾಯುತ್ತದೋ ಅದು ಮಂತ್ರ. ಸೊ ಅಂಥ ಮನಸ್ಸಿನಲ್ಲಿ ಅಂಥದನ್ನೇ ಮನನ ಮಾಡಿಕೊಂಡು ಮೌನವಾಗಿದ್ದುಕೊಂಡು ಆತ್ಮನಿಗ್ರಹವನ್ನು ಆ ಮೂಲಕ ಸಾಧ್ಯವಾಗಿಸಿಕೊಂಡ್ರೆ ಅದು ಮನಸ ತಪಸ್ಸು. ಈ 3 ಸಾತ್ವಿಕ, ರಾಜಸ, ತಾಮಸ ಆಗುವಾಗ ಸಾತ್ವಿಕ ತಪಸ್ಸು ಯಾವುದು? ಫಲಾಪೇಕ್ಷೆ ಇಲ್ಲದೆ, ಭಕ್ತಿ ಒಂದೇ ಕಾರಣವಾಗಿ ಭಗವಂತನನ್ನು ಸೇರಬೇಕು ಅನ್ನುವ ಏಕನಿಷ್ಠೆಯಿಂದ ಭಗವಂತನನ್ನು ಸೇರುವುದೇ ತನ್ನ ಕರ್ತವ್ಯ ಅಂತ ಭಾವಿಸಿ ಮಾಡುವ ತಪಸ್ಸು, ಅದು ಸಾತ್ವಿಕ ತಪಸ್ಸು. ಯಾವುದು ರಾಜಸ?
ನನಗೆ ಏನೂ ಆಗಬೇಕು, ನಾನು ಒಂದು ಜನ ಆಗಬೇಕು, ನನ್ನ ಅಸ್ತಿತ್ವದಲ್ಲಿ ನಾನು ಇರುವುದಕ್ಕಿಂತ ಏನೋ ಉತ್ತಮ ಆಗಬೇಕು ಇತ್ಯಾದಿ ಫಲಾಪೇಕ್ಷೆಗಳನ್ನಿಟ್ಟುಕೊಂಡು ಭಗವಂತನನ್ನು ಅದಕ್ಕಾಗಿ ಬಳಸಿ ಮಾಡುವ ತಪಸ್ಸು ಅದು ರಾಜಸ ತಪಸ್ಸು. ತಾಮಸ, ಇನ್ನೊಬ್ಬನು ನನ್ನಕ್ಕಿಂತ ಏಳಿಗೆ ಕಾಣಬಾರ್ದು, ಅವನು ನನ್ನ ಮುಂದೆ ನಾಶವಾಗಬೇಕು, ಅವನ ಏಳಿಗೆಯನ್ನು ನಾನು ಕುಂಠಿತಗೊಳಿಸುವುದಕ್ಕಾಗಿ ಮಾಡ್ತೇನೆ ತಪಸ್ಸು, ಅದು ತಾಮಸ ತಪಸ್ಸು. ಹೀಗೆ 3 ತಪಸ್ಸುಗಳಲ್ಲಿ 3 ವಿಧ, ದಾನಗಳಲ್ಲಿ 3 ವಿಧ, ಮತ್ತು ಯಜ್ಞದಲ್ಲಿ 3 ವಿಧ, ಆಹಾರಗಳಲ್ಲಿ 3 ವಿಧ ಅಂತ ಹೇಳಿದ ಕೃಷ್ಣ ಏಕದಂ ಬಲ್ಲವರೆಲ್ಲ ಓಂ ತತ್ ಸತ್ ಅಂತ ಭಗವಂತನನ್ನು ಪೂಜಿಸ್ತಾರೆ ಅಂತ ಪ್ರಾರಂಭ ಮಾಡ್ತಾನೆ. ಇದ್ದಕ್ಕಿದ್ದ ಹಾಗೆ ಎಲ್ಲ ವೇದ ಅಥವಾ ಜ್ಞಾನ ಅಥವಾ ಯಜ್ಞ, ತಪಸ್ಸು, ದಾನ ಇವುಗಳನ್ನು ನೀನು ಮಾಡುವಾಗ ಭಗವಂತನನ್ನು ನೆನೆದು ಮಾಡಿದರೆ ಅದರ ಆರಂಭ ಓಂ ಇಂದಲೇ ಅದು ಆರಂಭ ಆಗಬೇಕು ಅಂತ ಕೃಷ್ಣನ ಒಂದು ಮಾತು. ಎರಡನೇದು ಅವನು ಹೇಳ್ತಾನೆ, ಇದೆಲ್ಲಕ್ಕೂ ಅವನು ಕಾರಣ, ಇದು ಅವನಿಗೆ ಸಲ್ತದೆ, ಅವನೇ ನಮ್ಮನ್ನು ಅನುಗ್ರಹಿಸುವವ, ಅವನಿಗಾಗಿ ಮಾಡುವುದು, ಆದ್ದರಿಂದ ಇದು ತತ್. ಮತ್ತು ಇದರಲ್ಲಿ ಎಂದೂ ಕೂಡ ಕೆಡುಕಾಗಲಿಕ್ಕಿಲ್ಲ, ಒಳಿತೊಂದೇ ಇದರ ಉದ್ದೇಶ. ಒಳಿತು ನಾನು ಮಾಡಿದವನಿಗೂ ಆಗಬೇಕು, ಮಾಡಿಸಿಕೊಂಡವನಿಗೂ ಆಗಬೇಕು, ಸಕಲ ಲೋಕಕ್ಕೆ ಕಲ್ಯಾಣ ಆಗಬೇಕು. ಆದ್ದರಿಂದ ಇದು ಸತ್. ಸತ್ ಅಂದರೆ ಒಳ್ಳೆಯದು, ಒಳಿತು. ಆ ಒಂದು ಶಬ್ದಾರ್ಥ ಅದು ಕೂಡ ಇದೆ, ಇರುವುದು ಅಂತ ಒಂದು ಅರ್ಥ ಇದ್ದ ಹಾಗೆ. ಸೊ ಆ ಓಂ ತತ್ ಸತ್ ಅನ್ನುವುದನ್ನು ಬಲ್ಲವರು ಹೇಳದೆ ಈ ಯಾವುದೇ ನಾನು ಹೇಳಿದ ದಾನ, ಯಜ್ಞ, ತಪಸ್ಸು ಅಥವಾ ಆಹಾರದ ದೃಷ್ಟಿಯಿಂದ ಫಲಗಳನ್ನು ಅಪೇಕ್ಷಿಸಿ ಮಾಡುವ ಯಾವ ತಪಸ್ಸಿದೆ ಇದು ಯಾವುದೂ ಕೂಡ ಸಿದ್ಧಿಯನ್ನು ಕೊಡುವುದಿಲ್ಲ. ಎಲ್ಲರೂ ಓಂ ತತ್ ಸತ್ ಅಂತ ಭಾವಿಸಿ ಮಾಡಿದರೆ ಅದಕ್ಕೆ ಸಿದ್ಧಿ ಇದೆ. ಆ ಸಿದ್ಧಿಯಿಂದ ಅವರು ನನ್ನನ್ನು ತಲುಪ್ತಾರೆ. ಒಂದು ವೇಳೆ ಓಂ ತತ್ ಸತ್ ಭಾವ ಇಲ್ಲದೇ ಇದ್ದರೆ ಅವರಿಗೆ ಇಲ್ಲಿಯೂ ಶುಭವಿಲ್ಲ, ಅಲ್ಲಿಯೂ ಶುಭವಿಲ್ಲ ಅಂತ ಮುಕ್ತಾಯ ಮಾಡ್ತಾನೆ. ಒಂದು ಪ್ರಶ್ನೆ ಉಳಿಯಿತು ನನಗೆ. ಶಾಸ್ತ್ರವನ್ನೇ ಪಾಲಿಸದೆ ಶ್ರದ್ಧೆಯಿಂದ ಇರ್ತಾರಲ್ಲ, ಅವರ ನಿಷ್ಠೆ ಎಂಥದ್ದು ಅನ್ನೋದಕ್ಕೆ ಕೃಷ್ಣ ಉತ್ತರವೇ ಕೊಡಲಿಲ್ಲ. ನನಗೆ ಆಮೇಲೆ ಅರ್ಥ ಆದದ್ದು, ಶ್ರದ್ಧೆ ಆಹಾರದಲ್ಲಿ 3, ದಾನದಲ್ಲಿ 3, ತಪಸ್ಸಿನಲ್ಲಿ 3 ಅಥವಾ ಯಜ್ಞದಲ್ಲಿ 3 ಅದೆಲ್ಲ ಶ್ರದ್ಧೆಗಳು. ಶಾಸ್ತ್ರವೇ ಇರುವ ಶ್ರದ್ಧೆಗಳನ್ನು ಹೇಳಿದ್ದು 3. ಈ ಥರ ಇದ್ದರೆ ಶಾಸ್ತ್ರಪ್ಪ, ಹೀಗಿದ್ದರೆ ಸಾತ್ವಿಕ ಆಹಾರ, ಹೀಗಿದ್ದರೆ ರಾಜ, ಇದು ಶಾಸ್ತ್ರ. ಶಾಸ್ತ್ರ ಬಿಟ್ಟವರಿಗೆ ಏನು ಕೃಷ್ಣ ಅವರ ನಿಷ್ಠೆ? ನನಗೆ ಆಗ ಅನ್ನಿಸಿದ್ದು, ಅವನು ಯಾಕೆ ಕೃಷ್ಣ ಓಂ ತತ್ ಸತ್ ಹೇಳಿದಾನೆ ಅಂದರೆ, ಇದು ಯಾವುದೂ ಮಾಡದೇ ಇರುವವನೊಬ್ಬ ಓಂ ತತ್ ಸತ್ ಹೇಳಿದರಾಯಿತು. ಅವನು ಯಾವ ಶಾಸ್ತ್ರಕ್ಕೂ ಬಂಧಿತನಾಗಬೇಕಾಗಿಲ್ಲ. ಅವ ಯಾವ ಶಾಸ್ತ್ರದ ಬಂಧನದಲ್ಲಿಯೇ ಮಾಡಬೇಕು, ಹಾಗಿದ್ದರೆ ಅವನಿಗೆ ಸಿದ್ಧಿ ಅಂತ ಅವನು ಎಕ್ಸೆಪ್ಷನ್. ಉಳಿದವರಿಗೆಲ್ಲ ಶಾಸ್ತ್ರ ಪ್ರಮಾಣ, ಶಾಸ್ತ್ರ ಬಂಧನ, ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಿದರೆ ಸಿದ್ಧಿ. ಈ ಒಬ್ಬ ಒಂದು ನಿರ್ದಿಷ್ಟ ಈ ಅಂಶಕ್ಕೆ ಶಾಸ್ತ್ರ ಬಂಧನ ಇಲ್ಲ ಅಂದ ಕೃಷ್ಣ. ಆ ಅರ್ಥದಲ್ಲಿ ಅವ ಓಂ ತತ್ ಸತ್ ಹೇಳಿದ್ದಾನೆ ಅಂತ ನಾನು ಭಾವಿಸುವುದಿಲ್ಲ. ಏಕಾಏಕಿ ಓಂ ತತ್ ಸತ್ ಯಾಕೆ ಹೇಳಿದ? ಹಾಗಾಗಿ ಶಾಸ್ತ್ರವನ್ನೇ ಬಿಟ್ಟವರ ಶ್ರದ್ಧೆ ಎಂಥದ್ದು? ಅವರ ಅಂತರಂಗದಲ್ಲಿ ನನ್ನನ್ನು ಓಂ ತತ್ ಸತ್ ನೆನೆಯುತ್ತಾರೆ ಸಾಕು. ಹಾಗೆ ಹೇಳಬೇಕಾಗಿಯೂ ಇಲ್ಲ. ಅವರ ಅಂತರಂಗದಲ್ಲಿ ನನ್ನನ್ನು ನೆನೆಯುತ್ತಾರೆ ಅಕ್ಷರ ರೂಪವಾಗಿ ಸಾಕು ಅಂತ ಕೃಷ್ಣ ಹೇಳ್ತಿದ್ದಾನೆ ಅಂತ ನನಗೆ ಈ ಅಧ್ಯಾಯದಲ್ಲಿ ಅನ್ನಿಸಿದ್ದು. ಮತ್ತು ಮುಂದಿನ ಮೋಕ್ಷ ಸನ್ಯಾಸ ಯೋಗ, ಕೊನೆಯ ಯೋಗ 18ನೇ ಅಧ್ಯಾಯ. ಭಾರತ 18 ಪರ್ವ, ಮಹಾಭಾರತ 18 ಯುದ್ಧ, ಭಗವದ್ಗೀತೆಗೆ 18 ಅಧ್ಯಾಯಗಳು, 18 ನಾವು ಇರಬೇಕಾದ ನಂಟು ಅಂತ ಅಪ್ಪನದ್ದು. ಸಾಕು ಈ 8ರ ನಂಟು ಬೇಕು 18 ಅಂತಲೇ ಅವರು ಕವಿತೆ ಕೂಡ ಬರೆದಿದ್ದಾರೆ. ಸೊ ಈ 18 ಯಾವುದು ಅನ್ನುವ ಆ ನಂಟುಗಳ ಲೆಕ್ಕವನ್ನೆಲ್ಲ ನೀವು ಯೋಚನೆ ಮಾಡಿದರೆ ನಮ್ಮ ಸದ್ಯದ ನಂಟು ಯಾವುದು ಅಂದರೆ ಇದು ಕೊನೆಯದ್ದು ಅಂತ. ಈ 18ರ ನಂಟು ಕೊನೆಯದ್ದು. ಯಾಕೆಂದರೆ ನಮಗೆ ಅವನನ್ನು ಮುಟ್ಟಿಸುವುದಕ್ಕೆ ಇರುವ ಮೋಕ್ಷ ಸನ್ಯಾಸ ಯೋಗ. ಈ ಅಧ್ಯಾಯದಲ್ಲಿ ಪ್ರಥಮ ಪ್ರಶ್ನೆ ಅರ್ಜುನನದ್ದು, ನನಗೆ ಕರ್ಮ ಸನ್ಯಾಸ ಮತ್ತು ಕರ್ಮತ್ಯಾಗ ಇದರ ಡಿಫರೆನ್ಸ್ ಹೇಳು. ಎಷ್ಟು ಸಾರಿ ಆಗಿದೆ. ಆರಂಭದಲ್ಲಿಯೂ ಕೇಳಿದ್ದಾನೆ ಅವನು, ಈಗ ಮತ್ತೆ ಕೇಳ್ತಾನೆ, ಕರ್ಮ ಸನ್ಯಾಸ ಅಂದರೆ ಏನು, ಕರ್ಮತ್ಯಾಗ ಅಂದರೆ ಏನು, ದಯವಿಟ್ಟು ಹೇಳು ಕೃಷ್ಣ, ಕ್ಲಿಯರ್ ಆಗಿ ಹೇಳು. ಕೃಷ್ಣ ಒಂದೊಂದು ಸಾಲಿನ ಬಹಳ ಅದ್ಭುತ ಉತ್ತರ ಕೊಡ್ತಾನೆ.
ಕಾಮ್ಯ ಕರ್ಮಗಳನ್ನು ಮಾಡದೇ ಇರುವುದು ಕರ್ಮ ಸನ್ಯಾಸ. ಪುತ್ರಕಾಮೇಷ್ಟಿ ಅದು ಬೇಕು ಇದು ಬೇಕು ಅಂತ ಕಾಮ್ಯ ಇಟ್ಟು ಮಾಡದೆ ಸನ್ಯಾಸ ಭಾವದಲ್ಲಿ ಕರ್ಮ ಮಾಡಿದರೆ ಅದು ಕರ್ಮ ಸನ್ಯಾಸ. ಫಲವೇ ಬೇಡ ಅಂತ ಮಾಡುವ ಕರ್ಮ ಇದಲ್ಲ, ಅದು ಫಲವನ್ನು ತ್ಯಾಗ ಮಾಡಿದ ಕರ್ಮ, ಅದು ಕರ್ಮ ತ್ಯಾಗ. ಸೊ ಒಂದು ಕಾಮ್ಯಕ್ಕಾಗಿ ಯಾವುದೋ ಕರ್ಮವನ್ನು ಮಾಡದೇ ಇರುವುದು ಸನ್ಯಾಸ. ಕರ್ಮ ಮಾಡ್ತಾನೆ, ವಿಹಿತ ಕರ್ಮಗಳನ್ನೆಲ್ಲ ಮಾಡ್ತಾನೆ, ಆದರೆ ಫಲದ ಬೆನ್ನು ಹತ್ತುವುದಿಲ್ಲ, ಅದು ತ್ಯಾಗ. ಇಲ್ಲಿ ಒಂದು ಮುಂದೆ ಬರ್ತಾ ವಿವರಣೆಯಲ್ಲಿ ಕೃಷ್ಣ ತ್ಯಾಗ ಅನ್ನುವುದನ್ನು ನಾವು ಬಳಸುವ ಸ್ಯಾಕ್ರಿಫೈಸ್ ಅನ್ನುವ ಅರ್ಥದಲ್ಲಿ ಹೇಳೋದಿಲ್ಲ. ಇನ್ನು ಮುಂದಿನ ಕೆಲವು ಶ್ಲೋಕ ಇಲ್ಲಿ ಅವನು ತ್ಯಾಗ ಅಂತ ಹೇಳೋದು ತ್ಯಜಿಸುವುದು ಅನ್ನೋ ಅರ್ಥದಲ್ಲಿ. ಕೆಲವರು ತ್ಯಾಗ ಮಾಡ್ತಾರೆ, ಕರ್ಮದಲ್ಲಿ ತ್ಯಾಗ ಮಾಡಲಿ ಬಿಡಲಿ ಕರ್ಮ ಮಾಡಲೇಬೇಕು. ಎಲ್ಲ ಯಜ್ಞ ದಾನ ತಪಸ್ಸು ಅಂತ ನಾನು ಈಗಾಗಲೇ ಹೇಳಿದ ಎಲ್ಲ ಕರ್ಮಗಳು ಕೂಡ ಮಾಡಲೇಬೇಕಾದದ್ದು. ಮಾಡುವುದರಿಂದ ವಿದ್ವಾಂಸರು ಅನ್ನಿಸಿಕೊಂಡವರು, ಬೆಳೆಯುವವರು ಉದ್ಧಾರ ಆಗ್ತಾರೆ, ಪುನೀತರಾಗ್ತಾರೆ. ಹಾಗಾಗಿ ಕರ್ಮ ಮಾಡುವುದಿಲ್ಲ ಅನ್ನುವುದರವರ ಜೊತೆಗೆ ನನ್ನ ಮತವಿಲ್ಲ ಅಂತ ಮೊದಲು ಸ್ಪಷ್ಟಪಡಿಸ್ತಾನೆ. ಆದರೆ ಕೆಲವು ತ್ಯಾಗಗಳಿವೆ ಅಂತ ಉಲ್ಲೇಖ ಮಾಡ್ತಾನೆ. ಏನು ಕರ್ಮತ್ಯಾಗ ಅಂದರೆ ಅವನು ಹೇಳ್ತಾನೆ ಇಲ್ಲಿ ನೋಡಿ, ಏಕದಂ ತಾಮಸವನ್ನು ಮೊದಲು ತರ್ತಾನೆ. ತ್ಯಜಿಸುವುದಾದ್ದರಿಂದ ಕೆಲಸ ಮಾಡುವುದಿಲ್ಲ ಅಂತ ತ್ಯಜಿಸುವ ತ್ಯಾಗ ಕರ್ಮತ್ಯಾಗ. ತಾಮಸಿಗಳು ತ್ಯಾಗ ಮಾಡ್ತಾರೆ. ಯಾವ ತ್ಯಾಗ? ನನಗೆ ಮಾಡುವುದಕ್ಕೆ ಅರ್ಥವೇ ಗೊತ್ತಿಲ್ಲ ಆದ್ದರಿಂದ ಮಾಡುವುದಿಲ್ಲ ಅಂತ ಬಿಡ್ತಾರೆ. ಅವರು ಅರ್ಥ ಗೊತ್ತಿಲ್ಲ ಅನ್ನುವ ಕಾರಣಕ್ಕೆ ಬಲ್ಲವರನ್ನೂ ಕೇಳದೆ ತಿಳಿದು ಮಾಡಬೇಕು ಅನ್ನೋ ಅಪೇಕ್ಷೆಯು ವ್ಯಕ್ತಪಡಿಸದೆ ಬಿಡ್ತಾರಲ್ಲ, ಅದು ತಾಮಸಿ. ರಾಜಸಿ ತ್ಯಾಗ. ರಾಜಸಿ ಕರ್ಮತ್ಯಾಗ ಯಾವುದು ಅಂದರೆ, ನನಗೆ ಮಾಡಲಿಕ್ಕೆ ದಣಿವಾಗಿದೆ ಕಣಯ್ಯ, ಮೈಕೈಯೆಲ್ಲ ನೋವು ನುಗ್ಗು ನುಗ್ಗು ಆಗುತ್ತೆ, ಯಾರಿಗೆ ಬೇಕೋ ಅಂತ ಹೇಳಿ ಆಲಸ್ಯದಿಂದ ಬಿಟ್ಟರೆ ಅದು ರಾಜಸಿ ತ್ಯಾಗ. ಸಾತ್ವಿಕ ತ್ಯಾಗ ಕಡಿಮೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ವಿಹಿತ ಕರ್ಮಗಳನ್ನು ಕಷ್ಟವೋ ಇಷ್ಟವೋ ಫಲವನ್ನಷ್ಟು ತ್ಯಾಗ ಮಾಡಿಯೇ ಮಾಡ್ತಾರೆ, ಅದು ಸಾತ್ವಿಕ ತ್ಯಾಗ. ಇಷ್ಟು ಹೇಳಿ ಕರ್ಮದ ಬೇರೆ ಬೇರೆ ಸಾಧ್ಯತೆಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಕರ್ಮಕ್ಕೆ 3 ಫಲ ಕೃಷ್ಣ ಹೇಳೋದು. ಕರ್ಮಕ್ಕೆ 3 ಫಲ, ಒಂದು ಸುಖ, ಇನ್ನೊಂದು ದುಃಖ, ಇನ್ನೊಂದು ಮಿಶ್ರ. ಒಂದು ಕೆಲಸ ಮಾಡಿದರೆ ಅದಕ್ಕೆ ಫಲರೂಪವಾಗಿ ನಮಗೆ ಆನಂದ ಆಗ್ಬೋದು, ಫಲರೂಪವಾಗಿ ಅದು ದುಃಖವನ್ನು ಕೊಡ್ಬೋದು. ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ, ನಾನು ಆಯೋಜನೆ ಮಾಡಿದ್ದು ಭಾಳ ಚೆನ್ನಾಗಿತ್ತು ಅಂತ ಖುಷಿ ಆಗುತ್ತೆ. ಭಾಳ ನಿರೀಕ್ಷೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿರ್ತದೆ, ಟುಸ್ ಆಗುತ್ತೆ, ಭಾರಿ ದುಃಖ ಆಗುತ್ತೆ ಅಲ್ವಾ. ಮಿಶ್ರ ಫಲ ಇದಕ್ಕೆ ಬೆಸ್ಟ್ ಉದಾಹರಣೆ, ಕೃಷಿಕನೊಬ್ಬ ಉತ್ತು ಬಿತ್ತು ಬಹಳ ಪರಿಶ್ರಮದಿಂದ ಬೆಳೆ ಕಾಯ್ತಾ ಇರ್ತಾನೆ. ಅವನು ಎಣಿಸಿದ್ದಕ್ಕಿಂತ ಒಳ್ಳೆಯ ಬೆಳೆ ಬಂದರೆ ಸುಖ. ಅವನು ಎಣಿಸಿದ್ದ ಒಳ್ಳೆ ಬೆಳೆ ಬರ್ತದೆ ಅಂತ ಏಕಾಏಕಿ ಮಳೆ ಬಂತು ಕೊಚ್ಕೊಂಡೋಯ್ತು, ದುಃಖ. ಅವನು ಎಣಿಸಿದ್ದ ಫಲ ಬರ್ತದೆ, ಒಳ್ಳೇದು ಬರುತ್ತೆ ಅಂತ, ಆದರೆ ಒಳ್ಳೆ ಫಲವೂ ಬಂದಿದೆ, ಮಾರ್ಕೆಟ್ನಲ್ಲಿ ಇಮಿಡಿಯೇಟ್ ರೇಟ್ ಡೌನು, ಮಿಶ್ರ ಫಲ. ಹೀಗೆ ಅಂದರೆ ಒಂದು ಕರ್ಮಕ್ಕೆ 3 ಥರ ಫಲ. ಅದು ಸುಖ ಕೊಡಬಹುದು, ದುಃಖ ಕೊಡಬಹುದು, ಮಿಶ್ರ ಫಲ ಆಗಬಹುದು. ಇನ್ನು ಮುಂದೆ ಅವನು ಹೇಳ್ತಾನೆ, ಕರ್ಮಕ್ಕೆ ಕಾರಣಗಳು 5 ಹೊರತು ನೀನು ಯಾವುದೇ ಕರ್ಮವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದು 5? ಒಂದು ಮಾಡುವ ಕರ್ಮ, ಕೆಲಸ. ಈಗ ಉದಾಹರಣೆಗೆ ರೋಡ್ ಮಾಡ್ತೇನೆ ಅನ್ನುವುದು ಕರ್ಮ. ಯಾವ ರೋಡ್ ಮಾಡ್ತೇನೆ ಆ ಜಾಗ. ಎರಡನೆಯದ್ದು, ನಾನು ಈ ನಿರ್ದಿಷ್ಟ ಗಣಪತಿ ದೇವಸ್ಥಾನದ 2 ಕಿಲೋಮೀಟರ್ ಮಾಡ್ತೇನೆ, ಸೊ ಜಾಗ, ಅಧಿಷ್ಠಾನ. ಮಾಡುವುದಕ್ಕೆ ಉಪಕರಣಗಳು, ಅದನ್ನು ಮಾಡಲಿಕ್ಕೆ ಒಂದು ರೋಡ್ ರೋಲರ್ ಬೇಕು, ಅದು ಯಾವುದೋ ಒಂದು ಜಲ್ಲಿ ಕಾಂಟ್ರಾಕ್ಟ್ರನ್ನು ಹಿಡಿಬೇಕು, ಅದಕ್ಕೆ ಟಾರ್ ಹಾಕಬೇಕು, ಅದು ಉಪಕರಣಗಳು. ಇದರ ಜೊತೆಗೆ ಮಾಡಿಸುವ ನಾನು ಅನ್ನುವವನು ಈ ಜೀವ, 4ನೆಯವನು. ಈ 4 ಇದ್ದರೆ ಕೆಲಸ ಆಗ್ತದಾ? ಕೃಷ್ಣ ಹೇಳ್ತಾನೆ, ಎಂದೂ ಆಗೋದಿಲ್ಲ. 5ನೆಯದ್ದೊಂದಿದೆ, ಅದು ನಾನು ದೈವ. ನೀನು 4 ಇಟ್ಟುಕೊಂಡು ಲಗ ಹಾಕು, ನನ್ನ ಅನುಗ್ರಹ ಆಗದಿದ್ದರೆ ನಿನಗೆ ಕೆಲಸನೇ ಆಗಲ್ಲ ಅಂತಾನೆ ಕೃಷ್ಣ. ಕೃಷ್ಣನ ಕ್ಲಾರಿಟಿಯೇ ಬೇರೆ ನಮ್ಮ ಬದುಕಿನ ಮಟ್ಟಿಗೆ. ಅದಕ್ಕೆ ಅವನು ಹೇಳ್ತಾನೆ, ಈ 5 ಇಲ್ಲದೆ ಒಬ್ಬ ಕೆಲಸ ಮಾಡಲಾರ. ಕರ್ತೃ ಚೆನ್ನಾಗಿದ್ದಾನೆ ಮಾಡುವವನು, ಎಲ್ಲ ಜಲ್ಲಿ ಕಾಂಟ್ರಾಕ್ಟರ್ ಟೈಮಿಗೆ ಎಲ್ಲ ತಂದು ಹಾಕಿದ್ದಾನೆ, ಟಾರ್ ಇದೆ, ರೋಡ್ ರೋಲರ್ ಬಂದಿದೆ, ಬೇಕಾದಂಗೆ ರೋಡು ಸಿದ್ಧ ಮಾಡಲಿಕ್ಕೆ ಇವತ್ತು ಹಾಕ್ಲಿಕ್ಕೆ ಹೊರಟಿದ್ದಾನೆ, ಉಧೋ ಮಳೆ ಸುರಿಯಿತು, ಹೋಯ್ತಾ ಇಲ್ವಾ? ದೈವಾನುಗ್ರಹ. ಕೃಷ್ಣ ಹೇಳ್ತಾನೆ, ನೀನು 4ರಿಂದ ಏನನ್ನೂ ಮಾಡಲಾರಿ, ನಾನಿದ್ದೇನೆ 5ನೆಯವ.
ನಿನಗೆ ಐದನೆಯವನ ಬಗ್ಗೆ ಗೊತ್ತಿಲ್ಲದಕ್ಕೆ ನೀನು ನಾನು ಮಾಡಿದ್ದೇನೆ ಅಂತ ಭಾವಿಸಿದ್ದೆ. ಐದನೆಯವನ ಅದೃಷ್ಟ ಅಂತಲೇ ಅವನು ಕರೀತಾನೆ. ಈ ಅದೃಷ್ಟವಿಲ್ಲದ ಯಾವ ಕೆಲಸವನ್ನೂ ನೀನು ಮಾಡಲಾರಿ. ಆದ್ದರಿಂದ ಈ ಐದನೆಯವನಿಲ್ಲದ ಈ ಪಂಚಮುಖಿ ಕೆಲಸ ಆಗ್ತದೆಯೇ ಹೊರತು ಚತುರ್ಮುಖಿ ಕೆಲಸ ಇಲ್ಲ. ಸ್ಪಷ್ಟ ಕ್ಲಿಯರ್ ಕಟ್ ಕೃಷ್ಣನದು. ಆಮೇಲೆ ಗೊತ್ತಿಲ್ಲದವರು ನಾನೇ ಮಾಡಿದೆ ಅಂತಾರೆ. ಯಾರಿಗೆ ಗೊತ್ತಿರ್ತದಲ್ಲ ಈ ಐದನೆಯವನಿಲ್ಲದೆ ನನ್ನ ಕೆಲಸ ಆಗೋದಿಲ್ಲ ಅಂತ, ಅವ್ರು ಯಾವತ್ತೂ ಕೂಡ ನಾ ಅಹಂ ಕರ್ತ ಅಂತ ಹೇಳಲ್ಲ. ನಾ ಅಹಂ ಕರ್ತ ಅಂತಲೇ ಹೇಳ್ತಾರೆ. ನಾನು ಮಾಡುವುದಲ್ಲ, ನಾ ಅಹಂ ಕರ್ತ, ಕರ್ತಾರ ಅವನು, ಹರಿಕರ್ತ ನಾನಲ್ಲ ಅಂತ ಅವರು ನಿರಂತರವಾಗಿ ಹೇಳ್ತಾರೆ. ಯಾಕೆಂದರೆ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಈ ಗೊತ್ತಿರುವ ಅರಿವು ಮತ್ತೆ ಮೂರು ಅಂತಾನೆ ಕೃಷ್ಣ. ಯಾವುದು ಮೂರು ಅಂದರೆ, ಒಂದು ಸಾತ್ವಿಕ ಅರಿವು, ಒಂದು ರಾಜಸ ಅರಿವು, ಮತ್ತೊಂದು ತಾಮಸ ಅರಿವು. ಸಾತ್ವಿಕ ಅರಿವು ಏನು ಮಾಡ್ತದೆ? ಎಲ್ಲ ಅವನೇ, ಅವನಿಗೆ ಇದರ ಫಲ, ಅವನಿಗಾಗಿಯೇ ನಾನು ಎಲ್ಲವನ್ನೂ ಮಾಡುವುದು, ಅವನನ್ನು ಬಿಟ್ಟು ನನಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ತನ್ಮಯೀ ಭಾವದಿಂದ ಭಗವಂತನನ್ನೇ ನೆನೆದು ಮಾಡುವ ತಿಳಿವಳಿಕೆ. ಅದಕ್ಕೆ ಧರ್ಮಾಧರ್ಮ ಗೊತ್ತಿರ್ತದೆ, ಅದಕ್ಕೆ ತನ್ನ ಜ್ಞಾನ ಅಜ್ಞಾನಗಳ ಅಳತೆ ಗೊತ್ತಿರುತ್ತದೆ. ಅದು ಸ್ಪಷ್ಟವಾಗಿ ನಿರ್ಣಯವನ್ನು ತೆಗೆದುಕೊಳ್ತದೆ ಸಾತ್ವಿಕ ಅರಿವು. ರಾಜಸ ಧರ್ಮ ಅಧರ್ಮದ ಅರಿವಿಲ್ಲ, ತಪ್ಪು ಸರಿಗಳು ಗೊತ್ತಿಲ್ಲ, ಮಾಡಬೇಕು ಹುಂಬತನ ಮಾಡಿಯೇ ಮಾಡೋದು, ಹೋಗಿಯೇ ಹೋಗ್ತೇನೆ ಮಾಡಿಯೇ ಮಾಡ್ತೇನೆ, ಈ ಥರದ ಅರಿವು ಇದೆಯಲ್ಲ ಅದು ರಾಜಸ. ತಪ್ಪನ್ನೇ ಸರಿ ಅಂತ ವಾದ, ಅಧರ್ಮವೇ ಧರ್ಮ ಅಂತ ತಿಳುವಳಿಕೆ, ಯಾವುದನ್ನು ಯಾರೆಲ್ಲ ಏನು ಹೇಳಿದ್ದಾರೋ ಅದಕ್ಕೆ ಸಂಪೂರ್ಣ ವಿಪರೀತ ಅರ್ಥ ಭಾವಿಸುವ ಒಂದು ತಿಳುವಳಿಕೆ ಇದೆ. ಅದಕ್ಕೆ ತಾಮಸ ಅರಿವು ಅಂತ ಹೆಸರು. ನಾನು ಉದಾಹರಣೆಗಳನ್ನು ಕೊಡೋದಿಲ್ಲ. ಸಾತ್ವಿಕಕ್ಕೆ ಉದಾಹರಣೆ, ರಾಜಸಕ್ಕೆ ಉದಾಹರಣೆ, ತಾಮಸಕ್ಕೆ ಉದಾಹರಣೆ ಕೊಟ್ಟ ಕೂಡಲೇ ನಾವು ಕೂಡ ಒಂಥರದ ಭೇದ ಭಾವಕ್ಕೆ ಯಾಕೆ ಬೀಳೋದು? ಬೇಡವೇ ಬೇಡ. ಮತ್ತು ಈ ಅರಿವಿನಲ್ಲಿ ಭೇದ ಭಾವ ಇಲ್ಲದೇ ಇರುವಂತೆ ನೋಡುವುದು ಅಂತ ಇದ್ದಾರಲ್ಲ, ಅವರಿಗೆ ಯಾವತ್ತೂ ಕೂಡ ಅವರನ್ನು ಸಾತ್ವಿಕ ಅರಿವಿನವರು ಅಂತಲೇ ಹೇಳೋದು. ಭೇದ ಭಾವ ಇದೆ, ಇಲ್ಲೆಲ್ಲವೂ ಭಿನ್ನ ಭಿನ್ನ, ಇಲ್ಲಿ ಒಬ್ಬನೇ ಇಲ್ಲ, ಪ್ರತಿಯೊಬ್ಬರು ಬೇರೆ ಬೇರೆ ಅಂತ ತಿಳಿಯುವುದು ರಾಜಸ ಅರಿವು. ಹಾಗಾಗಿ ನಾವು ಯಾಕೆ ಹೆಸರು ಕೊಡೋದು? ತಾಮಸ ಅರಿವಿನ ಕಡೆಗೋ ರಾಜಸದ ಅರಿವಿನ ಕಡೆಗೂ ಹೋಗೋದು ಬೇಡ. ಎಲ್ಲ ವಿಭಕ್ತೇಶು ಅವಿಭಕ್ತಂ, ಭಿನ್ನ ಭಿನ್ನಗಳಲ್ಲಿ ಏಕವನ್ನು, ಬೇರೆ ಬೇರೆ ಪೃಥಕ್ ಪೃಥಕ್ ಇರುವುದರಲ್ಲಿ ಏಕಂ ಅಸ್ತಿ ಅಂತ ಭಾವಿಸುವುದನ್ನು ನೋಡೋಣ. ಆದ್ದರಿಂದ ಈ ಥರದ ಸಾತ್ವಿಕ ಅರಿವು, ರಾಜಸ ಅರಿವು ಮತ್ತು ತಾಮಸ ಅರಿವು ಅಂತ ಮೂರು ಅರಿವುಗಳಿವೆ. ಕೃಷ್ಣ ಅಂದರೆ ಎಷ್ಟು ಈ ಗುಣಗಳು ನಮ್ಮನ್ನು ಎಷ್ಟು ಕಡೆಯೆಲ್ಲ ಇವೆ ಅನ್ನೋದಕ್ಕೆ ಇದನ್ನು ಕೊಡ್ತಿದ್ದ, ನೆನ್ಪಿಟ್ಕೊಳ್ಳಿ. ನಮ್ಮ ತಿಳುವಳಿಕೆಯಲ್ಲಿ ಈ ಮೂರು ಗುಣಗಳಿವೆ. ನೆಕ್ಸ್ಟ್ ಹೇಳಿದ ಬುದ್ಧಿಯಲ್ಲಿ ಮೂರು, ಸಾತ್ವಿಕ ರಾಜಸ ಮತ್ತು ತಾಮಸ. ಸಾತ್ವಿಕ ಬುದ್ಧಿ ಯಾವಾಗಲೂ ಕೂಡ ಅವನಿಗೆ, ಅವನದ್ದು, ಅವನಿಗಾಗಿ, ಅವನನ್ನೇ ನೆನೆದು ಮಾಡುವ ಬುದ್ಧಿ. ನಾನು, ನನ್ನದು, ನನ್ನ ಹೆಸರು, ನನಗಾಗಿ ಅಂತ ತಿಳಿದು ಮಾಡುವ ಬುದ್ಧಿ ರಾಜಸ. ಯಾರಿಗೇನು ಮಾಡಿ ಏನು ಉಪಯೋಗ ಬಿಡಯ್ಯ, ಅದು ಮಾಡದಿದ್ರೂ ನಡೀತದೆ, ಅವರೇನೋ ದೊಡ್ಡದು ಮಾಡ್ತಾರಂತೆ, ಅವ್ರ ಹಣೆ ಬರಹ ನಾವ್ಯಾಕೆ ಮಾಡೋಣ, ತಾಮಸ ಬುದ್ಧಿ. ಧೈರ್ಯವು ಮೂರು ಅಂದ ಕೃಷ್ಣ. ಧೈರ್ಯದಲ್ಲಿ ಸಾತ್ವಿಕ ಧೈರ್ಯ, ರಾಜಸ ಧೈರ್ಯ ಮತ್ತು ತಾಮಸ ಧೈರ್ಯ ಅಂತ ಮೂರು ಇದೆಯಪ್ಪ. ಸಾತ್ವಿಕ ಧೈರ್ಯ ಯಾವುದು ಅಂದರೆ, ನನಗೆ ಏನಾದರೂ ಶಕ್ತಿ ಇದ್ದರೆ ಅದು ಅವನದ್ದು, ಅವನು ಕೊಟ್ಟರೆ ನಾನು ಗಟ್ಟಿಗ, ಅವನು ನಡೆಸಿದರೆ ನನ್ನದು, ನನ್ನ ಬಲ ಎಲ್ಲ ಅವನಿಂದ ಅಂತ ನಂಬಿ ಎಲ್ಲವನ್ನೂ ಅವನಿಗರ್ಪಿಸಿ ಇಲ್ಲಿರುವ ಸಂಗತಿಗಳನ್ನು ಎದುರಿಸುವ ಧೈರ್ಯ. ಗಟ್ಟಿಗನಿದ್ದೇನೆ ನಾನು ಪಲಾಯನವಾದಿ ಅಲ್ಲ, ನಾನು ಯುದ್ಧಕ್ಕೆ ಬೆನ್ನು ಹಾಕುವುದಿಲ್ಲ, ನನ್ನಲ್ಲಿ ಕೆಚ್ಚು ಇದೆ, ನನ್ನಲ್ಲಿ ಬಲವಿದೆ, ನನಗೇನು ದೇವರು ಸುಮ್ಮನೆ ಕೊಟ್ಟಿದ್ದಾನೆ, ಇದನ್ನು ನಾನು ಮಾಡಿಯೇ ತೀರ್ತೇನೆ ಅನ್ನುವ ಧೈರ್ಯ ರಾಜಸ ಧೈರ್ಯ. ಏನು ಇವರೆಲ್ಲ ಭಾಳ ದೊಡ್ಡ ದೊಡ್ಡದು ಮಾತಾಡ್ತಾರೆ, ನಮಗೆ ಸಾಧ್ಯ ಇಲ್ವಾ? ನಮಗೂ ಆಗತ್ತೆ, ನಾನು ಮಾಡಿಯೇ ಮಾಡ್ತೇನೆ, ನಾನು ಬಿದ್ದರೂ ತೊಂದರೆ ಇಲ್ಲ, ಸತ್ರೂ ತೊಂದರೆ ಇಲ್ಲ, ಮಾಡಿಯೇ ತೋರಿಸ್ತೇನೆ ಅಂತ ಹೇಳಿ ತಾನು ಬೀಳುವ ಗೆಲ್ಲುವ ಯಾವ ಯೋಚನೆಯೂ ಮಾಡದೆ ಅಜ್ಞಾನದಿಂದ ಸೋತ್ರು ಅಡ್ಡಿಲ್ಲ ತೋರಿಸಲೇಬೇಕು ಅನ್ನುವ ತನ್ನ ಕೆಪಾಸಿಟಿ ಅರಿವು ಕೂಡ ಇಲ್ಲದೆ ಹೋಗ್ತಾನಲ್ಲ, ಅದು ತಾಮಸ ಬುದ್ಧಿ ಧೈರ್ಯ. ಹೀಗೆ ಮೂರನ್ನು ಹೇಳಿದ ನಂತರ ಕೃಷ್ಣ ಬರ್ತಾ ಬರ್ತಾ, ಇದು ಕೇವಲ ನಿನ್ನ ಬುದ್ಧಿ, ಅರಿವು, ಧೈರ್ಯ, ಆಹಾರ ಅಷ್ಟರಲ್ಲೇ ಇಲ್ಲಪ್ಪ, ಕರ್ಮ
ಕರ್ತೃವಿನಲ್ಲೂ ಇದೆ, ಸಾತ್ವಿಕ ಕರ್ತೃ, ರಾಜಸ ಕರ್ತೃ ಮತ್ತು ತಾಮಸ ಕರ್ತೃ ಗುಣನಡತೆಗಳು ಅದೇ. ಹಾಗೆ ಅವನು ಕರ್ಮದಲ್ಲಿದೆ, ಸಾತ್ವಿಕ ಕರ್ಮ, ರಾಜಸ ಕರ್ಮ ಮತ್ತು ತಾಮಸ ಕರ್ಮ. ನಾವು ಮಾಡುವ ಕೆಲಸ ರಾಜಸವಾಗುವುದು ಹೇಗೆ, ಸಾತ್ವಿಕ ಆಗುವುದು ಹೇಗೆ ಮತ್ತು ತಾಮಸ ಆಗುವುದು ಹೇಗೆ ನಮಗೆ ಗೊತ್ತಾಗಬೇಕೀಗ. ಇಷ್ಟೆಲ್ಲ ಕೃಷ್ಣ ಬಿಡಿಸಿ ಹೇಳಿದ ಮೇಲೆ ಭಗವಂತನನ್ನು ನೆನೆದು ಅವನಿಗರ್ಪಿಸಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡುವ ಕರ್ಮ ಅದು ಸಾತ್ವಿಕ ಕರ್ಮ. ನನಗಾಗಿ, ನನ್ನ ಅಹಂಕಾರಕ್ಕಾಗಿ ನಾನು ಮಾಡುತ್ತೇನೆ, ಮಾಡಬಲ್ಲೆ ಅನ್ನುವ ಪ್ರತಿಫಲದ ಅಪೇಕ್ಷೆ ಇಟ್ಟುಕೊಂಡು ಮಾಡುವ ಕರ್ಮ ಅದು ರಾಜಸ ಕರ್ಮ. ಮಾಡಿದರೂ ಮಾಡದೇ ಇದ್ದರೂ ಇನ್ನೊಬ್ಬನನ್ನು ನಾಶ ಮಾಡಿ ಆದರೂ ಮಾಡಲಿಕ್ಕೆ ಮಾಡಬೇಕು, ನಾನು ಸೋತರೂ ತೊಂದರೆ ಇಲ್ಲ ಅನ್ನೋದು ತಾಮಸ ಕರ್ಮ. ಹೀಗೆ ಹೇಳ್ತಾ ಕೃಷ್ಣ ಮುಂದಿನ ಹಂತಕ್ಕೆ ಬರ್ತಾನೆ. ಇದು ಕೇವಲ ನಿಮ್ಮ ಬುದ್ಧಿ, ನಿಮ್ಮ ಧೈರ್ಯ, ನಿಮ್ಮ ಕರ್ತೃತ್ವ, ನಿಮ್ಮ ಕರ್ಮ, ನಿಮ್ಮ ಅರಿವಿನಲ್ಲಿ ಮಾತ್ರ ಅಲ್ಲಪ್ಪ ಈ ಗುಣದ ಪ್ರಭಾವ. ಈ ಗುಣ ನಿಮ್ಮ ಪ್ರಕೃತಿ ಸ್ವಭಾವದಲ್ಲೂ ಇದೆ. ಆದ್ದರಿಂದ ನಿಮ್ಮ ವರ್ಣಗಳು ಕೂಡ ನಿಮ್ಮ ಸ್ವಭಾವದ ಮೇಲೆ ಈ ಗುಣಪ್ರಭಾವ ಇರುವುದರಿಂದ ನೀವು ಅದಕ್ಕನುಗುಣವಾದ ಕರ್ಮವನ್ನೇ ಮಾಡ್ತೀರಿ. ಯಾರಲ್ಲಿ ಅವನು ಕೃಷ್ಣ ಯಥಾರ್ಥ ಸಾತ್ವಿಕ ಅಂತ ಹೇಳಲ್ಲ, ನಾನು ಹೇಳೋದು ಅವನು ಈಗ ವರ್ಣಗಳು 4: ಬ್ರಾಹ್ಮಣ, ನಿರಂತರ ಭಗವಂತನ ಅಧ್ಯಯನ ಮಾಡ್ತೇವ ನೋಡಿ, ಅಲ್ಲದಿದ್ದರೆ ಬ್ರಾಹ್ಮಣರಲ್ಲ. ಮೊದಲನೇದು ಕ್ರೈಟೀರಿಯಾ ಪಕ್ಕ ಬರ್ಕೋಬೇಕು ನಾವು. ಭಗವಂತನ ಧ್ಯಾನ, ಭಗವಂತನಿಗೆ ಸಂಬಂಧಪಟ್ಟ ಶಾಸ್ತ್ರಾಧ್ಯಯನ, ನಿರಂತರವಾದ ನೇಮ ನಿಷ್ಠೆ, ಭಗವಂತನಿಗೆ ಸಂಬಂಧಪಟ್ಟ ಮನನ, ಮಾತುಗಳನ್ನು ಕೇಳುವುದು, ಅದರ ಜೊತೆಗೆ ಅಧ್ಯಯನ, ಬೇರೆಯವರಿಗೆ ಅದನ್ನು ಅಧ್ಯಾಪನ, ಇವುಗಳಲ್ಲಿಯೇ ತೊಡಗಿ ಬೇರೆಯವರಿಗೆ ನೋವನ್ನುಂಟು ಮಾಡದೇ ಇರುವುದು. ಮಾರ್ಧವಂ, ಆರ್ಜವ, ಸತ್ಯವನ್ನು ನಿಷ್ಠುರವಾಗಿ ಹೇಳುವುದು, ನನಗೆ ಯಾವನು ಬಡಿದ್ರೂ ತೊಂದರೆ ಇಲ್ಲ, ದೇವರ ಸತ್ಯ ಹೀಗಪ್ಪ ಅಂತ ಹೇಳುವುದು, ಇನ್ನೊಬ್ಬರನ್ನು ನೋಯಿಸದೇ ಇರುವುದು, ಅಹಿಂಸ, ಇವೆಲ್ಲವನ್ನು ಮಾಡ್ತಾ ಇರ್ತಾನೆ. ಸಾತ್ವಿಕ ಗುಣದಿಂದ ಪ್ರಭಾವಿತನಾದವ ಅಂತ ಭಾವಿಸಬೇಕು. ಬ್ರಾಹ್ಮಣ ಅಂತ ಅಷ್ಟು ಹೇಳ್ತಾನೆ. ಹೀಗೆ ಮಾಡಿದವನು ಬ್ರಾಹ್ಮಣ. ಮುಂದೆ ಹೇಳ್ತಾನೆ ಇನ್ನೊಂದು ಪ್ರಭಾವ ಬೀರುತ್ತಪ್ಪ, ಅದು ಅವನು ರಾಜಸ ಅಂತ ಹೇಳಲ್ಲ, ಕ್ಷತ್ರಿಯ ಅನ್ನುವವನು ಬಹಳ ಕೆಚ್ಚು, ಬಲ, ತನ್ನ ಧೈರ್ಯ, ತನ್ನ ಶಕ್ತಿಯ ಬಗ್ಗೆ ವಿಶೇಷ ನಂಬಿಕೆ, ಯಾವ ಒಬ್ಬ ವೈರಿಗೂ ಬೆನ್ನು ಹಾಕದೇ ಇರುವ ಅಪಲಾಯನ ಬುದ್ಧಿ, ನಾನು ಹಿಂದೆ ಹೋಗಲ್ಲ, ಅವನು ಬೇಕಾದ ಮಾಡಲಿ, ನಾನು ಎದುರಿಸ್ತೀನಿ, ಮತ್ತು ಒಂದು ಥರದ ನಾಯಕತ್ವ ಗುಣ, ಒಡೆತನ, ಇದೆಲ್ಲ ಇದ್ದ ಕ್ಷತ್ರಿಯನು ಇದ್ದಾನೆ ಅಂತ ಅಷ್ಟೇ ಹೇಳ್ತಾನೆ. ಈ ಕ್ಷತ್ರಿಯನು ರಾಜಸದಿಂದ ಇದ್ದಾನೆ ಅಂತ ನಾವು ಭಾವಿಸಬೇಕು. ಯಾಕೆ ಅವನು ಮೊದಲು ಒಂದು ಮಾತು ಹೇಳಿಬಿಟ್ಟಿದ್ದಾನೆ, ವರ್ಣಗಳೂ ಕೂಡ ಪ್ರಕೃತಿ ಜೈರ್ ಗುಣೈಹಿ ಅಂತ ಹೇಳ್ತಾನೆ. ವರ್ಣಗಳು ಅನ್ನುವು ಕೂಡ ಪ್ರಕೃತಿ ಸ್ವಭಾವದಿಂದ ಬಂದ ಗುಣಗಳೇ ಅಪ್ಪ. ವರ್ಣ ತನ್ನಷ್ಟಕ್ಕೆ ಆದದ್ದಲ್ಲ. ನಿನ್ನ ಸ್ವಭಾವದ ಗುಣ ಸಾತ್ವಿಕವೋ ರಾಜಸವೋ ಅಥವಾ ತಾಮಸವೋ ಅನ್ನೋದರ ಮೂಲಕ ನೀನು ಬ್ರಾಹ್ಮಣನೋ ಕ್ಷತ್ರಿಯನೋ ಶೂದ್ರನೋ ಅಥವಾ ವೈಶ್ಯನೋ ಆಗ್ತಿ ಅನ್ನೋದು ಅವನ ವಿವರಣೆ. ಮುಂದೆ ಅವನು ಗೋವಿನ ಕೆಲಸ, ಗೋ ಸಾಕಾಣಿಕೆ, ಕೃಷಿ, ವಾಣಿಜ್ಯ ಅಥವಾ ವ್ಯಾಪಾರ ಇದನ್ನು ಮಾಡಿಕೊಳ್ತಾ ಇರುವವನು ವೈಶ್ಯ ಅಂತಾನೆ. ಒಂದು ಪರಿಚಾರಕ ಗುಣ, ಸೇವಾ ಮನೋಭಾವ ಅದು ಶೂದ್ರ ಅಂತ ಒಟ್ಟಿಗೆ ಕೊಟ್ಟು ಬಿಡ್ತಾನೆ. ಅವರಿಬ್ಬರಿಗೆ ಪ್ರತ್ಯೇಕ ಶ್ಲೋಕ ಇಲ್ಲ. ನಾನು ಭಾವಿಸುವುದು ಇವರು ತಾಮಸ ಗುಣ, ವೈಶ್ಯರು ತಾಮಸ ಗುಣ. ನಾನು ಮೊನ್ನೆ ಹೇಳಿದೆ, ಯಾಕೆ ಪಾಪಯೋನಯ ಅನ್ನೋದರಲ್ಲಿ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ಅಂತ. ಯಾಕೆ ಅಂದರೆ ಅದು ಇನ್ನೂ ಪ್ರಿಲಿಮಿನರಿ ಸ್ಟೇಜ್ ಅಂದೆ, ಪ್ರಾಥಮಿಕ ಹಂತ. ಅದು ತಾಮಸದಿಂದ ನಿಧಾನ ರಾಜಸ ಸಾತ್ವಿಕ, ಆ ಬಳಿಕ ನಿಸ್ತ್ರೈಗುಣ್ಯೋ ಭವಾರ್ಜುನದವರೆಗೆ ಏರಲಿಕ್ಕಿರುವ ಒಂದು ಅವಸ್ಥೆ ಅಂತ. ಆ ಅರ್ಥದಲ್ಲಿ ನಾನು ಇದನ್ನು ಭಾವಿಸುವುದು ಪ್ರಕೃತಿರ್ಜೈರ್ ಗುಣೈಹಿ ಅಂತ ಕೃಷ್ಣನ ಮಾತು. ಇವೆಲ್ಲವೂ ಕೂಡ ನಿನ್ನ ಸ್ವಭಾವದಲ್ಲೂ ಕೂಡ ತ್ರಿಗುಣಗಳಿವೆ. ಅದು ನಿನಗೆ ಹುಟ್ಟುತ್ತಲೇ ಬಂದಿದೆ ನಿನ್ನ ಸ್ವಭಾವದಲ್ಲಿ. ಆದ್ದರಿಂದ ನೀನು ಹುಟ್ಟುತ್ತಲೇ ಆ ಗುಣಗಳ ಸಹಿತವಾಗಿ ನಿನ್ನ ಕರ್ಮವನ್ನು ಡಿಸೈಡ್ ಮಾಡ್ತೀವಿ. ಇದು ಒಂದು ವಿವರಣೆಯನ್ನು ಕೊಟ್ಟ. ಇಷ್ಟು ಹೇಳಿ ಕೃಷ್ಣ ಇನ್ನೊಂದಿದೆಯಪ್ಪ, ಪ್ರತಿ ಫಲಕ್ಕೆ 3 ಫಲ, ಒಂದು ಸಾತ್ವಿಕ ಸುಖ, ಇನ್ನೊಂದು ರಾಜಸ ಸುಖ, ಮತ್ತೊಂದು ತಾಮಸ ಸುಖ, ಕರ್ಮಕ್ಕೆ ಫಲಗಳು. ಸಾತ್ವಿಕ ಸುಖ ಯಾವುದು? ವಿಷಯ ಅಗ್ರೆ ವಿಷಂ,
ಆರಂಭೆ ವಿಷಂ ಇವ ಅಂತ್ಯೆ ಅಮೃತೋಪಮಂ. ಅದು ಸಾತ್ವಿಕ ಸುಖ. ಆರಂಭ ಮಾಡುವಾಗ ಯಾಕಾರು ಮಾಡ್ತೇವ ಏನೋ, ಸಾಕಾಗಿ ಹೋಗ್ತದೆ, ಇದು ಆಗೋದಿಲ್ಲಪ್ಪ, ಮುಟ್ಟಕ್ಕೆ ಸಾಧ್ಯವೇ ಇಲ್ಲ, ವಿಷಂ ಕಷ್ಟ ಆಗುತ್ತೆ. ಆದರೆ ಅದರ ಎಂಡ್ ಪಾಯಿಂಟ್ ಅಮೃತೋಪಮಂ. ಇಷ್ಟು ದೊಡ್ಡ ಅಮೃತ ನನಗಾಗಿ ಕಾದಿತ್ತು ಅಂತಲೇ ಗೊತ್ತಿರಲಿಲ್ಲ. ನಾನು ಪಟ್ಟ ಪಾಡು ನೋಡಿ ಸಾಕಾಗಿ ಹೋಗಿತ್ತು ಜೀವನ ಅಂತ ಭಾವಿಸಿದ್ದೆ. ಅದು ಅಗ್ರೆ ತದಗ್ರೆ ವಿಷಂ ಅಂತ್ಯೆ ಪರಿಣಾಮೆ ಅದು ವಿಷ ಅಲ್ಲ, ಅಮೃತೋಪಮಂ. ಹಾಗಾಗಿ ಅಧ್ಯಾತ್ಮ ಆರಂಭದಲ್ಲಿ ವಿಷ, ಕಷ್ಟ, ನಡೆಯೋಕ್ಕೆ ಸಾಧ್ಯವೇ ಇಲ್ವೇನೋ, ಏನೇನು ಪಡಬಾರದ ಪಾಡು ಪಡಬೇಕಾಗಬಹುದು, ಆದರೆ ಬಿಡಬಾರ್ದು ಕರ್ಮವನ್ನು. ಕೊನೆಗೆ ಅಮೃತೋಪಮಂ. ಒಂದು ಉದಾಹರಣೆ ನಾನು ಹೇಳಿದ್ದು ಅಧ್ಯಾತ್ಮ ಅಂತ. ನೀವು ಯಾವುದನ್ನು ನಿಮಗೆ ಹೌದು ಇದು ಆರಂಭದಲ್ಲಿ ಕಷ್ಟ, ನಾನು ಮಾಡಿಯೇ ಮಾಡ್ತೇನೆ ಅನ್ನೋ ಯಾವುದ್ಯಾವುದೋ ಕೆಲಸಗಳು ನಿಮ್ಮ ಅನುಭವದಲ್ಲಿರ್ಬೋದು. ಎರಡನೆಯದ್ದು ಆರಂಭೆ ಅಮೃತಂ ಅಂತ್ಯೇ ವಿಷಂ ಪರಿಣಾಮೇ ವಿಷಂ. ಬಹಳ ಪೂರ್ವಗ್ರಹ ಇಲ್ಲದೆ ಹೇಳೋದು, ಆರಂಭದಲ್ಲಿ ಅಮೃತೋಪಮಂ, ಭಾರೀ ಖುಷಿ, ಮದುವೆ, ಪರಿಣಾಮೇ ವಿಷಂ, ಅಂತ್ಯದಲ್ಲಿ ಅದರ ಎಂಡ್ ಪಾಯಿಂಟ್ ಯಾಕಾದರೂ ಮದುವೆ ಆದ್ನಯನ. ಒಂದು ಉದಾಹರಣೆ ಕೊಟ್ಟದ್ದು, ಶ್ರೀಕೃಷ್ಣನಾಗಲಿ ನಾನಾಗಲಿ ಮದುವೆಗೆ ವಿರೋಧಿಗಳಲ್ಲ. ಗೃಹಸ್ಥಾಶ್ರಮ ನನಗೆ ಬಹಳ ಗೌರವದ ಒಂದು ಆಶ್ರಮ. ಉದಾಹರಣೆ ಕೊಟ್ಟದ್ದು ಕಾರಣ ಏನು ಅಂದರೆ, ಅದು ಅಂತ್ಯದಲ್ಲಿ ವಿಷ ಅಂತ ಎಚ್ಚರ ಇಲ್ಲದ್ರಿಂದ ನೀವು ಆರಂಭದಲ್ಲಿ ಅಮೃತ ಮಾಡಿಕೊಂಡದ್ದು. ಎಚ್ಚರ ಇದ್ದರೆ ಅದು ಬಹಳ ದೊಡ್ಡ ಒಳ್ಳೆಯ ತಪಸ್ಸು. ಅದು ಕೂಡ ಆರಂಭೆ ವಿಷಂ ಅಂತ್ಯ ಅಮೃತೋಪಮಂ ಮಾಡ್ಕೋಬೋದು. ಆದರೆ ಏನಾಗುತ್ತೆ, ದೈಹಿಕ ಸುಖ ಒಂದುಂಟಲ್ಲ, ಅದು ಅಮೃತೋಪಮಂ ಅಂತ ಅನಿಸಿಬಿಡ್ತದೆ. ಅದು ಮುಗೀತದಲ್ಲ, 4-5 ವರ್ಷ, ಹೆಚ್ಚಂದರೆ ಬೇಡ 8 ವರ್ಷ. ಆಮೇಲೆ ಈ ಜೋಡಿ ಎತ್ತು ಗೋಣು ಕೊಟ್ಟಾಗಿದೆ, ನೇಗಿಲು ಎಳಿಲೇಬೇಕು, ಅಲ್ಲಿಗೆ ಬರುತ್ತಲ್ಲ, ಆದ್ದರಿಂದ ಅದು ವಿಷ ಆಗೋದು. ಆದ್ದರಿಂದ ಇನ್ಯಾವುದಾದ್ರು ಒಳ್ಳೆಯ ಉದಾಹರಣೆ ಇದ್ದರೆ ನೀವು ಹೇಳ್ಬೋದು, ನನಗೆ ತೋಚಿದ್ದು ನಾನು ಹೇಳ್ತಿದ್ದೇನೆ. ಹಾಗಾಗಿ ಅಗ್ರೆ ತದಗ್ರೆ ವಿಷಂ ತದಗ್ರೆ ಅಮೃತಂ ಪರಿಣಾಮೇ ವಿಷಮಿವ ರಾಜಸಿ. ಆಮೇಲೆ ಇನ್ನೊಂದು ತಾಮಸಿ ಸುಖ. ಅಗ್ರೆ ವಿಷಂ ಅನುಬಂಧೇ ಚ ಮೋಹನಂ. ಅದು ಶುರು ಮಾಡುವಾಗಲೂ ವಿಷ, ಅನುಬಂಧ ಅದನ್ನು ಅನುಸರಿಸಿ ಅದು ಎಂಡಾಗುವಾಗಲೂ ಅದು ಸುಖ ಕೊಡುವಂಥದ್ದಲ್ಲ, ಅದು ತಾಮಸಿ. ಗೊತ್ತಿಲ್ಲ, ಇಸ್ಪಿಟ್ ಆಡ್ತಾ ಆಡ್ತಾ ಆರಂಭ, ಕುಡಿಲಿಕ್ಕೆ ಹೋಗುವಲ್ಲಿ ಎಂಡು. ಅಗ್ರೆ ವಿಷಂ ಅನುಬಂಧೇಜ ಮೋಹನಂ. ಗೊತ್ತಿಲ್ಲ, ಆತದ್ದು ಒಂದು ಯಾವುದಾದ್ರು ಉದಾಹರಣೆ ಇರ್ಬೋದು. ಸೊ ಆರಂಭವೂ ಕೆಟ್ಟದ್ದು, ಅಂತ್ಯದಲ್ಲೂ ಕೆಟ್ಟದ್ದು ಪರಿಣಾಮ ಕೊಟ್ಟರೆ ಅದು ತಾಮಸಿ ಸುಖ. ಹೀಗೆ 3 ಸುಖ ಫಲಗಳನ್ನು ಕೃಷ್ಣ ಹೇಳಿ, ಹೀಗೆಲ್ಲ ಕರ್ಮಗಳಿವೆಯಪ್ಪ, ನೀನು ಯಾವುದೇ ಒಂದು ದೃಷ್ಟಿಯಿಂದ ನಾನು ಕರ್ಮ ಮಾಡುವುದಿಲ್ಲ ಅಂತ ನಿತ್ತರೂ ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿ ಆ ಒಂದು ವಿಧಿ ನಿನ್ನ ಕರ್ಮಕ್ಕೆ ನಿನ್ನನ್ನು ಎಳೆದೇ ತರ್ತದೆ. ಅವಶೋಸಿ, ನಿನಗೆ ಗೊತ್ತೇ ಇಲ್ಲದೆ. ಯಾಕೆ? ಪ್ರಕೃತಿರ್ಜೈಹಿ ಗುಣೈಹಿ, ಇದು ಪ್ರಕೃತಿಜನ್ಯವಾಗಿ ಈ ಗುಣ ಬಂದಾಗಿದೆ. ನೀನು ಮಾಡುವುದಿಲ್ಲ ಅಂದರೂ ನಿನಗೆ ನಿನ್ನ ಗುಣಕ್ಕನುಗುಣವಾಗಿ ಆ ಮೂಲ ಸೂತ್ರ ನಿನ್ನನ್ನು ಕರ್ಮ ಮಾಡಿಸ್ತದೆ. ಹಾಗಾಗಿ ಕರ್ಮ ಮಾಡು, ಕರ್ಮ ಮಾಡುವುದಿಲ್ಲ ಅನ್ಬೇಡ. ಮತ್ತು ಅಷ್ಟು ಮಾತ್ರ ಅಲ್ಲ, ಈ ಇಡೀ ಸರ್ವಾಣಿ ಭೂತಾನಿ, ಇಡೀ ಭೂತರಾಶಿಗಳನ್ನು ಯಂತ್ರಾರೂಢಾನಿ, ನಾನು ಯಂತ್ರಾರೂಢನಾಗಿ ಇಡೀ ಜಗದಲ್ಲಿ, ಜಗತ್ತು ಅನ್ನುವ ದೊಡ್ಡ ಯಂತ್ರದ ಮೇಲೆ ನಾನು ಆರೂಢನಾಗಿ ಭ್ರಾಮಯಾಮಿ ಮಾಯಯ, ನಾನು ಇಡೀ ಜಗತ್ತಿನ ಮೇಲೆ ನಾನು ಆರೂಢನಾಗಿ ಕೂತು ಮಾಯೆಯಿಂದ ನಾನು ನಿಮ್ಮನ್ನು ತಿರುಗಿಸ್ತಾ ಇರ್ತೇನೆ. ನನ್ನ ಮಾಯೆಯಿಂದ ನೀವು ಮಾಡಲೇಬೇಕಾಗ್ತದೆ, ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಕೃಷ್ಣನ ಆರ್ಗ್ಯುಮೆಂಟ್ ಹೇಗಿದೆ ಅಂದರೆ, ಇದು ನನ್ನ ಹೊರತು ನಿನ್ನ ಕೈಯಲ್ಲಿಲ್ಲ. ಅವಶೋಸಿ, ನಿನ್ನ ವಶ ಅಲ್ಲ ಅದು. ನೀನು ವಶವಾಗದೆ ನನ್ನ ವಶ ಆಗುವ ಹಾಗೆ ನಾನು ಮಾಡಿಸ್ತೇನೆ. ಹಾಗಾಗಿ ಕರ್ಮ ಮಾಡುವುದಿಲ್ಲ ಅನ್ಬೇಡ. ಮುಂದೆ ಕೃಷ್ಣ ಹೇಳ್ತಾನೆ ನೋಡು, ಇಷ್ಟರವರೆಗೆ ಕೂಡ ಅತಿ ಗುಹ್ಯತರಂ, ಅತಿ ಗುಹ್ಯವಾದ ಈ ಜ್ಞಾನಂ ಆಖ್ಯಾತುಂ, ನಾನು ಇಷ್ಟರವರೆಗೆ ನಿನಗೆ ಅತ್ಯಂತ ಗುಹ್ಯತರವಾದ, ಇಲ್ಲಿಯವರೆಗೆ ಯಾರಿಗೂ ಹೇಳದ ಅತ್ಯಂತ ದೊಡ್ಡ ಜ್ಞಾನದ ರಹಸ್ಯವನ್ನು ನಿನಗೆ ಹೇಳಿದ್ದೇನೆ. ಯಾಕೆ? ಇಷ್ಟೋ ಅಸಿ. ಹೆಂಗೆ ಕೃಷ್ಣನಿಗೆ ಅರ್ಜುನನ ಮೇಲೆ ಕೋಪ ಬಂತು ಅಂತ ಎಲ್ಲಿಂದ ತೆಗಿತಾರೆ ಅಂತಲೇ ನನಗೆ ಅರ್ಥ ಆಗೋದಿಲ್ಲ.
ಪುನಃ ಇಲ್ಲಿ ಹೇಳ್ತಾನೆ ಕೃಷ್ಣ, ಇಷ್ಟೋ ಅಸೀಮೆ, ನೀನು ನನಗೆ ತುಂಬ ಇಷ್ಟ, ಆದ್ದರಿಂದ ನಾನು ಹೇಳಿದ್ದೇನೆ. ಪುನಃ ಹೇಳ್ತಾನೆ, ಭೂಯಃ, ನಾನು ಮತ್ತೆ ನಿನಗೆ ಗುಹ್ಯತರವಾದದ್ದು ಹೇಳ್ತೇನೆ ಅರ್ಜುನ. ಯಾಕೆ ಗೊತ್ತಾ? ಪ್ರತಿಜಾನೆ, ಆಣೆ ಇಟ್ಟು ಹೇಳ್ತೇನೆ, ಮಾಮೇವ ಏಷ್ಯಸಿ ತ್ವಂ, ನಾನು ನಿನಗೆ ಸತ್ಯ, ಇದು ಸತ್ಯಂ, ನಾನು ನಿನಗೆ ಸತ್ಯವಾದ ಮಾತು ಹೇಳ್ತೇನೆ. ಮತ್ತು ಮಾಮೇವ ಯಶ್ಯಸಿ ಅನ್ನುವಾಗ ನಿಮಗೆ ನಾನು ನಿನ್ನೆ ಹೇಳಿದೆ, ಮಾಮೇವ ಯಶ್ಯಸಿ ಅಂತ ಹೇಳ್ತಾನೆ, ಸಹ ಅಧಿಗಚ್ಚತಿ ಅಂತ ಹೇಳ್ತಾನೆ, ಮಾಂ ಯಾಂತಿ ಅಂತ ಹೇಳಿ ಬೇರೆ ಬೇರೆ ಪ್ರಯೋಗಗಳಿವೆ. ಮಾಂ ಏವ ಯಶ್ಯಸಿ ಅಂದರೆ ನೀನು ನನ್ನನ್ನೇ ಸೇರುತ್ತಿ. ಅರ್ಜುನನಿಗೆ ಕೊಟ್ಟ ಪ್ರಾಮಿಸ್ ಕೃಷ್ಣ, ಇದು ಸತ್ಯಂ, ನೀನೇನಾದರೂ ಸಂಶಯ ಪಡಬೇಡ. ನಿನಗೆ ಪ್ರಿಯ, ನೀನು ನನಗೆ ಅತ್ಯಂತ ಪ್ರಿಯನಾದದ್ದರಿಂದ ಈ ಜ್ಞಾನವನ್ನು ಹೇಳಿದ್ದೇನೆ ಅರ್ಜುನ. ಮತ್ತು ಅಷ್ಟು ಮಾತ್ರ ಅಲ್ಲ, ನಿನಗೆ ಸತ್ಯವನ್ನು ಹೇಳ್ತೇನೆ, ನೀನು ನನ್ನನ್ನೇ ಸೇರುತ್ತೆ ಅರ್ಜುನ. ಎಂಥ ಪ್ರೀತಿ! ಮುಂದಿನ ಮಾತು ಏನು ಗೊತ್ತಾ ಕೃಷ್ಣನದ್ದು? ಪ್ರತಿಜಾನೆ ಮೇ ಪ್ರಿಯೋ ಅಸಿ, ನೀನು ನನಗೆ ಅತ್ಯಂತ ಪ್ರಿಯನು, ಇದನ್ನು ಆಣೆ ಇಟ್ಟು ಹೇಳ್ತೇನೆ ಅರ್ಜುನ. ನಿನ್ನಷ್ಟು ಪ್ರಿಯರು ನನಗೆ ಯಾರೂ ಇಲ್ಲ. ನನಗೆ ಗೊತ್ತಿಲ್ಲ, ಕೃಷ್ಣನ ಸಮಗ್ರ ಓದಿನಲ್ಲಿ ಇದನ್ನೊಂದು ಕಣ್ಣಲ್ಲಿಟ್ಟು ಓದಬೇಕು ನಾನು. ಹೀಗೆ ನೀನು ನನಗೆ ಇಷ್ಟು ಪ್ರಿಯ, ನೀನು ನನಗೆ ಇಷ್ಟ, ನಾನು ಆಣೆ ಇಟ್ಟು ಹೇಳ್ತೇನೆ, ನಿನ್ನಷ್ಟು ಒಳ್ಳೆಯ ಸಂಪತ್ತನ್ನು ಪಡೆದು ಬಂದವರು ಯಾರೂ ಇಲ್ಲ, ದುಃಖಿಸಬೇಡ, ನೀನು ನನ್ನನ್ನೇ ಸೇರ್ತಿ. ನಮೇ ಭಕ್ತ ಪ್ರಣಶ್ಯಸಿ ಒಂದು ಕಡೆ ಆಯಿತು, ಪ್ರಣಶ್ಯತಿ ಇನ್ನೊಂದು ಕಡೆ, ಭಕ್ತನಿಗೆ ನಾನು ನಾಶವಾಗುವುದಿಲ್ಲ, ನನಗೆ ಭಕ್ತ ನಾಶವಾಗುವುದಿಲ್ಲ ಅನ್ನೋ ಮಾತನ್ನು ಭಕ್ತಿಯ ಸಂದರ್ಭದಲ್ಲಿ ಹೇಳ್ತಾನೆ ಕೃಷ್ಣ. ಎಲ್ಲ ಮಾತುಗಳನ್ನು ಈ ಥರ ಅರ್ಜುನನಿಗೆ ಹೇಳಿದ ಹಾಗೆ ದ್ರೌಪದಿಗೋ ಅಥವಾ ಉದ್ಧವನಿಗೋ ಅಥವಾ ಯಾವುದಾದ್ರೂ ಗೋಪಿಕೆಯರಿಗೋ ಹೇಳಿಯೇ ಇಲ್ಲ ಅಂತ ನಂಗೆ ಅನಿಸುತ್ತೆ. ಸಾಕ್ಷಾತ್ ದೇವಕಿಗೋ ಯಶೋದೆಗೋ ಅರ್ಜುನನಿಗೆ ಮಾತ್ರ ಇಷ್ಟು ದೊಡ್ಡ ಪ್ರೀತಿಯ ಧಾರೆ. ಬಹುಶಃ ಕೃಷ್ಣ ಇಷ್ಟು ಓಪನ್ ಆಗಿ ನಾನು ಪ್ರೀತಿಸ್ತೀನಿ, ನನಗೆ ನೀನು ಇಷ್ಟ, ನನಗೆ ನೀನು ಇಷ್ಟ, ನಾನು ಸತ್ಯ ಹೇಳ್ತೇನೆ, ನೀನು ನನ್ನನ್ನೇ ಸೇರ್ತಿ, ನನಗೆ ನೀನು ಬೇಕು ಅನ್ನುವ ಹಾಗೆ ಹೇಳುವ ಮಾತುಗಳು ನಂಗೆ ಮತ್ತೆ ಶ್ರೀರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ನೆನಪಾಗ್ತಾರೆ. ಹಾಗಿರುತ್ತೆ ಅದು. ಗುರುವಿನ ಹಸಿವು, ನಂಗೆ ಆ ಶಿಷ್ಯ ಬೇಕು, ಇವ ನನ್ನನ್ನು ಸೇರಬೇಕು, ಇವನು ನನ್ನನ್ನು ಬಿಟ್ಟಿರಬಾರ್ದು, ಇವನು ನನ್ನನ್ನು ಪ್ರೀತಿಸಬೇಕು, ಇವ ನನ್ನನ್ನು ನಂಬಬೇಕು, ಅದಕ್ಕೆ ಇವನು ನನ್ನನ್ನು ನಂಬದೇ ಇದ್ದರೆ ಇವನು ನನ್ನನ್ನು ಬಿಟ್ಟು ಹೋಗ್ತಾನೆ. ಅದಕ್ಕೇ ಪದೇ ಪದೇ ಅಸಂಶಯಂ ನಾಸ್ತಿ ಅತ್ರ ಸಂಶಯಂ, ಅಸಂಶಯ ಮಹಾಬಾಹೋ ಹೇಳ್ತಾ ಇರ್ತಾನೆ ನೋಡಿ. ಕೃಷ್ಣನ ಲೆವೆಲ್ ಆಫ್ ಆಕ್ಸೆಪ್ಟೆನ್ಸ್, ಕೃಷ್ಣನ ಲೆವೆಲ್ ಆಫ್ ಸೆಲೆಕ್ಷನ್, ಕೃಷ್ಣನ ಲೆವೆಲ್ ಆಫ್ ಪ್ರೀತಿ ಟುವರ್ಡ್ಸ್ ಒಬ್ಬ ಡಿಸೈಪಲ್ ಅಥವಾ ಒಬ್ಬನ ಆಯ್ಕೆ ಮಾಡಿದ ಮಗುವೋ ಗೆಳೆಯೋ, ಆ ಗೆಳೆಯನನ್ನು ತಬ್ಬಿಕೊಂಡ ರೀತಿ ಅಷ್ಟು ಹೇಳಿ ಅವ ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಆಣೆ ಇಟ್ಟು ಹೇಳ್ತೇನೆ ಅರ್ಜುನ, ನಂಬದೇ ಇದ್ದರೆ ಇವ. ನನ್ನ ಗುರುಗಳು ಪದೇ ಪದೇ ಹೇಳ್ತಿದ್ರು, ಮಗಳೇ ನನ್ನ ಎದೆಯಲ್ಲಿರುವುದು ಎಲ್ಲವನ್ನು ನಿನ್ನ ಎದೆಯಲ್ಲಿ ಇಟ್ಟು ಹೋಗ್ತೇನೆ, ನನ್ನನ್ನು ನಂಬು, ಸಂಶಯ ಪಡಬೇಡ. ನನ್ನ ಜೀವನದ ಕೊನೆಯ ಟೇಲ್ ಎಂಡಲ್ಲಿ ಬಂದವಳು ನೀನು, ನಿರಾಶೆಗೊಳಿಸಬೇಡ. ಕೃಷ್ಣನ ಮಾತಿಗೆ ಎಷ್ಟು ಹತ್ತಿರ. ಒಬ್ಬ ಗುರುವಿನ ಕರುಣೆ ನೋಡಿ, ಗುರು ಎಷ್ಟು ತನ್ನನ್ನು ಧಾರೆ ಎರಿತಾನೆ. ಅರ್ಜುನನಿಗೆ ಯಾವ ಲೆವೆಲ್ ಆಫ್ ಒಂದು ಧಾರೆ, ಹಾಗೆ ಕೃಷ್ಣನಿಗೆ ಹೇಳ್ತಾ, ಅರ್ಜುನನಿಗೆ ಹೇಳ್ತಾ ಕೃಷ್ಣ ಹೇಳ್ತಾನೆ, ನೋಡು ಎಲ್ಲ ಹೇಳಿದ್ದೇನೆ, ಎಲ್ಲ ಆಖ್ಯಾತಂ ಏತತ್ ವಿಮೃಶ್ಯ, ಹೇಗೆ ಅಶೇಷೇಣ. ಇಷ್ಟು ಹೇಳಿದ ಮೇಲೆ ಕೃಷ್ಣ ಕೊಡೋ ಸ್ವಾತಂತ್ರ್ಯ ನೋಡಿ, ಭಕ್ತನಿಗೋ ಶಿಷ್ಯನಿಗೋ ಎಲ್ಲವನ್ನು ಶೇಷವಿಲ್ಲದಂತೆ ವಿಮರ್ಶಿಸಪ್ಪ. ಏತದ್ ವಿಮೃಶ್ಯ ಅಶೇಷೇಣ, ಒಂದು ಚೂರು ಉಳಿಬಾರ್ದು, ಹಾಗೆ ವಿಮರ್ಶೆ ಮಾಡು. ಆಮೇಲೆ ಯಥಾ ಇಚ್ಛಸಿ ತಥಾ ಕುರು, ನಂಗೆ ಬೇಕಾದಾಗ ಮಾಡಬೇಕು ಅಂತ ಹೇಳಲ್ಲ. ಇಷ್ಟು ಹೇಳಿದ್ದಾನೆ, ಇಷ್ಟು ಪರಿಶ್ರಮ ತಗೊಂಡಿದ್ದಾನೆ, ಇಷ್ಟು ಧಾರೆ ಎರೆದಿದ್ದಾನೆ. ನನಗೆ ಬೇಕಾದ ಹಾಗೆ ಇರುವಂಥ ನನ್ನ ಅಪೇಕ್ಷೆ ಇಲ್ಲಪ್ಪ. ಯಥಾ ಇಚ್ಛಸಿ ತಥಾ ಕುರು, ನಿನಗೆ ಹೇಗೆ ಬೇಕೋ ಹಾಗೆ ಇರು, ನಿನಗೆ ಹೇಗೆ ಬೇಕೋ ಹಾಗೆ ಇರು ಅಂತ ಹೇಳುವ ಸ್ವಾತಂತ್ರ್ಯವೇ ನಮ್ಮ ಇಡೀ ಧರ್ಮದಲ್ಲಿ ಇವತ್ತಿಗೂ ಇರುವುದು. ಅದು ಕೃಷ್ಣನಿಂದ ಆರಂಭ. ಎಲ್ಲವನ್ನು ಕೇಳು, ತಿಳಿ,
ಓದು, ವಿಮರ್ಶಿಸಿ, ನಿನಗೆ ಬೇಕಾದ ಹಾಗೆ ಇರು. ನಮ್ಮದು ಕೊನೆಯದು ಮಾತ್ರ ತಗೊಂಡಿದ್ದೇವೆ ನಾವು. ಏತದ್ ವಿಮೃಶ್ಯ ಅಶೇಷೇಣ ಯಥಾ ಇಚ್ಛಸಿ ತಥಾ ಕುರು. ಅವನು ಅಧರ್ಮದ ಮಾತು ಒಂದೂ ಆಡಲ್ಲ ಕೃಷ್ಣ. ಯಾರೋ ಕೃಷ್ಣನ ಕೋಟ್ ಮಾಡಿ ಅವನು ಹೇಳಿದಾನಲ್ಲ ಯಥಾ ಇಚ್ಛಸಿ ತಥಾ ಕುರು ಅಂತ, ಅದನ್ನೇ ಮಾಡುದಯ್ಯ, ಮೊದಲೇದೇನು ಹೇಳಿದ್ದಾನೆ ನೋಡಯ್ಯ ಅನ್ನಬೇಕು. ಹಂಗಿದೆ ಕೃಷ್ಣನ ಮಾತು. ಎಲ್ಲವನ್ನೂ ತಿಳಿ, ಎಲ್ಲವನ್ನೂ ಓದಿಕೋ, ಓದಿದ್ದನ್ನು ಒಂದು ಬಿಡದೆ ವಿಮರ್ಶಿಸು, ಆಮೇಲೆ ಯಥಾ ಇಚ್ಛಸಿ ತಥಾ ಕುರು. ಹಾಗೆ ಹೇಳಿ ಕೃಷ್ಣ ಪುನಃ ಎಷ್ಟು ಒಂದು ಪ್ರೀತಿ ಇರಬಹುದು ಅಂತ ನಾನು ಎಣಿಸೋದು. ಏನಪ್ಪ ಅರ್ಜುನ, ಕೇಳಿದ್ಯಾ ನಾನು ಹೇಳಿದ್ದನ್ನು? ಏತದ್ ಏಕಾಗ್ರೇಣ ಚೇತಸ ಶ್ರುತಂ ವಾ? ಕೇಳಿದ್ಯಾ? ಏಕಾಗ್ರ ಚಿತ್ತದಿಂದ ಇದೆಲ್ಲವನ್ನು ಕೇಳಿದ್ದೇನಪ್ಪ ಅರ್ಜುನ? ನಿನ್ನ ಮೋಹ, ನಿನ್ನ ಅಜ್ಞಾನ ನಷ್ಟ ಆಯಿತೇನಪ್ಪ ಧನಂಜಯ? ಪ್ರನಷ್ಟ ತೇ ಧನಂಜಯ ಅಜ್ಞಾನಂ ಮೋಹಂ. ಕೃಷ್ಣ ಕೇಳೋದು, ಕಿಮೇತದ್ ಆಗಿದೇನಪ್ಪ? ನಿನ್ನ ಅಜ್ಞಾನ ಮೋಹ ನಷ್ಟ ಆಯಿತಾ? ಇಷ್ಟಾಗುವಾಗ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಗತ ಸಂಶಯ ಗತ ಸಂದೇಹ ನಷ್ಟೋ ಮೋಹ. ನನ್ನ ಮೋಹ ಹೋಗಿದೆ, ನಷ್ಟವಾಗಿದೆ ಕೃಷ್ಣ. ಮತ್ತು ಗತ ಸಂದೇಹ, ನನಗೊಂದು ದೊಡ್ಡ ಸಂದೇಹ ಎಲ್ಲ ಇತ್ತಲ್ಲ, ಅದು ಸಂದೇಹ ಕೂಡ ಹೋಗಿದೆ. ತ್ವಯಿ ಪ್ರಸಾದಾನ್ಮಯಾಚ್ಯುತ. ಅವನಿಗೆ ಗೊತ್ತಾಯಿತು ಇದು ಹೋದದ್ದು ನನ್ನ ಏನು ಸಾಮರ್ಥ್ಯದಿಂದ ಅಲ್ಲ. ತ್ವಯಿ ಪ್ರಸಾದಾತ್ ಮಯಾಚ್ಯುತ, ನೀನು ನನ್ನ ಮೇಲೆ ಮಾಡಿದ ಅನುಗ್ರಹದಿಂದ. ಯಾಕೆ? ನೀನು ಅಚ್ಯುತ, ಚ್ಯುತಿಯನ್ನು ಉಳಿಸುವವನಲ್ಲ, ದೋಷ ಉಳಿಸುವವನಲ್ಲ ನೀನು. ಆದ್ದರಿಂದ ಅಚ್ಯುತ, ನಿನ್ನ ಪ್ರಸಾದದಿಂದ ನನ್ನ ದೋಷಗಳೆಲ್ಲ ಹೋಗಿವೆಯಪ್ಪ. ಸ್ಥಿತೋಸ್ಮಿ ಸ್ಥಿರೋ ಅಸ್ಮಿ, ನಾನೀಗ ನಿಲ್ಲಬಲ್ಲೆ. ಕೂತ್ಕೊಂಡು ಬಿಟ್ಟಿದ್ದಲ್ಲ, ನಿಲ್ಲಿಕ್ಕಾಗಲ್ಲ. ನೈ ಶಕ್ನೋಮಿ ಅವಸ್ಥಾತು ಅಂದಿದ್ದ, ನನಗೆ ಎದ್ದು ನಿಲ್ಲಕ್ಕಾಗಲ್ಲ ಅಂದಿದ್ದ. ಈಗ ಹೇಳ್ತಾನೆ ಸ್ಥಿರೋಸ್ಮಿ, ನಿಂತು ಬಿಟ್ಟಿದ್ದೇನೆ, ದೃಢವಾಗಿದ್ದೇನೆ, ನನಗೆಲ್ಲ ಸಂದೇಹಗಳು ಹೋಗಿದ್ದೇವೆ. ಮುಂದಿನ ಮಾತು ಅವನದ್ದು ಕೂಡ ಎಷ್ಟು ಪ್ರಾಮಾಣಿಕ. ಅವನು ಏನು ಹೇಳಿದ? ಯಥಾ ಇಚ್ಛಸಿ ತಥಾ ಕುರು. ಇವ ಹೇಳಿದ ಕರಿಷ್ಯೆ ತವ ವಚನಂ, ನಿನ್ನ ಮಾತನ್ನೇ ನಡೆಸ್ತೇನೆ. ನನಗೀಗ ನನ್ನ ಮಾತುಗಳಿಲ್ಲ ಕೃಷ್ಣ. ನನ್ನ ಬಳಿ ಏನಿದ್ದರೂ ಅದು ನೀನು ಕೊಟ್ಟ ಪುಣ್ಯ. ನನ್ನ ಮಾತುಗಳು, ನನ್ನ ಕೆಲಸ, ನನ್ನ ಕೈಯ ಬಲ, ನನ್ನ ಶಕ್ತಿ ಎಲ್ಲ ನೀನು. ಹಾಗಾಗಿ ಕರಿಷ್ಯೆ ತವ ವಚನಂ. ನಾನು ಅದಕ್ಕೆ ಬಹಳ ಬಾರಿ ಹೇಳೋದುಂಟು, ಭಗವದ್ಗೀತೆ ಓದಿದಾಗ ಆರಂಭದ ಅರ್ಜುನ ಎಷ್ಟು ಬದಲಾಗಿ ಹೇಳ್ತಾನೆ. ಭಗವದ್ಗೀತೆಯ ಪರಿಣಾಮ ಯಾವ ಮಟ್ಟಕ್ಕಾಗಿದೆ ಅನ್ನೋದನ್ನು ಬಹಳ ವಿವರಿಸೋದಿಲ್ಲ ವೇದವ್ಯಾಸರು. 2 ಸಾಲು, ಈ 2 ಸಾಲು ಓದಿದರೆ ಸಾಕು ಅರ್ಜುನ ಯಾವ ಮಟ್ಟಕ್ಕೆ ಬದಲಾಗಿದ್ದಾನೆ ಅನ್ನೋದು ಗೊತ್ತಾಗಿ ಬಿಡ್ತದೆ. ಗತ ಸಂದೇಹ ಮೋಹ ನಷ್ಟ ತ್ವಯಿ ಪ್ರಸಾದಾತ್ಮಯ ಅಚ್ಯುತ, ನಿನ್ನ ಪ್ರಸಾದದಿಂದ ಓ ಅಚ್ಯುತನೇ ನನ್ನ ಸಂದೇಹ ಹೋಗಿದೆ, ನನ್ನ ಎಲ್ಲ ಮೋಹಗಳು ನಷ್ಟವಾಗಿದ್ದಾವೆ. ಮತ್ತು ನಾನು ಈಗ ಸ್ಥಿರೋ ಅಸ್ಮಿ, ನಿಂತಿದ್ದೇನೆ. ಸ್ಥಿರೋ ಅಸ್ಮಿ, ಹೌದು ನಾನು ದೃಢವಾಗಿ ನಿಂತಿದ್ದೇನೆ. ಆದರೆ ಕರಿಷ್ಯೆ ತವ ವಚನಂ, ನಿನ್ನ ಮಾತು ನಡೆಸಲಿಕ್ಕೆ ನಾನೀಗ ಸ್ಥಿರವಾಗಿ ನಿಂತಿದ್ದೇನೆ. ಭಗವದ್ಗೀತೆ ಓದಿದವರೆಲ್ಲ ಓದಿಲ್ಲ ಅಂತ ನಾನು ಯಾವಾಗಲೂ ಹೇಳೋದು. ನಾವು ಯಾರೂ ಓದಲಿಲ್ಲ. ಯಾಕೆ? ನಾವು ಓದುವುದಕ್ಕೆ ಶುರು ಮಾಡುವಾಗ ಇರುವವರು ಮುಗಿಯುವಾಗ ಅರ್ಜುನನ ಹಾಗೆ ಬದಲಾಗಿಲ್ಲ. ಓದಿದ ದಿವಸ ಶುರು ಮಾಡುವಾಗ ಹೇಗಿದ್ದೆವು, ಮುಗಿಯುವ ದಿವಸವೂ ಹಾಗೇ ಇದ್ದರೆ ಅಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ಇದನ್ನು ನ ಅಭಕ್ತಾಯ ನ ಅತಪಸ್ಕ ನ ಅಶ್ರದ್ಧಾಯ. ಈಗ ನಾನು ಹೇಳಿದ ಈ ಗುಹ್ಯತರವಾದ ವಿದ್ಯೆಯನ್ನು ಶ್ರದ್ಧೆ ಇಲ್ಲದವರಿಗೆ, ಭಕ್ತಿ ಇಲ್ಲದವರಿಗೆ, ತಪಸ್ಸು ಇಲ್ಲದೇ ಇರುವವರಿಗೆ ಹೇಳಬೇಡ. ಮತ್ತು ಯಾರು ಕೇಳಲಿಕ್ಕೆ ಇಚ್ಛೆ ಇಲ್ಲ ಅವರಿಗೆ ದಯವಿಟ್ಟು ಹೇಳಬೇಡ. ಆಮೇಲೆ ಅದು ಮಾತ್ರ ಹೇಳಲಿಲ್ಲ, ಯಾರು ನನ್ನ ಬಗ್ಗೆ ಅಸೂಯೆ ತಾಳ್ತಾರೆ ಅವನೇನು ದೊಡ್ಡ ಕೃಷ್ಣ, ಹೇಳಬೇಡ. ಅವರು ಹಾಗೆ ತಿಳ್ಕೊಳ್ಳಿ ನಾನು ಕೆಟ್ಟ ಕೃಷ್ಣ ಅಂತ.
ನಿಜವಾಗಿ ಶ್ರದ್ಧೆ ಇರುವವರಿಗೆ, ಭಕ್ತಿ ಇರುವವರಿಗೆ, ತಪಸ್ಸು ಇರುವವರಿಗೆ ಹೇಳು. ಶ್ರದ್ಧೆ ಅಂದರೆ ಏನು ಅಂತ ನಾವು ಮೊದಲೇ ಹೇಳಿದ್ದೇನೆ. ತಪಸ್ಸು ಅಂದರೆ ನಾವು ಒಳಗಿಂದ ಅವನಿಗಾಗಿ ಹಂಬಲಿಸಿದರೆ ಸಾಕು. ಆಮೇಲೆ ಅವನು ಹೇಳುವ ಭಕ್ತಿ ಕೂಡ ನಾವು ಭಕ್ತರ ಲಕ್ಷಣ ನೋಡಿದ್ದೇವೆ. ಅಂಥದ್ದು ಸ್ವಲ್ಪ ಆದರೂ ನಮ್ಮಲ್ಲಿ ಶಾಂತಿ, ಆಮೇಲೆ ದಮ, ಶಮ, ಮತ್ತೊಂದು ಅವನು ಆರ್ಜವಂ, ಅಕ್ರೋಧ ಎಲ್ಲ ಹೇಳಿದಾನಲ್ಲ, ಸ್ವಲ್ಪ ಆದರೂ ರೂಢಿಸ್ಕೊಂಡ್ರೆ ಆ ಎಲ್ಲ ಗುಣಗಳು. ಭಕ್ತಿ ಮಾಡ್ತಾ ಭಗವದ್ಗೀತೆ ಕೇಳಬೇಡಿ, ಖಂಡಿತ ಅಲ್ಲ. ದೇವರ ನಾಮ ಬರೀತಾ ಭಗವದ್ಗೀತೆ ಕೇಳಬೇಡಿ, ಎರಡಕ್ಕೂ ಅನ್ಯಾಯ. ಮಾಡುವುದಿದ್ರೆ ಮನೆಯಲ್ಲಿ ಬರೀರಿ, ಬರೆಯುವುದಿದ್ರೆ ಫೋನ್ ಕೂಡ ತಗೊಳ್ಬೇಡಿ. ಆ ಹೊತ್ತಿಗೆ ಬರೆಯುವ ನಿಷ್ಠೆಗೆ ಕೊಟ್ಟುಕೊಳ್ಳಿ. ಒಂದು ಮಾಡ್ತಾ ಇನ್ನೊಂದು ಮಾಡ್ತೇನೆ ಅನ್ನುವವನಿಗೆ ಏಕಾಂತದ ಆ ಕೃಷ್ಣ ಹೇಳಿದ ಉಪಾಸನೆ ಸಾಧ್ಯವೇ ಇಲ್ಲ. ಇದು ನಂದೊಂದು ಕೆಲಸ ಇತ್ತು, ಇದು ಆಯಿತು, ನಾನಲ್ಲಿ ಭಗವದ್ಗೀತೆ ಕೇಳುವೆ, 4 ಜನರಿಗೆ ತೋರಿಸ್ಲಿಕ್ಕಾದೀತು. ಮಾಡಬೇಡಿ, ನನ್ನದು ಅಂತಲ್ಲ. ನಿಮಗೆ ಭಗವದ್ಗೀತೆ ಕೇಳಬೇಕಾ, ಒಂದು ಟೇಪ್ ಹಾಕ್ಕೊಂಡು ಕೂತಿದ್ದೀರಾ, ಕಣ್ಮುಚ್ಚಿ, ಅದು ಬಿಟ್ಟು ಯಾರನ್ನು ಕೋಣೆಗೆ ಕರ್ಕೋಬೇಡಿ, ಬಾಗಿಲು ಹಾಕಿ ಕೇಳಿ. ಭಗವದ್ಗೀತೆ ಬರಿಬೇಕು ಅಂತಿದ್ದೇನಾ, ಭಗವದ್ಗೀತೆ ಬರೆಯೋ ಹೊತ್ತಿಗೆ ಫೋನ್ ಕೂಡ ಹೊರಗಿಡಿ, ಸೈಲೆಂಟ್ ಇಡಿ, ಕೇಳಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಬರೆದು ಮುಗಿದ ಮೇಲೆ ಅದನ್ನು ನೋಡಿ. ಅಭಕ್ತಿ ಬಂದರೆ ಹೋಯಿತು, ಅಶ್ರದ್ಧೆ ಬಂದರೆ ಹೋಯಿತು. ಅತಪಸ್ಕನಿಗೆ ಹೇಳಬೇಡ. ಮುಂದಿನ ಮಾತು ನಮ್ಮಂಥವರಿಗೆ ಅವನು ಮಾಡುವ ಕೃಪೆ. ಕೃಷ್ಣ ಹೇಳ್ತಾನೆ, ನನ್ನ ಕುರಿತು ಯಾರಾದರೂ ಭಕ್ತರಿಗೆ, ಶ್ರದ್ಧೆ ಇರುವವರಿಗೆ, ತಪಸ್ಕರಿಗೆ ಹೇಳಿದರೆ ಅವರು ನನಗೆ ಅತ್ಯಂತ ಪ್ರಿಯರು. ಆಮೇಲೆ ಕೃಷ್ಣ ಇನ್ನೂ ಒಂದು ಮಾತು ಹೇಳ್ತಾನೆ, ಅವರು ನನ್ನನ್ನೇ ಸೇರ್ತಾರೆ. ಕೃಪೆ ಏನು ಗೊತ್ತಾ? 2 ರೀತಿಯಿಂದ ಕೇಳುವ ಶ್ರದ್ಧಾವಂತರು, ಕೇಳುವ ಭಕ್ತರು, ಕೇಳುವ ತಪಸ್ಕರು ಸಿಗ್ತಾರಲ್ಲ, ಎಲ್ಲರಿಗೂ ಸಿಗಲ್ಲ. ಸಿಕ್ಕಿದ್ದರ ಪುಣ್ಯ, ಅವನ ಕೃಪೆಯೂ ಆದರೆ ಅವನನ್ನೇ ಸೇರ್ತೇವೆ ಅಂತ ಹೇಳ್ತಾನಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಅಷ್ಟು ಹೇಳಿದ ಪ್ರಾಮಿಸ್ ಇದೆಯಲ್ಲ. ಕೃಷ್ಣ ಹೇಳುವಾಗ ಒಂದು ಮಾತು ಹೇಳಿದರೆ ಅವ ನಮ್ಮನ್ನು ಬೀಳಕ್ಕೆ ಬಿಡೋದೇ ಇಲ್ಲ. ನನ್ನ ಗುರುಗಳು ಒಂದು ಮಾತು ನನಗೆ ಹೇಳಿದರು, ಮಗಳೇ, ನಾನು ಸತ್ತರೂ ನೀನು ಬೀಳುವುದಕ್ಕೆ ಬಿಡುವುದಿಲ್ಲ. ನಿಮಗೆ ನಾನು ಬಿದ್ದದ್ದೆಷ್ಟು ಗೊತ್ತಿಲ್ಲ. ನಾನು ಬಿದ್ದಾಗ ಎತ್ತಿದವರು ಯಾರು, ಬಿದ್ದದ್ದೆಷ್ಟು ನನಗೆ ಮಾತ್ರ ಗೊತ್ತು. ಆದ್ದರಿಂದ ನನಗೆ ಕೃಷ್ಣ ಅರ್ಥ ಆಗ್ತಾನೆ, ಆದ್ದರಿಂದ ನನಗೆ ಅರ್ಜುನ ಅರ್ಥ ಆಗ್ತಾನೆ. ಇಷ್ಟು ಎಲ್ಲವನ್ನು ಹೇಳಿದ ಕೃಷ್ಣನ ಮಾತನ್ನು ಮತ್ತೆ ನಮಗೆ ಹೇಳಿದ ಸಂಜಯ ರಾಜನ ಹತ್ರ ಹೇಳ್ತಾನೆ, ಆ ವೇದವ್ಯಾಸರ ಪುಣ್ಯದಿಂದ ನನಗೆ ಸಿಕ್ಕಿದ ದಿವ್ಯ ದೃಷ್ಟಿಯ ಫಲವಾಗಿ, ಓ ರಾಜನೇ ಧೃತರಾಷ್ಟ್ರ, ನಾನು ಅಷ್ಟೂ ಮಾತುಗಳನ್ನು ಕೃಷ್ಣನ ಬಾಯಿಂದ ಸ್ವತಃ ಕೇಳಿದೆ. ಹೃಷ್ಯಸಿ ಸಂಸ್ಮೃತ್ಯ ಸಂಸ್ಮೃತ್ಯ, ಕೃಷ್ಣನ ಆ ಮಾತುಗಳನ್ನು ನೆನೆದು ನೆನೆದು ನಾನು ಮತ್ತೆ ಹರ್ಷಕ್ಕೆ ಒಳಗಾಗ್ತಿದ್ದೇನೆ. ಆಮೇಲೆ ಹೇಳ್ತಾನೆ, ಆ ರೂಪ ಐಶ್ವರ್ಯವನ್ನು ನೋಡಿದ್ದನ್ನು ನೆನೆದು ನೆನೆದು ಸಂಸ್ಮೃತ್ಯ ಸಂಸ್ಮೃತ್ಯ ಹರ್ಷ್ಯಸಿ ಮುಹುರ್ಮುಹು, ಮತ್ತೆ ಮೈ ರೋಮಾಂಚನ ಆಗ್ತಿದೆ. ಯತ್ರ ಯೋಗೇಶ್ವರೋ ಕೃಷ್ಣೋ, ಯತ್ರ ಯೋಗೇಶ್ವರ ಕೃಷ್ಣೋ, ಯತ್ರ ಪಾರ್ಥೋ ಧನುರ್ಧರ, ತತ್ರ ಶ್ರೀರ್ವಿಜಯೋ ಭೂತಿ, ಧ್ರುವಂ ನೀತಿ ಮತಿರ್ಮಮ ಅಂತ ಒಂದು ಕೊನೆಯ ಮಾತನ್ನು ನಾವು ಸಾಮಾನ್ಯವಾಗಿ ಭಗವದ್ಗೀತೆಯ ಸಾರ ಅಂತ ಹೇಳುವ ಮಾತನ್ನು ಸಂಜಯ ಹೇಳ್ತಾನೆ. ಎಲ್ಲಿ ಆ ಕೃಷ್ಣನಿದ್ದಾನೋ, ಎಲ್ಲಿ ಧನುರ್ಧಾರಿಯಾದ ಆ ರಾಜ ಅರ್ಜುನನಿದ್ದಾನೋ ಅಲ್ಲಿ ವಿಜಯವಿದೆ, ಅಲ್ಲಿ ನೀತಿ ಖಂಡಿತಕ್ಕೂ ಇದೆ, ಅನೀತಿ ಇರಲ್ಲ. ಅವರಿಬ್ಬರು ಒಟ್ಟಿಗಿದ್ದಾರೆ ಅಂದರೆ ಅಲ್ಲಿ ನೀತಿ ಸ್ಥಾಪನೆ ಆಗ್ತದೆ ಅಂತ ನನ್ನ ಮತ. ಇದನ್ನು ಮಹಾಭಾರತದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ವೇದವ್ಯಾಸರು ಬೇರೆಯವರ ಬಾಯಲ್ಲೆಲ್ಲ ಹೇಳಿಸ್ತಾರೆ. ಸಂಜಯನ ಮಾತು ಮಾತ್ರ ಅಲ್ಲ ಇದು. ನನ್ನನ್ನು ಮಹಾಪ್ರಾಜ್ಞರು, ವಿದ್ವಾಂಸರು ಕ್ಷಮಿಸಬೇಕು. ಅವನ ಈ ಕೊನೆಯ ಮಾತನ್ನೇ ಭಗವದ್ಗೀತೆಯ ಸಾರ ಅಂತ ನಾನು ಒಪ್ಪೋದಿಲ್ಲ. ಭಗವದ್ಗೀತೆಯ ನಿಜವಾದ ಸಾರ ಇಷ್ಟೆಲ್ಲ ಹೇಳಿದ ಮೇಲೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ, ಅಹಂ ತ್ವ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಒಂದು ಹೇಳಿದ.
ನಾನು ನಿನ್ನ ಎಲ್ಲ ಪಾಪಗಳಿಂದ ನಿನಗೆ ಬಿಡುಗಡೆ ಕೊಡ್ತೇನೆ, ದುಃಖಿಸಬೇಡ. ಆದರೆ ಮಾಡಬೇಕಾದ ಕೆಲಸ ಏನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ಮಾತ್ರ ಶರಣಾಗು. ಇದು ನಿಜವಾಗಿ ಭಗವದ್ಗೀತೆಯ ಸಾರ, ನಮ್ಮ ಧರ್ಮದ ಸಾರ. ನಾವು ಅಲ್ಲಿ ಇಲ್ಲಿ ಸರ್ವಧರ್ಮಗಳನ್ನು ಛೇಡಿಸಲಿಕ್ಕೋ ಕೆಣಕಲಿಕ್ಕೋ ಅವರನ್ನು ಟೀಕಿಸಲಿಕ್ಕೋ ಹೋಗುವ ಬದಲು ನಮ್ಮ ಧರ್ಮಕ್ಕೆ ಶರಣಾಗಬೇಕು. ಅದು ಅವನಿಗೆ ಶರಣಾಗುವುದು ಅಂದರೆ ಆ ಧರ್ಮಕ್ಕೆ ಶರಣಾಗುವುದು. ಮಾಮೇಕಂ ಶರಣಂ ವ್ರಜ. ಆಗ ಅವನು ಏನು ಹೇಳಿದ? ನಾವು ಯಾಕೆ ಶರಣಾಗುವುದು? ನಮ್ಮದೊಂದು ಬಿಡುಗಡೆ ಬೇಕು ಅಂತ. ಪದೇ ಪದೇ ಬಂಧನ ಮತ್ತು ಬಿಡುಗಡೆ ಎರಡನೇ ಹೇಳಿ. ಬಿಡುಗಡೆಯನ್ನು ಸರ್ವ ಪಾಪೇಭ್ಯೋ ವಿಮೋಕ್ಷಿಸಿ, ನಾನು ನಿನ್ನ ಎಲ್ಲ ಪಾಪಗಳಿಂದ ನಿನ್ನನ್ನು ಬಿಡುಗಡೆ ಮಾಡ್ತೇನೆ. ಮಾ ಶುಚಃ, ದುಃಖಿಸಬೇಡ. ಈ ಅಶ್ಯೂರೆನ್ಸ್ ಕೊಟ್ಟ ಈ ನಿರ್ದಿಷ್ಟ ಶ್ಲೋಕ ನನ್ನ ಪ್ರಕಾರ ಭಗವದ್ಗೀತೆಯ ಸಾರಾಂಶ. ನಾವು ಯಾಕೆ ಡಿಫರ್ ಆಗ್ತೇವೆ ಗೊತ್ತಾ? ಅಹಂ ಅಹಂ ಇಲ್ಲಿ ಕೂಡ ಮಾಮೇಕಂ ಶರಣಂ ವ್ರಜ ಅಂದವನು ಒಂದೇ ಒಂದು ಕಡೆ ಇಡೀ ಭೂಮಂಡಲದಲ್ಲಿ ಆ ಈಶ್ವರನು ಯಂತ್ರಾರೂಢನಾಗಿ ಈ ಎಲ್ಲ ಜಗತ್ತನ್ನು ಮಾಯೆಯ ಭ್ರಮೆಗೆ ಒಳಪಡಿಸ್ತಾನೆ ಅಂತ ಹೇಳುವಾಗ ಈಶ್ವರ ಅಂತಾನೆ, ಅಲ್ಲಿ ಮಾತ್ರ ಬರೋದು ನಿಮಗೆ. ಮತ್ತು ನೀನು ಅವನನ್ನು ಸೇರು, ಅವನಿಗೆ ಶರಣಾಗು, ಅವನಿನ್ನನ್ನು ಬಿಡುಗಡೆ ಮಾಡ್ತಾನೆ ಅಂತಲೂ ಒಂದು. ಅದು ಎರಡೇ ಶ್ಲೋಕ ಇಡೀ ಮಹಾಭಾರತದ ಭಗವದ್ಗೀತೆಯ ಶ್ಲೋಕಗಳಲ್ಲಿ ಈಶ್ವರನನ್ನು ಉಲ್ಲೇಖ ಮಾಡೋದು. ಎಲ್ಲ ಕಡೆ ಮಾಂ, ಮೇ, ಮಯಿ, ಮಯ, ಅಹಂ. ಕೃಷ್ಣ ಅಲ್ಲಿ ಎರಡೇ ಶ್ಲೋಕಕ್ಕೆ ಈಶ್ವರನೊಬ್ಬನಿದ್ದಾನೆ, ಅವನು ಇದನ್ನು ಭ್ರಾಮಯತಿ, ಮತ್ತು ಅವನು ನಿನಗೆ ಪ್ರಸಾದ ಮಾಡಿದರೆ ನಿನಗೆ ಬೆಳವಣಿಗೆ ಆಗ್ತದೆ ಅಂತ ಹೇಳಿ ಎಲ್ಲ ಕಡೆ ಅಹಂ ಅಂದಿದ್ದಾನೆ. ಯಾಕೆ ಗೊತ್ತಾ? ನಾನಿವತ್ತು ಒಂದು ಆರಂಭ ಮಾಡಿದೆ ನೋಡಿ, ಯಾವುದೂ ಇಲ್ಲದೆ ಇರುವಾಗ ಯಾವುದು ಬೆಳಕು? ನಾನು ಬೆಳಕು. ಅದಕ್ಕೆ ಕೃಷ್ಣ ಹೇಳಿದ್ದು ಎಲ್ಲ ಇಲ್ಲದೆ ಇರಲಿ, ಸರ್ವಧರ್ಮಾನ್ ಪರಿತ್ಯಜ್ಯ, ನೀನು ನಾನು ಅನ್ನುವುದಕ್ಕೆ ಶರಣಾಗು. ಈ ನಾನು ಯಾರು ಗೊತ್ತಾ? ಎಲ್ಲಿಯೂ ಬೆಳಕಿಲ್ಲದೆ ಇರುವಾಗ ನಡೆಸುವ ಆ ಬೆಳಕು, ಅದು ನಾನು, ಅದು ಅವನು. ಆದ್ದರಿಂದ ಭಗವದ್ಗೀತೆಯ ಈ ಶ್ಲೋಕ ನಮ್ಮ ಧರ್ಮಸಾರ, ಕೃಷ್ಣನ ಧರ್ಮ ಸಾರಾಂಶ, ನಮ್ಮ ಬದುಕಿನ ನಡೆಗೆ ಒಂದು ದೊಡ್ಡ ದ್ಯೋತಕವಾದ ದೀಪರೂಪ. ಅದನ್ನು ನಾವು ನಿತ್ಯ ಅನುಷ್ಠಾನ ಮಾಡುವ ಹಾಗಾಗಲಿ. ನನ್ನನ್ನು ಕಳೆದ 7 ದಿನಗಳಿಂದ ನಿಮ್ಮ ಅಭಿರುಚಿಯ ಕಾರಣವಾಗಿ, ನಿಮ್ಮ ಸ್ಪಂದನದ ಕಾರಣವಾಗಿ ನಿರಂತರವಾಗಿ ಕೃಷ್ಣಾನುಸಂಧಾನಕ್ಕೆ ಅವಕಾಶ ಮಾಡಿ, ಬೆಳಗ್ಗಿನಿಂದ ಸಂಜೆಯವರೆಗೆ ರಾತ್ರಿ ನಿದ್ರೆಯಲ್ಲೆಲ್ಲ ಅವನನ್ನೇ ನೆನೆಯುವ ಒಂದು ಸಾಧ್ಯತೆಯನ್ನು ನೀವು ಒದಗಿಸಿಕೊಟ್ಟ ತಪಸ್ವಿ ಭಾವಕ್ಕೆ ನಿಮ್ಮಂತಹ ಶ್ರದ್ಧಾವಂತ ಭಕ್ತ ತಪಸ್ಕ ಪ್ರೇಕ್ಷಕರಿಗೆ ನಾನು ಆದರಣೀಯ ಪ್ರಣಾಮಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸಿ, ಕಳೆದ 7 ದಿನಗಳಿಂದ ನನಗೆ ಬೇರೆ ಬೇರೆ ಮನೆಯ ತಾಯಂದಿರು ಊಟಕ್ಕೆ ಹಾಕಿದ್ದಾರೆ. ಆ ಎಲ್ಲ ತಾಯಂದಿರನ್ನು ನಾನು ಗೌರವದಿಂದ ಮತ್ತು ನನ್ನ ಅಮ್ಮ ಅನ್ನುವ ಭಾವದಿಂದಲೇ ಆ ತಾಯಂದಿರಿಗೆಲ್ಲ ನಮಿಸಿ, ನನ್ನ ಈ ಕೆಲಸವನ್ನು 7 ದಿನ ನಿರ್ವಿಘ್ನವಾಗಿ ಸಾಧ್ಯವಾಗಿಸುವುದಕ್ಕೆ ಕಾರಣವಾದ ಆ ಗಣಪತಿಯನ್ನು ಮತ್ತೊಮ್ಮೆ ವಂದಿಸಿ, ಅರ್ಚಕರೂ ಸಹಿತ ನಿಂತುಕೊಂಡು ಕೇಳುವ ಆ ಭಾವಕ್ಕೆ ನನ್ನ ಶರಣಾಗತತ್ವವನ್ನು ಹೇಳಿ, ಎಲ್ಲ ಈ ಕೃಷ್ಣ ಬಾಂಧವ್ಯ ಧರ್ಮದ ತುದಿಗೆ ಒಯ್ಯುವುದಕ್ಕೆ ಕಾರಣವಾಗಲಿ. ಈ 7 ದಿನ ನಮ್ಮ 7 ಜನ್ಮಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಒಂದು ಪಾತ್ರವಾಗಲಿ ಅಥವಾ ಒಂದು ಸೇತುವೆ ಆಗಲಿ ಅಂತ ಪ್ರಾರ್ಥಿಸ್ತಾ, ಕಾರಣೀಕರ್ತರಾದ ಯಾರನ್ನೂ ಕೂಡ ಹೆಸರಿನಲ್ಲಿ ಹೇಳದೆ, ಏಕೆಂದರೆ ಅದು ಕೃಷ್ಣನಾಮ. ಕೃಷ್ಣನಾಮದಿಂದ ಶಿವರಾಮ ಕೃಷ್ಣನೇ ಇರುವುದು, ಕೃಷ್ಣನಾಮದಿಂದ ಕುಮಾರ ಶಾಸ್ತ್ರಿಗಳಿರುವುದು, ಕೃಷ್ಣನಾಮದಿಂದಲೇ ಎಲ್ಲರೂ ಇರುವಾಗ ಇದು ಸಕಲರಿಗೆ ಸಲ್ಲುವ ಗೌರವ. ಅಷ್ಟು ಜನರಿಗೆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.